ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಒಂದು ಸಾರಿ ಕೂಡ ನಿಮ್ಮನ್ನು ಈ ಹೊಸ ತಿಂಗಳಲ್ಲಿ, ಮೇ ತಿಂಗಳಲ್ಲಿ ಕಾಣುವಂಥ ದೇವರು ಕೊಟ್ಟ ಮಹಾಕೃಪೆಗಾಗಿ ದೇವರಿಗೆ ಸ್ತೋತ್ರ ಮಾಡ್ತೀವಿ. 4 ತಿಂಗಳು ಎಷ್ಟೋ ಇಕ್ಕಟ್ಟುಗಳ ಮಧ್ಯದಲ್ಲಿ ಕೂಡ ದೇವರ ಬಲಗೈ, ದೇವರ ಕೃಪೆ ನಮ್ಮನ್ನು ನಡೆಸಿ ಬಂದಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಈ ಆರಾಧನೆಯನ್ನು, ವಾಕ್ಯ ಭಾಗವನ್ನು ದೇವರ ಕರದಲ್ಲಿ ಸಮರ್ಪಿಸಿ ನಾವು ಪ್ರಾರ್ಥನೆ ಮಾಡೋಣ. ಮೊದಲು ಪಾಸ್ಟರ್ ಸ್ಟೀಫನ್ ಬಂದಿದ್ದಾರೆ. ಮೊದಲನೇ ಪ್ರಾರ್ಥನೆ, ಅವ್ರನ್ನ ಬಂದು ನಮಗಾಗಿ ಪ್ರಾರ್ಥಿಸುವರಾಗಿದ್ದಾರೆ. ಅದಾದ ಮೇಲೆ ಕರ್ತನು ನೇಮಿಸಿದ ಇದು ಜಯದ ದಿನ, ಹರ್ಷಿಸ್ರಿ, ಉಲ್ಲಾಸಿಸ್ರಿ ಅಂತ ಅನೇಕ ಹಾಡುಗಳನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸ್ತಾನೆ. ಸಮಯದಲ್ಲಿ ಪಾಸ್ಟರ್ ಸ್ಟೀಫನ್ ಬಂದು ಪ್ರಾರ್ಥನೆ ಮಾಡೋರಾಗಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಕರ್ತರು ಒಳ್ಳೆಯವ, ಆತನ ಕೃಪೆ ಶಾಶ್ವತವಾದದ್ದು. ಆಮೇಲೆ ಎಷ್ಟು ಜನ ಸಂತೋಷವಾಗಿದ್ದೀರಾ? ಹಲ್ಲೆಲೂಯ. ಎಲ್ಲರೂ ಇರೋ ಜಾಗದಲ್ಲೇ ನೀವೆಲ್ಲರೂ ಎದ್ದು ನಿಂತ್ಕೊಳ್ಳುವಂತೆ ನಾನು ಕೇಳ್ಕೊಳ್ತೇನೆ. ಕರ್ತ ಒಳ್ಳೆಯ ಆತನ ಕೃಪೆ ಶಾಶ್ವತವಾದದ್ದು ಅಂತ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ನೋಡಿ, ಇವತ್ತು ಎಲ್ಲರಿಗೂ ಒಂದು ಭಯ ಬಂದ್ಬಿಟ್ಟಿದೆ. 1 ತಿಂಗಳಾಯಿತು, 40 ದಿನ ಆಗ್ತಾ ಬರ್ತಾ ಇದೆ. 40 ದಿನ ಆಯ್ತಲ್ಲ, ನಾವು ಚರ್ಚಿಗೆ ಹೋಗಿಲ್ವಲ್ಲ, ಏನು ನಡೀತದೋ, ಮುಂದೆ ಭವಿಷ್ಯ ಏನಾಗ್ತದೋ ಅಂಥೇಳಿ ಎಲ್ಲರಿಗೂ ಒಂದು ಭಯ. ಆದರೆ ದೇವ್ರ ನಂಬೋರಿಗೆ ಭಯ ಇಲ್ಲ ಅಲ್ವಾ? ನಿಮಗೆ ಭಯ ಇದೆಯಾ? ಭಯ ಇಲ್ಲ. ಯಾಕೆಂದರೆ ನಾವು ಯೇಸು ಕ್ರಿಸ್ತುವಿನ ರಥದಿಂದ ನಾವು ಮುದ್ರೆ ಮಾಡಲ್ಪಟ್ಟಿದ್ದೇವೆ ಅಂತ ನಾವು ವಾಕ್ಯದಲ್ಲಿ ನೋಡ್ತೇವೆ. ನೋಡಿ, ಇವತ್ತು ಎಲ್ಲ ಕಡೆ ನಾವು ಎಲ್ಲನೂ ಕ್ಲೋಸ್ ಆಗಿಬಿಟ್ಟಿದೆ, ಎಲ್ಲೂ ಹೋಗೋಕ್ಕಾಗ್ತಿಲ್ಲ, ಬರೋಕ್ಕಾಗ್ತಿಲ್ಲ. ಶಟ್ ಡೌನ್ ಆಗಿದೆ, ಲಾಕ್ಡೌನ್ ಆಗಿದೆ, ಇನ್ನೂ ಅನೇಕ ಕಾರ್ಯಗಳು ಹೇಳ್ತಾ ಇದ್ದಾರೆ. ನೋಡಿ, ಒಂದು ವಾಕ್ಯದಲ್ಲಿ ನಾವು ಹೇಳ್ತೇವೆ, ಪೌಲ ಮತ್ತು ಶೀಲಾ ಸೆರೆಮನೆಯಲ್ಲಿ ಹಾಕಿರ್ತಾರೆ, ಅವ್ರು ಬಂಧನದಲ್ಲಿರ್ತಾರೆ, ಅವ್ರು ಏನು ಮಾಡೋಕ್ಕಾಗ್ತಾ ಇಲ್ಲ. ಆ ಸಮಯದಲ್ಲಿ ಅವ್ರು ಏನು ಮಾಡಿದರು ಅಂತ ಹೇಳಿದ್ರೆ, ದೇವರನ್ನ ಅವರು ಸ್ತುತಿಸಿ ಆರಾಧಿಸಿದ್ರು. ಇವತ್ತು ನೋಡಿ ಪರಿಸ್ಥಿತಿ, ಜನಗಳ ಪರಿಸ್ಥಿತಿ, ಎಲ್ಲರೂ ಮನೆಗಳಲ್ಲಿದ್ದೀವಿ. ನೀವಿರೋ ಜಾಗದಲ್ಲಿ ಎದ್ದು ನಿಂತ್ಕೊಳ್ಳಿ. ನಿಮ್ಮ ಅಗತ್ಯ ಏನಾಗಿದೆ, ನಿಮ್ಮ ಕಷ್ಟ ಏನಾಗಿದೆ, ನಿಮ್ಮ ದುಃಖ ಏನಾಗಿದೆ ನನಗೇನು ಗೊತ್ತಿಲ್ಲ, ಆದರೆ ದೇವ್ರಿಗೆಲ್ಲ ಗೊತ್ತು. ಪರಿಸ್ಥಿತಿನ ನೋಡಬೇಡಿ, ನೀವು ಜೀವಂತವಾಗಿರುವ ದೇವ್ರನ್ನ ನೀವು ಈ ಬೆಳಗಿನ ಶಾವದಲ್ಲಿ ನೀವು ಸ್ತುತಿಸಿ, ನೀವು ಆರಾಧಿಸಿ, ಆತನ ಮಹಿಮೆ ಪಡಿಸಿ ನೋಡಿ. ಅದರಲ್ಲಿ ಒಂದು ದೊಡ್ಡ ವ್ಯತ್ಯಾಸವನ್ನು ಕಾಣೋರಾಗಿದ್ದೀರಾ. ಬಂಧನಗಳೆಲ್ಲ ಕಳಚಿ ಬೀಳುತ್ತಂತೆ, ಚೈನ್ಗಳಿಂದ ಅವ್ರನ್ನ ಕಟ್ಟಾಕಿದ್ರು. ಅದು ಮಾತ್ರ ಅಲ್ಲ, ಬಾಗಿಲುಗಳು ತೆರೆಯಲ್ಪಡ್ತು. ಈ ಬೆಳಗಿನ ಶಾವದಲ್ಲಿ ನಾನು ಹೇಳ್ತೇನೆ, ಯೇಸು ಕ್ರಿಸ್ತು ನಾಮದಲ್ಲಿ ನೀವು ಆರಾಧಿಸೋಕ್ಕೆ ನೀವೆಲ್ಲ ಸಿದ್ಧವಾಗಿದ್ದೀರಾ. ನೀವು ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಶಕ್ತಿಯಿಂದ ಈ ಜೀವಂತ ದೇವರನ್ನು ನೀವು ಆರಾಧಿಸುವಾಗ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಜೀವನದಲ್ಲಿ ಒಂದು ವ್ಯತ್ಯಾಸವನ್ನು ಇವತ್ತು ನೀವು ನೋಡಲಿದ್ದೀರಂತ ನಾನು ನಿಜವಾಗ್ಲೂ ನಾನು ನಂಬ್ತೇನೆ. ನಾವೆಲ್ಲರ ಕಣ್ಗಳನ್ನ ಮುಚ್ಚಿ, ಬಾಯಿಗಳನ್ನ ತೆರೆದು ನಾವು ದೇವರನ್ನ ನಾವು ಸ್ತುತಿಸೋಣ. ಆತನು ಮಾಡಿದ ಎಲ್ಲ ಕಾರ್ಯಗಳನ್ನ, ಕೃಪೆಗಳನ್ನ, ದಯೆಗಳನ್ನ ನೆನೆಸಿ ಅವ್ರನ್ನ ಸ್ತೋತ್ರ ಮಾಡಿ. ಯಾರು ಮೌನವಾಗಿರಬೇಡಿ. ಇದು ನಿಮ್ಮ ಮನೆ, ಇದು ಯಾರು ಅಕ್ಕಪಕ್ಕದವ್ರು ಯಾರೂ ಇಲ್ಲ. ನಿಮ್ಮ ಮನೆಯಲ್ಲಿ ಧೈರ್ಯವಾಗಿ ನೀವು ಕೈಗಳನ್ನ ಎತ್ತಿ ನೀವು ಶಬ್ದವಾಗಿ ನೀವು ಆತನ ಸ್ತುತಿಸಿ. ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಓ ವಂದನೆ ಯೇಸುವೆ. ತಂದೆ, ನಿನಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಅಪ್ಪ, ತಂದೆ ಅಂತ ಕರೆಯುವ ಸೌಭಾಗ್ಯವನ್ನು ಕೊಟ್ಟಿದ್ದೆ, ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಮಾಡ್ತೇನೆಪ್ಪ. ಹಾಲೆಲೂಯ, ಹಾಲೆಲೂಯ. ಪರಿಶುದ್ಧನು, 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 ಯೇಸು ಪರಿಶುದ್ಧನು. ಹಾಲೆಲೂಯ. ನೀನೇ ನಮ್ಮ ಕುರುಬನಾಗಿದೆ, ನಮ್ಮ ಸ್ನೇಹಿತನಾಗಿದೆ ಅಪ್ಪ. ಅಪ್ಪ, ನಿನ್ನ ನಾಮಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. ಯೇಸು ಎಂಬ ನಾಮಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ಆಕಾಶದಲ್ಲೂ, ಭೂಮಿಯಲ್ಲೂ, ಪಾತಾಳದಲ್ಲೂ ಎಲ್ಲ ಮೊಣಕಾಲು ಹೂರುವ ಆ ನಾಮ, ಆ ಯೇಸು ಕ್ರಿಸ್ತುವಿನ ಆ ನಾಮವನ್ನು ಈ ಬೆಳಗಿನ ಜಾವದಲ್ಲಿ ನಾವು ಹೆಚ್ಚಿಸ್ತೇವೆ ತಂದೆಯ. ಆ ನಾಮವನ್ನು ನಾವು ಆರಾಧಿಸ್ತೇವೆ, ನಾಮವನ್ನು ನಾವು ಹಾಡ್ತೇವೆ. ಆ ನಾಮಕ್ಕೆ ಮುಂದೆ ನಾವು ಅಡ್ಡ ಬೀಳುತ್ತೇವೆ. ದೇವರೇ, ಈ ನಾಮದಿಂದ ತಂದೆ ಆನ್ಲೈನಲ್ಲಿ ನೋಡ್ತಾ ಇರೋ ಒಬ್ಬೊಬ್ಬರನ್ನು ನೀನು ಆಶೀರ್ವದಿಸುವಂತೆ ನಾನು ಪ್ರಾರ್ಥಿಸ್ತೇನೆ ತಂದೆ. ಇವರನ್ನು, ಇವರ ಕುಟುಂಬಗಳನ್ನು, ಇವರು ಮಾಡುವ ಕೈ ಪ್ರಯಾಸಗಳನ್ನು ಆಶೀರ್ವದಿಸು ರಾಜ. ಈ ದಿನದಲ್ಲಿ ಇರುವ ಮನೆಗಳಲ್ಲಿ ನಿನ್ನ ಪ್ರಸನ್ನತೆ ಉಂಟಾಗಲಿ. ನಿನ್ನ ಆ ಶಕ್ತಿನ ಮಹಿಮೆ ಇವತ್ತು ಶಕ್ತಿಯಾಗಿರಲಿ ಅಂತ ನಾನು ಪ್ರಾರ್ಥಿಸ್ತೇನೆಪ್ಪ. ನಿನ್ನ ರಥದಿಂದ ಒಬ್ಬೊಬ್ಬರನ್ನ ನಾನು ಮಾರ್ಕ್ ಮಾಡ್ತೇನೆ. ನಿನ್ನ ರಥದಿಂದ ಒಬ್ಬೊಬ್ಬರನ್ನ ನಾನು ತಂದೆ ಈಗ ನಾನು ಮುದ್ರೆ ಇಡುತ್ತೇನೆ ರಾಜ. ಅವರ ಮನೆ ಬಾಗಿಲುಗಳಲ್ಲಿ ರಥ ಇರಲಿ, ಅವ್ರಿಗಿರುವ ಎಲ್ಲ ಆಸ್ತಿ ಪಾಸ್ತಿಗಳಿಗೆ, ವಾಹನಗಳ ಮೇಲೆ ಆ ರಥ ಇರಲಿ ಅಂತ ನಾನು ಪ್ರಾರ್ಥಿಸ್ತೇನೆಪ್ಪ. ಯಾರಾದ ನಿನ್ನ ಕರೆದಲ್ಲಿ ಒಪ್ಪಿಸ್ಕೊಡ್ತೇನೆ. ಪ್ರಾರಂಭದಿಂದ ಅಂತ್ಯವರೆಗೂ ಪವಿತ್ರಾತ್ಮರು ನೀನು ನಡೆಸು, ನೀನು ನಿಯಂತ್ರಿಸು ರಾಜ, ಆಶೀರ್ವದಿಸು ರಾಜ. ಜೀವವುಳ್ಳ ವಾಕ್ಯಗಳು ಇವತ್ತು ಪಾಸ್ಟರ್ ಬಾಯಿಂದ ಹೊರಟು ಬರುವಂತೆ ನಾನು ಪ್ರಾರ್ಥಿಸ್ತೇನೆಪ್ಪ ತಂದೆ. ಅವ್ರನ್ನ ಮುಚ್ಚಿ ಮರೆ ಮಾಡು. ಮನುಷ್ಯನ ಶಬ್ದವನ್ನು ನಾವು ಕೇಳಕ್ಕೆ ಬಂದಿಲ್ಲಪ್ಪ,
ದೇವರ ಶಬ್ದವನ್ನು ಕೇಳಕ್ಕೆ ನಾವು ಬಂದಿದ್ದೇವೆಪ್ಪ. ಅವ್ರನ್ನ ಉಪಯೋಗಿಸು, ಪ್ರಕಟಣೆ ಕೊಡು, ಅಭಿಷೇಕದಿಂದ ತುಂಬ ಮಾಡು. ಈ ಕೇಳುವ ಒಂದೊಂದು ವಾಕ್ಯಗಳು ಜನಗಳನ್ನ ಇವತ್ತು ರೂಪಿಸಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಅವ್ರನ್ನ ನಿನ್ನ ಕರದಲ್ಲಿ ಒಪ್ಪಿಸ್ಕೊಡ್ತೇನೆ. ಕುಟುಂಬವಾಗಿ ಹೆಸರಾಗಿ ದೇವರಿಗೆ ಆಶೀರ್ವದಿಸು. ನಿಮಿತ್ತವಾಗಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿಯಪ್ಪ. ಎಲ್ಲ ಸ್ತುತಿ ಘನ ಮಹಿಮೆ ನಾನು ನಿನ್ನ ಸಲ್ಲಿಸ್ತೇನೆ. ಯೇಸು ಕ್ರಿಸ್ತು ನಾಮದಲ್ಲಿ ಆಶೀರ್ವದಿಸಿ ಪ್ರಾರ್ಥಿಸ್ತೇನೆ ತಂದೆಯೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಕರ್ತನ ಒಳ್ಳೆಯವನು. ಕೀರ್ತನೆ 33 ಒಂದು ಹೇಳ್ತದೆ, ನೀತಿವಂತರ ಸ್ತುತಿಸಿರಿ, ಅದು ಯುಕ್ತವಾದದ್ದು. ಹಲ್ಲೆಲೂಯ. ಸೇರಿ ಹಾಡನ್ನ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಹರಸ್ಯನು ನೀನೇ. ಚರಣಗಳನ್ನು ರುಚಿಸಿ ಹಾಡಿ, ದೇವರು ಒಳ್ಳೆಯವರಿಂದ ರುಚಿಸಬೇಕು. ಆರಾಧನೆ ನಾಯಕ ನೀನೇ, ಆರಾಧನೆ ಯೋಗ್ಯ ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ಹರಸನು ನೀನೇ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ, ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಆರಾಧನೆಗೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಪರಿಶುದ್ಧ ದೇವರು ನೀನೇ, ಪರಿಶುದ್ಧ ಆರಾಧನೆ, ಪರಲೋಕದ ತಂದೆ ನೀನೇ, ಮಹಿಮೆಯ ಆರಾಧನೆ, ಪರಿಶುದ್ಧ ದೇವರು ನೀನೇ, ಪರಿಶುದ್ಧ ಆರಾಧನೆ, ಪರಲೋಕದ ತಂದೆ ನೀನೇ, ಮಹಿಮೆಯ ಆರಾಧನೆ. ಮೊಣಕಾಲೂರಿ ಕೈಗಳೆತ್ತಿ ನಿನ್ನನ್ನೇ ಆರಾಧಿಸುವೆ, ಮೊಣಕಾಲೂರಿ ಕೈಗಳೆತ್ತಿ ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯ ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ಅರಸನು ನೀನೇ. ಭಕ್ತರ ಆರಾಧನೆಗೆ ಯೋಗ್ಯನೇ, ಆರಾಧನೆ ಆರಾಧನೆ, ದೂತರು ಆರಾಧಿಸುವ ಕರ್ತನೆ, ಆರಾಧನೆ ಆರಾಧನೆ, ಭಕ್ತರು ಆರಾಧಿಸುವ ಯೋಗ್ಯನೇ, ಆರಾಧನೆ ಆರಾಧನೆ, ದೂತರು ಆರಾಧಿಸುವ ಕರ್ತನೆ, ಆರಾಧನೆ ಆರಾಧನೆ. ಧ್ವಜಪ್ರಾಯನೇ ನೀನು ನನ್ನ ಹಿರಿಯವನೇ, ನಿನ್ನನ್ನೇ ಆರಾಧಿಸುವೆ, ಧ್ವಜಪ್ರಾಯನೇ ನೀನು ನನ್ನ ಹಿರಿಯವನೇ, ನಿನ್ನನ್ನೇ ಆರಾಧಿಸುವೆ. ಕೈಗಳೆತ್ತಿ ಆರಾಧಿಸಿ. ಆರಾಧನೆಗೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯ ನೀನೇ, ಆರಾಧನೆ
ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ನೀನೇ. ನನಗಾಗಿ ಬಲಿಯಾದ ಯೇಸುವೇ, ದಿನವೆಲ್ಲ ಆರಾಧಿಸುವೆ. ಬೇಗನೆ ಬರಲಿರುವ ಯೇಸುವೇ, ಹರ್ಷದಿ ಆರಾಧಿಸುವೆ. ನನಗಾಗಿ ಬಲಿಯಾದ ಯೇಸುವೇ, ದಿನವೆಲ್ಲ ಆರಾಧಿಸುವೆ. ಬೇಗನೆ ಬರಲಿರುವ ಯೇಸುವೇ, ಹರ್ಷದಿ ಹರ್ಷದಿ ಆರಾಧಿಸುವೆ. ಅಭಿಷೇಕನಾತ್ಮನೇ ಆತ್ಮ ಪ್ರಿಯರೇ, ನಿನ್ನನ್ನೇ ಆರಾಧಿಸುವೆ. ಅಭಿಷೇಕನಾತ್ಮನೇ ಆತ್ಮ ಪ್ರಿಯರೇ, ನಿನ್ನನ್ನೇ ಆರಾಧಿಸುವೆ. ಸರಿ, ಹಾಗೆ ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ಹರಸನು ನೀನೇ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಒಂದು ತೀರ್ಮಾನ, ಜೀವಿಸುವ ಕಾಲವೆಲ್ಲ ಆರಾಧಿಸುತ್ತೇನೆ ಅಂತ ಒಂದು ತೀರ್ಮಾನ. ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ಹರಸನು ನೀನೇ. ಹಾಗೆ ಕುಟುಂಬದಲ್ಲಿ ಇರುವಾಗಲೇ ಕೈಗಳಲ್ಲಿ ಚಪ್ಪಾಳೆ ಹಾಕಿ ದೇವರನ್ನ ಮಹಿಮೆ ಪಡಿಸ್ರಿ. ಯಾಕೆಂದರೆ ನಮ್ಮ ದೇವರು ನಿಜವಾಗಿಯೂ ಅವರ ಆರಾಧನೆಗೆ ಪಾತ್ರನು, ಆರಾಧನೆಗೆ ಯೋಗ್ಯನಾಗಿರುವ ದೇವರು, ನಮ್ಮನ್ನು ಬಹಳವಾಗಿ ಪ್ರೀತಿಸುವ ದೇವರು. ನಮಗಾಗಿ ನಾವು ಹಾಡಿದ ಹಾಗೆ, ನನಗಾಗಿ ಬಲಿಯಾದ ಯೇಸುವೇ, ದಿನವೆಲ್ಲ ನಿನ್ನನ್ನು ಆರಾಧಿಸುವೆ. ಯೇಸು ಬಂದು ಅವರು ಯಾವ ಪಾಪ ಮಾಡಲಿಲ್ಲ, ಹಾಗೆ ಯೇಸು ಬಂದು ನಮಗೋಸ್ಕರ ನಮ್ಮ ಪಾಪಗಳನ್ನು ಹೊತ್ತು ನಮಗೋಸ್ಕರ ತನ್ನ ಪ್ರಾಣ ಕೊಟ್ಟು ನಮ್ಮನ್ನು ರಕ್ಷಿಸಿದ ಆ ದೇವರು. ಆಮೆನ್. ಒಂದು ಹಾಡು ಕೂಡ ಸೇರಿ ಹಾಡನ್ನು, ಕೀರ್ತನೆ 84:4 ವಾಕ್ಯ ಹೇಳ್ತದೆ, ಆತನ ಅಂಗಳದಲ್ಲಿ ಆತನ ಸಾನ್ನಿಧ್ಯದಲ್ಲಿ ಇರಲು ಆತನು ಆರಿಸಿಕೊಂಡಿರೋರು ಧನ್ಯರು. ಆಗ ನಾವು ಆರಿಸಿಕೊಳ್ಳಲಿಲ್ಲ, ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಸೇರಿ ಹಾಡನ್ನು, ಭೂನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ, ಸಂತೋಷದಿಂದ ಆತನನ್ನು ಸ್ತುತಿಸಿರಿ, ಸಂಗೀತದಿಂದ ಆತನನ್ನು ಸ್ತುತಿ ಮಾಡಿರಿ. ಆತ ಒಳ್ಳೆಯವ, ಆತನ ಕೃಪೆಯು ಎಂದಿರುವುದು, ಆತ ಒಳ್ಳೆಯವ, ಆತನ ಕೃಪೆ ಎಂದಿರುವುದು ಅಂತ ಈ ಹಾಡನ್ನು ಹಳೆ ಒಡಂಬಡಿಕೆಯಲ್ಲಿ ನೀವು ನೋಡಿ, ಎಲ್ಲ ಕಡೆ ಅವ್ರು ಏನು ಸ್ತುತಿಸಿದ್ರಂದರೆ ಆತನು ಒಳ್ಳೆಯವನು, ಆತನ ಕೃಪೆ ಎಂದಿರುವುದು, ಆತನು ಒಳ್ಳೆಯವನು. ಆಗ ದೇವ್ರ ಮಕ್ಕಳು ನಾವು ಕೂಡ ನಮ್ಮ ಬಾಯಿ ತೆರೆದು ಯಾವಾಗಲೂ ಹೇಳಬೇಕು, ದೇವರು ಒಳ್ಳೆಯವರು, ಆತನ ಕೃಪೆ ನಮ್ಮ ಮೇಲೆ ಶಾಶ್ವತವಾಗಿರ್ತದೆ ಅಂತ ನಾವು ಅರಿಕೆ ಮಾಡಬೇಕು. ನಾವು ಅರಿಕೆ ಮಾಡಬೇಕು. ದೇವರ ವಾಕ್ಯ ಹೇಳ್ತದೆ, ಆದಿಕಾಂಡ 33:11, ಆತನ ಕೃಪೆ ನನಗೆ ಬೇಕಾಗಿದ್ದನ್ನೆಲ್ಲ ತಂದಿತ್ತು. ಕೀರ್ತನೆ 18:35, ಆತನ ಕೃಪೆ ನನಗೆ ದೊಡ್ಡ ಸ್ಥಿತಿಯನ್ನು ತಂದಿತ್ತು. ಹಾಗೆ ಎಷ್ಟು ಕೃಪೆಯನ್ನು ಹೆಚ್ಚಿಸ್ತೀರಾ, ನಿಮ್ಮ ಜೀವಿತವನ್ನು ದೇವರು ಹೆಚ್ಚಿಸುವರಾಗಿರ್ತಾರೆ. ಭೂನಿವಾಸಿಗಳೇ ಸಂತೋಷದಿಂದ ಹಾಡಿ. ಆಮೆನ್. ಕರ್ತನೊಬ್ಬನೇ ದೇವರು, ಕರ್ತನೊಬ್ಬನೇ ನಂಬಿಗಸ್ತನು. ನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ, ನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ.
ಸಂತೋಷದಿಂದ ಒಂದು ಕೂಡಿರಿ, ಸಂಗೀತದಿಂದ ಸ್ತುತಿ ಹಾಡಿರಿ. ಸಂತೋಷದಿಂದ ಒಂದು ಕೂಡಿರಿ, ಸಂಗೀತದಿಂದ ಸ್ತುತಿ ಹಾಡಿರಿ. ಅಥ ಒಳ್ಳೆಯವನು ದಯೆಂದು ಇರುವುದು, ಅಥ ಬಲ್ಲವನು ದಯೆಂದು ಇರುವುದು. ಇವತ್ತು ಕೂಡ ಆರಾಧನೆಯಲ್ಲಿ ಭಾಗವಹಿಸಿದಿ ಅಂದ್ರೆ ಆತನ ಕೃಪೆ. ಬಲ್ಲವನು ದಯೆಂದು ಇರುವುದು. ಓ ನಿವಾಸಿಗಳೇ, ಯೇಸುವನ್ನು ಸ್ತುತಿಸಿರಿ. ಕರ್ತನೊಬ್ಬನೇ ದೇವರೆಂದು ನಂಬಿರಿ, ಆತ ನಮ್ಮ ಸೃಷ್ಟಿಕರ್ತನು. ಕರ್ತನೊಬ್ಬನೇ ದೇವರೆಂದು ನಂಬಿರಿ, ಆತ ನಮ್ಮ ಸೃಷ್ಟಿಕರ್ತನು. ಆತ ನಮಗಿರುವನು, ನಾವು ಆತನವರೇ, ಆತನನ್ನ ಕೀರ್ತಿಸಿರಿ. ಆತ ನಮಗಿರುವನು, ನಾವು ಆತನವರೇ, ಆತನನ್ನು ಕೀರ್ತಿಸಿರಿ. ಹೇಳಿ, ಆತ ಒಳ್ಳೆಯವನು ದಯೆಂದು ಇರುವನು, ಆತ ಬಲ್ಲವನು ದಯೆಂದು ಇರುವುದು. ಆತ ಒಳ್ಳೆಯವನು ದಯೆಂದು ಇರುವುದು, ಆತ ಬಲ್ಲವನು ದಯೆಂದು ಇರುವುದು. ಭೂ ನಿವಾಸಿಗಳೇ, ಯೇಸುವನ್ನು ಸ್ತುತಿಸಿರಿ. ಭೂ ನಿವಾಸಿಗಳೇ, ಯೇಸುವನ್ನು ಸ್ತುತಿಸಿರಿ. ಕರ್ತನೊಬ್ಬನೇ ನಂಬಿಗಸ್ತನೆನ್ನಿರಿ, ಆತ ನಮ್ಮ ವಿಮೋಚಕರು. ಕರ್ತನೊಬ್ಬನೇ ನಂಬಿಗಸ್ತನೆನ್ನಿರಿ, ಆತ ನಮ್ಮ ವಿಮೋಚಕನು. ಆತ ಒಳ್ಳೆ ಕೂರುವ, ಆತನ ಕುರಿಗಳು ನಾವು, ಆತನನ್ನು ಕೀರ್ತಿಸಿರಿ. ಆತ ಒಳ್ಳೆ ಕೂರುವ, ಆತನ ಕುರಿಗಳು ನಾವು, ಆತನನ್ನು ಕೀರ್ತಿಸಿರಿ. ಆತ ಒಳ್ಳೆಯವನು ದಯೆಂದು ಇರುವುದು, ಆತ ಬಲ್ಲವನು ದಯೆಂದು ಇರುವುದು. ಆತ ಒಳ್ಳೆಯವನು ದಯೆಂದು ಇರುವುದು, ಆತ ಬಲ್ಲವನು ದಯೆಂದು ಇರುವುದು. ಆತ ಒಳ್ಳೆಯವನು, ಯೇಸು ಒಳ್ಳೆಯವರು. ಯೇಸು ನಮ್ಮ ರಕ್ಷಿಸಿದ ದೇವರು, ಹುಡುಕಿ ಬಂದ ದೇವರು. ಒಳ್ಳೆಯವನು ದಯೆಂದು ಇರುವುದು, ಆತ ಬಲ್ಲವನು ದಯೆಂದು ಇರುವುದು. ಆರಾಧಿಸುವ, ನಾವು ಆರಾಧಿಸುವ, ನಾತನ ದಯೆಯನ್ನು ಧ್ಯಾನಿಸುವ, ಕರಗಳ ಎತ್ತಿ ವಂದಿಸುವ, ಹಾಡುತ್ತ ಕರ್ತನ ಸ್ತುತಿಸುವ. ಆರಾಧಿಸುವ, ನಾವು ಆರಾಧಿಸುವ, ನಾತನ ದಯೆಯನ್ನು ಧ್ಯಾನಿಸುವ, ಕರಗಳ ಎತ್ತಿ ವಂದಿಸುವ, ಹಾಡುತ್ತ ಕರ್ತನ ಸ್ತುತಿಸುವ. ಹಾಲೆಲೂಯಾ, 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 ಹಾಲೆಲೂಯಾ. ಹಾಲೆ ಮಕ್ಕಳು ಸೇರಿ ನಮ್ಮ ಜೊತೆ ಹಾಲೆಲೂಯಾ, ಹಾಲೆಲೂಯಾ. ಯೇಸುವಿನ ರಕ್ತ ನನ್ನ ಪಾಪದಿ ವಿಮೋಚಿಸಿತು. ಯೇಸುವಿನ ರಕ್ತ ನನ್ನ ರೋಗವ ನೀಗಿಸಿತು. ಯೇಸುವಿನ ರಕ್ತ ನನ್ನ ಪಾಪದಿ ವಿಮೋಚಿಸಿತು. ಯೇಸುವಿನ ರಕ್ತ ನನ್ನ ರೋಗದಿ ನೀಗಿಸಿತು. ತನ್ನ ಕರದಲ್ಲಿಯೇ ನನ್ನ ರೂಪಿಸಿದ, ತನ್ನ ಕರದಲ್ಲಿಯೇ ನನ್ನ ರೂಪಿಸಿದ. ನನಗೆಂದಿಗೂ ಭಯವೇ ಇಲ್ಲ, ನನಗೆಂದಿಗೂ ಭಯವೇ ಇಲ್ಲ. ಹಾಲೆಲೂಯಾ, 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 ಹಾಲೆಲೂಯಾ. ಆತ್ಮನ ಫಲಗಳಿಂದ ನನ್ನನ್ನು ತುಂಬಿಸಿರಿ. ಪ್ರೇಮದಿ ಎಲ್ಲವನ್ನು ಸಾಧಿಸುವ ಶಕ್ತಿ ನೀಡಿ. ಆತ್ಮನ ಫಲಗಳಿಂದ ನನ್ನನ್ನು ತುಂಬಿಸಿರಿ. ಪ್ರೇಮದಿ ಎಲ್ಲವನ್ನು ಸಾಧಿಸುವ ಶಕ್ತಿ ನೀಡಿ. ಆತ್ಮನ
ನವ್ಯವಾಗಲು, ಆತ್ಮದಲ್ಲಿ ನಿತ್ಯ ನವ್ಯವಾಗಲು ನನ್ನ ಸಂಪೂರ್ಣ ಸಮರ್ಪಿಸುವೆ, ನಿಮ್ಮನ್ನು ಸಮರ್ಪಿಸಿ ಸಂಪೂರ್ಣ ಸಮರ್ಪಿಸುವೆ. ಹಾಲೆಲೂಯಾ 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 ಹಾಲೆಲೂಯಾ. ನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ, ನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ಸಂತೋಷದಿಂದ ಒಂದು ಕೂಡಿರಿ, ಸಂಗೀತದಿಂದ ಸ್ತುತಿ ಹಾಡಿರಿ. ಸಂತೋಷದಿಂದ ಒಂದು ಕೂಡಿರಿ, ಸಂಗೀತದಿಂದ ಸ್ತುತಿ ಹಾಡಿರಿ. ಆತ ಒಳ್ಳೆಯವನು, ದಯೆ ಎಂದು ಇರುವುದು, ಆತ ಬಲ್ಲವನು, ದಯೆ ಎಂದು ಇರುವುದು. ಆತ ಒಳ್ಳೆಯವನು, ದಯೆ ಎಂದು ಇರುವುದು, ಆತ ಬಲ್ಲವನು, ದಯೆ ಎಂದು ಇರುವುದು. ಆತ ಒಳ್ಳೆಯವನು, ಎಂದು ಇರುವುದು, ಆತ ಬಲ್ಲವನು, ದಯೆ ಎಂದು ಇರುವುದು. ಆತ ಒಳ್ಳೆಯವನು, ದಯೆ ಎಂದು ಇರುವುದು, ಆತ ಬಲ್ಲವನು, ದಯೆ ಎಂದು ಇರುವುದು. ಆತ ಒಳ್ಳೆಯವನು, ದಯೆ ಎಂದು ಇರುವುದು, ಆತ ಬಲ್ಲವನು, ದಯೆ ಎಂದು ಇರುವುದು. ಆತ ಒಳ್ಳೆಯವನು, ದಯೆ ಎಂದು ಇರುವುದು, ಆತ ಬಲ್ಲವನು, ದಯೆ ಎಂದು ಇರುವುದು. ಆತ ಒಳ್ಳೆಯವನು, ದಯೆ ಎಂದು ಇರುವುದು, ಆತ ಬಲ್ಲವನು, ದಯೆ ಎಂದು ಇರುವುದು. ಕೈಗಳು ಚಪ್ಪಳ ಹಾಕಿ ಆತನ ದಯೆ, ಆತನ ದಯೆ ಈ ಮೇ ತಿಂಗಳು ನಾವು ಕಾಣ್ತಾ ಇದ್ದೀವಿ ಅಂದರೆ ದೇವರ ದಯೆ, ದೇವರ ಕೃಪೆಯಾಗಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತೀವಿ. ದೇವರಪ್ಪ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ನಿನ್ನ ಕೃಪೆಗಾಗಿ ಸ್ತೋತ್ರ ದೇವರೇ, ನಿನ್ನ ದಯೆಗಾಗಿ ಸ್ತೋತ್ರ ದೇವರಪ್ಪ. ನೀ ಮಾತ್ರ ನಂಬಿಗಸ್ತನು ದೇವರಪ್ಪ. ನೋಡಿ, ನಾವು ಎಷ್ಟು ಸಾರಿ ನಂಬಿಗಸ್ತರಾಗಿ ಇಲ್ಲಿ ಹೋಗಿದ್ದೀವಿ, ಎಷ್ಟು ಸಾರಿ ಪ್ರಾರ್ಥನೆ ಮಾಡಿರೋದಲ್ಲ, ಎಷ್ಟು ಸಾರಿ ಅನೇಕ ಕಾರ್ಯಗಳಲ್ಲಿ ನಾನು ದಾರಿ ತಪ್ಪಿದರೂ ಕೂಡ ದೇವರು ಒಳ್ಳೆಯವರಾಗಿದ್ದು ನಮ್ಮನ್ನು ಇದುವರೆಗೆ ನಡೆಸಿದ್ದಾರೆ, ಇನ್ನು ಮುಂದೆ ಕೂಡ ನಡೆಸುವವರಾಗಿದ್ದಾರೆ. ಕೆಲವು ರಥಗಳಲ್ಲಿ, ಕೆಲವರು ಹರ್ಷಬಲದಲ್ಲಿ ನಂಬಿಕೆ ಇಡ್ತಾರೆ. ನಾವಾದರೂ ಆ ದೇವರಲ್ಲಿ ಭರವಸೆ ಇಟ್ಟಿರೋದ್ರಿಂದ ನಮ್ಮನ್ನು ಉನ್ನತಪಡಿಸುವ ದೇವರು. ನನಗೆ ಯಾಬೇಸ್ ಪ್ರಾರ್ಥನೆ ತುಂಬ ಇಷ್ಟ. ಯಾಬೇಸು 4 ಕಾರ್ಯ ಬೇಡಿಕೊಂಡ, ನನ್ನನ್ನು ವಿಶೇಷವಾಗಿ ಆಶೀರ್ವದಿಸು, ನನ್ನ ಪ್ರಾಂತ್ಯಗಳನ್ನು ವಿಸ್ತಾರಪಡಿಸು ದೇವರಪ್ಪ. ಯಾವುದೇ ಒಂದು ಕೇಡು ನನ್ನ ಮುಟ್ಟದ ಹಾಗೆ ನಿನ್ನ ಹಸ್ತ ನನಗೆ ಅನುಕೂಲವಾಗಿರಲಿ, ನಿನ್ನ ಹಸ್ತ ನನ್ನೊಂದಿಗಿರಲಿ. ಸತ್ಯವೇದ ಹೇಳ್ತದೆ, ಅವನ ಪ್ರಾರ್ಥನೆ ದೇವರು ಕೇಳಿದರು, ತನ್ನ ಸಹೋದರರಿಗಿಂತಲೂ ದೇವರ ಆತನ ಉನ್ನತಪಡಿಸಿದರು. ಈ ಮೇ ತಿಂಗಳಲ್ಲಿ ಯಾರಾಧನೆ ಭಾಗವಹಿಸಿರುವ ಎಲ್ಲರನ್ನು ಕೂಡ ಆ ವಾಕ್ಯಗಳ ಪ್ರಕಾರ ನಾನು ತಂದೆ ಕುಮಾರ ಪವಿತ್ರಾತ್ಮನ ನಾಮದಲ್ಲಿ ನಾನು ಆಶೀರ್ವಾದ ಮಾಡಿ ಪ್ರಾರ್ಥಿಸ್ತೀನಿ. ಈ ಕಡದ ಪರಿಸ್ಥಿತಿಯಲ್ಲಿ ಕೂಡ ನಮ್ಮ ಪ್ರಾಂತ್ಯಗಳು ವಿಸ್ತಾರವಾಗಲಿ. ಹೆಚ್ಚಾಗಿ ನಿಮ್ಮನ್ನು ವಿಶೇಷವಾಗಿ ಈ ಮೇ ತಿಂಗಳಲ್ಲಿ ಆಶೀರ್ವದಿಸಿ, ಇವತ್ತಿರುವ ಯಾವುದೇ ಒಂದು ಬಾಧೆಗಳು ನಮ್ಮನ್ನು ಮುಟ್ಟದ ಹಾಗೆ ಆತನ ಬಲಗೈ ನಿಮಗೆ ಆಧಾರವಾಗಿರಲಿ. ಎಮ್ಮೆ ಒಂದು ಹಾಡು ಕೂಡ ಸೇರಿ ಹಾಡನ್ನು, ನಿನ್ನ ಹೊಗಳಿ ನಾನು ಹಾಡುವೆನು, ನನ್ನ ಉನ್ನತ ಆಶ್ರಯವೇ, ನಿನ್ನ ಹೊಗಳಿ ನಾನು ಹಾಡುವೆನು. ನಮ್ಗೆ ಯಾವಾಗಲೂ ನಮ್ಮ ವಿನೇಸರ್ ಸಭೆಯಲ್ಲಿ ನಮಗೆ ಆರಾಧನೆಯಿಂದ ಭಾಳ ಇಷ್ಟ. ದೇವರನ್ನು ತುಂಬ ಹಾಡಿ ಹೊಗಳಿ ದೇವನ ಮಹಿಮೆ ಪಡಿಸಲಿಕ್ಕೆ ಇಷ್ಟಪಡ್ತೀವಿ. ಯಾಕೆಂದರೆ ಅವರು ಆರಾಧನೆಯಲ್ಲಿ ವಾಸಿಸುವ ದೇವರು, ಆರಾಧನೆಗೆ ಯೋಗ್ಯನು. ಈ ವಾಕ್ಯ ಹೇಳ್ತದೆ, ನನ್ನ ಉನ್ನತ ಸ್ಥಾನದಲ್ಲಿ ದೃಢವಾಗಿ ನಿಲ್ಲಿಸುವನು, ಬಂಡೆಯಿಂದ ಜೇನು ಗಿರಿಯಿಂದ ಎಣ್ಣೆಯು ದೊರೆಯುವಂತೆ ಮಾಡುವನು. ನನ್ನ ಜೊತೆ ಸೇರಿ ಹೇಳಿ, ಇಂಥ ಪರಿಸ್ಥಿತಿಯಲ್ಲೂ ನನ್ನನ್ನು ಉನ್ನತ ಸ್ಥಾನದಲ್ಲಿ ದೃಢವಾಗಿ ನಿಲ್ಲಿಸುವನು. ಭಯಪಡಬೇಡಿ, ಏನಾಗಲ್ಲ, ಏನಾಗಲ್ಲ. ನಮ್ಮ ದೇವರು ನಮ್ಮ ಪಕ್ಷದಲ್ಲಿದ್ದಾರೆ. ಕೀರ್ತನೆಗಾರನ ಹೇಳ್ತಾನೆ, ನಾನು ಸಾಯುವುದಿಲ್ಲ, ನಾನು ಬದುಕಿದ್ದು ದೇವರ ನಾಮವನ್ನು ಮಹಿಮೆ ಪಡಿಸುತ್ತೇನೆ. ಕರ್ತನು ನಮ್ಮ ಪಕ್ಷದಲ್ಲಿದ್ದಾರೆ. ಆಮೆನ್. ನಾವು ಸೇರಿ ಹಾಡನ್ನು, ಈ ಚರಣ ಹೇಳ್ತಿದೆ, ಕೆಂಪು ಸಮುದ್ರವು ಮಾರ್ಗ ತೆರೆಯಿತು, ಯುದ್ಧ ಸೇನೆವು ನೀಗಿ ಹೋಯಿತು. ಈ ಹಾಡುವ ಸಮಯದಲ್ಲೇ ಎಲ್ಲ ಈ ಕೊರೋನಾ ಎನ್ನುವ ರೋಗ ಅದು ನೀಗಿ ಹೋಗಲಿ. ದೇವರು ತನ್ನ ಮಕ್ಕಳಿಗೆ ಒಳ್ಳೆ ಮಾರ್ಗಗಳನ್ನು ತೆರೀಲಿ ಅಂತ ನಾವು ಸೇರಿ ಹಾಡಿ ದೇವರನ್ನು ನಾವು ಮಹಿಮೆ ಪಡಿಸುವವರಾಗಿರೋಣ ನಾವು.
worship you, Lord. We worship you. ನಾ ಹೊಗಳಿ ಹಾಡುವೆ ನನ್ನ ಉನ್ನತ ಆಶ್ರಯವೇ, ನಿನ್ನ ಹೊಗಳಿ ಹಾಡುವೆ ನನ್ನ ಉನ್ನತ ಆಶ್ರಯವೇ. ಅತಿಯಾದ ಪ್ರಣವ ಬಂದರು ಬಿರುಗಾಳಿಯು ಬಿಸಿದರು, ಅತಿಯಾದ ಪ್ರಣವ ಬಂದರು ಬಿರುಗಾಳಿಯು ಬಿಸಿದರು. ನನ್ನ ರಕ್ಷಣೆಯೇ ನನ್ನ ದುರ್ಗವೇ, ನೆಲೆಸುವೆನು ನಿನ್ನಲೇ. ನನ್ನ ರಕ್ಷಣೆಯೇ ನನ್ನ ದುರ್ಗವೇ, ನೆಲೆಸುವೆನು ನಿನ್ನಲೇ. ನಿನ್ನ ಹೊಗಳಿ ಹಾಡುವೆ ನನ್ನ ಉನ್ನತ ಆಶ್ರಯವೇ, ನಿನ್ನ ಹೊಗಳಿ ಹಾಡುವೆ ನನ್ನ ಉನ್ನತ ಆಶ್ರಯವೇ. ನನ್ನ ಉನ್ನತ ಸ್ಥಾನದಲ್ಲಿ ದೃಢವಾಗಿ ಇರಿಸಿರುವೆ, ನನ್ನ ಉನ್ನತ ಸ್ಥಾನದಲ್ಲಿ ದೃಢವಾಗಿಯೇ ಇರಿಸಿರುವೆ. ಬಂಡೆಯಿಂದ ಜೇನು ಗಿರಿಯಿಂದ ಎಣ್ಣೆಯು ದೊರೆಯುವಂತೆ ಮಾಡಿದೆ, ಬಂಡೆಯಿಂದ ಜೇನು ಗಿರಿಯಿಂದ ಎಣ್ಣೆಯು ದೊರೆಯುವಂತೆ ಮಾಡಿದೆ. ನಿನ್ನ ಹೊಗಳಿ ಹಾಡುವೆ ನನ್ನ ಉನ್ನತ ಆಶ್ರಯವೇ. ದೇವರೇ ನನಗೆ ಆಶ್ರಯ. ಈ ಕಾಲದಲ್ಲಿ ನಾವೆಲ್ಲ ಹೋಗ್ಲಿಕ್ಕೆ ಸಾಧ್ಯ, ಅವರೇ ನಮ್ಮ ಆಶ್ರಯ. ಉನ್ನತ ಆಶ್ರಯವೇ. ಕೆಂಪು ಸಮುದ್ರವು ಮಾರ್ಗವಾಯಿತು, ಯುದ್ಧ ಸೈನ್ಯವು ನೀಗಿ ಹೋಯಿತು. ಕೆಂಪು ಸಮುದ್ರವು ಮಾರ್ಗವಾಯಿತು, ಯುದ್ಧ ಸೈನ್ಯವು ನೀಗಿ ಹೋಯಿತು. ನಮ್ಮ ಪರಾಕ್ರಮವೇ ನಮ್ಮ ಭುಜಬಲವೇ, ಜಯ ಹೊಂದುವೆ ನಿನ್ನಲ್ಲೇ. ನಮ್ಮ ಜಯವು ಯೇಸುವಲ್ಲಿ. ಪರಾಕ್ರಮವೇ ನಮ್ಮ ಭುಜಬಲವೇ, ಜಯ ಹೊಂದುವೆ ನಿನ್ನಲ್ಲೇ. ನಿನ್ನ ಹೊಗಳಿ ಹಾಡುವೆ ನನ್ನ ಉನ್ನತ ಆಶ್ರಯವೇ, ನಿನ್ನ ಹೊಗಳಿ ಹಾಡುವೆ ನನ್ನ ಉನ್ನತ ಆಶ್ರಯವೇ. ಕೆಂಪು ಸಮುದ್ರವು ಮಾರ್ಗವಾಯಿತು, ಯುದ್ಧ ಸೈನ್ಯವು ನೀಗಿ ಹೋಯಿತು. ಕೊರೋನಾ ವ್ಯಾಧಿಯು ಯೇಸುವಿನ ನಾಮದಲ್ಲಿ ನೀಗಿ ಹೋಯಿತು, ಯುದ್ಧ ಸೈನ್ಯವು ನೀಗಿ ಹೋಯಿತು. ನಮ್ಮ ಪರಾಕ್ರಮವೇ ನಮ್ಮ ಭುಜಬಲವೇ, ಜಯ ಹೊಂದುವೆ ನಿನ್ನಲ್ಲೇ. ನಮ್ಮ ಪರಾಕ್ರಮವೇ ನಮ್ಮ ಭುಜಬಲವೇ, ಜಯ ಹೊಂದುವೆ ನಿನ್ನಲ್ಲೇ. ನಿನ್ನ ಹೊಗಳಿ ಹಾಡುವೆ ನನ್ನ ಉನ್ನತ ಆಶ್ರಯವೇ, ನಿನ್ನ ಹೊಗಳಿ ಹಾಡುವೆ ನನ್ನ ಉನ್ನತ ಆಶ್ರಯವೇ. ನನ್ನ ಉನ್ನತ ಸ್ಥಾನದಲ್ಲಿ ದೃಢವಾಗಿ ಇರಿಸಿರುವೆ, ನನ್ನ ಉನ್ನತ ಸ್ಥಾನದಲ್ಲಿ ದೃಢವಾಗಿಯೇ ಇರಿಸಿರುವೆ. ಬಂಡೆಯಿಂದ ಜೇನು ಗಿರಿಯಿಂದ ಎಣ್ಣೆಯು ದೊರೆಯುವಂತೆ ಮಾಡಿದೆ. ಬಂಡೆಯಿಂದ ಜೇನು ಗಿರಿಯಿಂದ ಎಣ್ಣೆಯು ದೊರೆಯುವಂತೆ ಮಾಡಿದೆ. ನಿನ್ನ ಹೊಗಳಿ ಹಾಡುವೆ ನನ್ನ ಉನ್ನತ ಆಶ್ರಯವೇ, ನಿನ್ನ ಹೊಗಳಿ ಹಾಡುವೆ ನನ್ನ ಉನ್ನತ ಆಶ್ರಯವೇ. ನಿನ್ನ ಹೊಗಳಿ ಹಾಡುವೆ ನನ್ನ ಉನ್ನತ ಆಶ್ರಯವೇ. ಎಷ್ಟು ಜನಕ್ಕೆ ದೇವರು ಉನ್ನತವಾಗಿ ಆಶ್ರಯವಾಗಿದ್ದಾರೆ. ಹಾಡುವೆ ಎಷ್ಟೋ ಜನಕ್ಕೆ ಏನೇನೋ ಆಶ್ರಯ, ನಮಗಾದ್ರೆ ಯೇಸು ಆಶ್ರಯ. ನಿನ್ನ ಹೊಗಳಿ ಹಾಡುವೆ ನನ್ನ ಉನ್ನತ ಆಶ್ರಯವೇ, ನಿನ್ನ ಹೊಗಳಿ ಹಾಡುವೆ ನನ್ನ ಉನ್ನತ ಆಶ್ರಯವೇ. ನಿನ್ನ ಹೊಗಳಿ ಹಾಡುವೆ ನನ್ನ ಉನ್ನತ ಆಶ್ರಯವೇ. ಚೆನ್ನಾಗಿ ಕೈಗಳ ಚಪ್ಪಳ ಹಾಕಿ ಉರಬಲ ರಶಂದರ ಬಲ ರಿಮನರು ಶಬಲರ ಬಲರ ರಿಮನರ ಶೆಖಿಲ ಬರಬರ. ಯೇಸುವಿನ ನಾಮದಲ್ಲಿ
ದೇವರ ಮಕ್ಕಳಿಗೆ ವಿರೋಧವಾಗಿರುವ ಎಲ್ಲ ಕೆಂಪು ಸಮುದ್ರಗಳು ನಜರೇತಿನ ಯೇಸುವಿನ ನಾಮದಲ್ಲಿ ದಾರಿ ಬಿಡುವಂತೆ ನಾನು ಆಜ್ಞಾಪಿಸುತ್ತೇನೆ. ದೇವರೇ, ಆ ಬಂಡೆಯಿಂದ ಜೇನು, ಗಿರಿಯಿಂದ ಎಣ್ಣೆಯೂ ಅಂತ ದೇವರಪ್ಪ, ಆ ಮಧುರವಾದ ಆ ಜೀವಿತ, ಅಭಿಷೇಕದ ಜೀವಿತವನ್ನು ನಿಮ್ಮ ಮಕ್ಕಳು ಅನುಭವಿಸಲಿ ದೇವರಪ್ಪ. ಏಮೇನ್, ಎಷ್ಟು ಜನ ಏಮೇನ್ ಹೇಳ್ತೀರಾ? ಏಮೇನ್. ಒಂದು ಹಾಡು ಕೂಡ ಸೇರಿ ನಮ್ಮ ದೇವರನ್ನ ಸ್ತುತಿಸೋಣ. ಕರ್ತನೇ, ದೇವರಲ್ಲಿ ನಿನಗೆ ಸಮಾನ ಯಾರಿದ್ದಾರೆ ದೇವರೇ? ಆಕಾಶದಲ್ಲಿಯೂ ಭೂಮಿಯಲ್ಲಿಯೂ ನಿನಗೆ ಸಮ ಯಾರಿದ್ದಾರೆ ದೇವರೇ ಅಂತ ಈ ಹಾಡನ್ನು ಹಾಡಿ ದೇವರನ್ನು ಮಹಿಮೆ ಪಡಿಸೋಣ. ಈ ಹಾಡಲ್ಲಿ ಕೂಡ ಆ ಕೆಂಪು ಸಮುದ್ರ ಅಂತ ಇದೆ. ನನಗೆ ಅನಿಸ್ತದೆ, ನಮಗೆ ದೇವ್ರ ಮಕ್ಕಳಿಗಾಗಲಿ ಎಲ್ಲರಿಗೂ ನಮ್ಮ ಮುಂದೆ ಹೋಗದ ಹಾಗೆ ಈ ವ್ಯಾಧಿ, ಈ ಕೊರೋನಾನು ವ್ಯಾಧಿ ಒಂದು ಅಡ್ಡವಾಗಿದೆ. ನಾನು ನಂಬ್ತೀನಿ ಈ ಆರಾಧನೆಯಲ್ಲಿ ದೇವರನ್ನೆಲ್ಲ ದೂರ ಮಾಡಿ ಈ ಮೇ ತಿಂಗಳಿಂದಲೇ ಎಲ್ಲ ಕಡೆ ಒಳ್ಳೆ ವಾತಾವರಣವನ್ನು ದೇವ್ರ ಥರದನ್ನು ನೀವು ನೋಡ್ತೀರ. ನೀವು ನೋಡಿ ಯಾವುದು ದುರ್ಸುದ್ದಿಗಳು ಕೇಳಿದ ಹಾಗೆ ದೇವರ ಮಹಿಮೆಯನ್ನು ನಾವು ಕಾಣುವರಾಗಿರ್ತೀವಿ. ಸೇರಿ ಕರ್ತನೇ, ದೇವರಲ್ಲಿ ನಿನಗೆ ಸಮಾನ ಯಾರು ಅಂತ ಸೇರಿ ಹಾಡಿ. ಕರ್ತನೇ, ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಸಿರಿಗಳ ಕರ್ತನೇ, ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? 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 ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕರ್ತನೇ, ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕೆಂಪು ಸಮುದ್ರವ ಹೊಡೆದು ನಿನ್ನ ಜನರನ್ನು ನಡೆಸಿದರಿ. ಕೆಂಪು ಸಮುದ್ರವ ಹೊಡೆದು ನಿನ್ನ ಜನರನ್ನು ನಡೆಸಿದನಿ. ನೀನೇ ಶಕ್ತನು, ಸರ್ವಶಕ್ತನು, ನಿನ್ನ ವಾಕ್ಯವು ಬದಲಾಗದು. ನೀನೇ ಶಕ್ತನು, ಸರ್ವಶಕ್ತನು, ನಿನ್ನ ವಾಕ್ಯವು ಬದಲಾಗದು. ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕರ್ತನೇ, ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಪರಲೋಕ ಮನ್ನವ ನೀಡಿ ನಿನ್ನ ಜನರನ್ನು ಪೋಷಿಸಿದೆ. ಪರಲೋಕ ಮನ್ನವ ನೀಡಿ ನಿನ್ನ ಜನರನ್ನು ಪೋಷಿಸಿದೆ. ನಿನ್ನಂತೆ ಯಾರುಂಟು ಎಲ್ಲ ಜನರನ್ನು ಪ್ರೀತಿಸಲು? ಹಾಗೆ ಯಾರು ಇಲ್ಲ. ನಿನ್ನಂತೆ ಯಾರುಂಟು ಎಲ್ಲ ಜನರನ್ನು ಪ್ರೀತಿಸಲು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕರ್ತನೇ, ದೇವರಲ್ಲಿ ನಿನಗೆ ಸಮಾನ ಯಾರು?
ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಬಂಡೆಯನ್ನು ನೀನು ಸೀಳಿ ನಿನ್ನ ಛಲದ ಹಾನಿಗಿದೆ. ಬಂಡೆಯನ್ನು ನೀನು ಸೀಳಿ ನಿನ್ನ ಛಲದ ಹಾನಿಗಿದೆ. ನಿನ್ನ ನಾಮದ ಅತಿಶಯ ಯಾವಾಗಲೂ ರಕ್ಷಿಸುವೆ. ನಿನ್ನ ನಾಮದ ಅತಿಶಯ ಯಾವಾಗಲೂ ರಕ್ಷಿಸುವೆ. ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ತಂದೆಗಿಂತಲೂ ದೇವರಪ್ಪ, ತಾಯಿಗಿಂತಲೂ ಸ್ನೇಹಿತನಿಂತಲೂ ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಆತನೇ, ಯಾವಾಗಲೂ ನಮ್ಮ ಜೊತೆ ಇರುವ ಆತನೇ, ನೀವು ಉನ್ನತನು ಮಹೋನ್ನತನು ದೇವರೇ. ನೀನು ಕೃಪಾಳು ದಯೆಯುಳ್ಳ ದೇವರಪ್ಪ, ಕರುಣಾಮಯನೇ. ಕಲ್ವಾರಿ ಶಿಲುಬೆಯಲ್ಲಿ ದೇವರಪ್ಪ ಬಂಡೆಯಾಗಿರೋ ಯೇಸು ನಮಗಾಗಿದೇರಪ್ಪ, ತನ್ನನ್ನೇ ಬಲಿಯಾಗಿ ಕೊಟ್ಟು ಅಪರಿಶುದ್ಧಾತ್ಮನ ಜೀವ ಜಲವನ್ನು ದೇವರಪ್ಪ ನಮಗೂ ಕೊಟ್ಟು ದಾಹ ತಣಿಸಿದಾತನೇ, ನಮಗೆ ಕೋಟಿ ಸ್ತೋತ್ರ ಕರ್ತನೇ, ಸ್ತೋತ್ರ ಕರ್ತನೇ. ಒಂದು ಹಾಡು ಕೂಡ, ಯೇಸು ನಿನ್ನ ಪ್ರೀತಿ ಉಪಕಾರಗಳು ವರ್ಣಿಸಲು ನನ್ನ ಹೃದಯ ಸಾಲದು ದೇವರೇ. ಯೇಸು ನಿನ್ನ ಪ್ರೀತಿ ಉಪಕಾರಗಳನ್ನು ವರ್ಣಿಸಲು ಈ ಹೃದಯ ಸಾಲದು ಅಂತ ಹಾಡಿ ದೇವರನ್ನ ಮಹಿಮೆ ಪಡಿಸನ್ನ. ಹಸಿವೆಯಲ್ಲಿ ಅವನಿಗೆ ರೊಟ್ಟಿಯಾದರು, ಜೀವಕರ ನದಿಯಾಗಿ ನಮ್ಮ ದಾಹವನ್ನು ತಣಿಸಿದರು. ಸಿಂಹದ ಗವಿಯಲ್ಲಿ ಕೂಡ ವಿಶೇಷ ಸಹಾಯಕನಾಗಿ ನಮ್ಮನ್ನು ನಡೆಸಿದ ದೇವರನ್ನ ಕಣ್ಣೀರಿನಲ್ಲಿ ವಿನಾಶಲ್ಲಿ ನಿರೀಕ್ಷೆ ನೀನಾದೆ, ಸೋಲಿನಲ್ಲಿ ಗೆಲುವಿನಲ್ಲಿ ಬಲವೋ ಜಯವೋ ನೀನಾದೆ. ಕಣ್ಣೀರಿನಲ್ಲಿ ನಿರಾಶೆಯಲ್ಲಿ ನಿರೀಕ್ಷೆ ನೀನಾದೆ, ಸೋಲಿನಲ್ಲಿ ಗೆಲುವಿನಲ್ಲಿ ಬಲವೋ ಜಯವೋ ನೀನಾದೆ. ನನ್ನ ನಿರೀಕ್ಷೆಯು ನನ್ನ ನಂಬಿಕೆ ನನ್ನ ಪ್ರೀತಿಯು ಯೇಸು ರಾಜ, ಯೇಸು ರಾಜ. ಯೇಸು ನಿನ್ನ ಪ್ರೀತಿ ಉಪಕಾರಗಳು ವರ್ಣಿಸಲು ನನ್ನ ಹೃದಯ ಸಾಲದು, ವರ್ಣಿಸಲು ನನ್ನ ಹೃದಯ ಸಾಲದು. ಸಿಂಹಗಳ ಕವಿಯಲ್ಲಿ ವಿಶೇಷ ಸಹಾಯಕನೇ, ಬೆಂಕಿಯ ಮಧ್ಯದಲ್ಲಿ ಇಳಿದು ನೀನು ಬಂದವನೇ. ಸಿಂಹಗಳ ಕವಿಯಲ್ಲಿ ವಿಶೇಷ ಸಹಾಯಕನೇ, ಬೆಂಕಿಯ ಮಧ್ಯದಲ್ಲಿ ಇಳಿದು ನೀ ಬಂದವನೇ. ನನ್ನ ನಿರೀಕ್ಷೆಯು ನನ್ನ ನಂಬಿಕೆ ನನ್ನ ಪ್ರೀತಿಯು ಯೇಸು ರಾಜ, ಯೇಸು ರಾಜ. ಯೇಸು ನಿನ್ನ ಪ್ರೀತಿ ಉಪಕಾರಗಳು ವರ್ಣಿಸಲು ನನ್ನ ಹೃದಯ ಸಾಲದು,
ವರ್ಣಿಸಲು ನನ್ನ ಹೃದಯ ಸಾಲದು. ಹಸಿವೆಯಲ್ಲಿ ಸಂಕಟದಲ್ಲಿ ರೊಟ್ಟಿಯು ನೀನಾದೆ, ಬಾಯಾರಿದ ಸಮಯದಲ್ಲಿ ಜೀವಕರ ನದಿಯು ನೀನಾದೆ. ಹಸಿವೆಯಲ್ಲಿ ಸಂಕಟದಲ್ಲಿ ರೊಟ್ಟಿಯು ನೀನಾದೆ, ಬಾಯಾರಿದ ಸಮಯದಲ್ಲಿ ಜೀವಕರ ನದಿಯು ನೀನಾದೆ. ನನ್ನ ನಿರೀಕ್ಷೆಯು ನನ್ನ ಪ್ರೀತಿಯು ಯೇಸು ರಾಜ, ಯೇಸು ರಾಜ, ಯೇಸು ನಿನ್ನ ಪ್ರೀತಿ ಉಪಕಾರಗಳು ವರ್ಣಿಸಲು ನನ್ನ ಹೃದಯ ಸಾಲದು. 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 ಹೌದು, ನಮ್ಮನ್ನ ಬಿಟ್ಟರೆ ಈ ದಿನವೆಲ್ಲ ಹಾಡಿ ನಾವು ಸ್ತುತಿಸ್ತೀವಿ, ಆದರೆ ಏನು ಮಾಡ್ತಾರೆ, ಟೈಮ್ ನಮ್ಮನ್ನು ಬಿಡುವುದಿಲ್ಲ. ಆಮೆನ್. ಆತನ ವರ್ಣಿಸಲು 1000 ವರ್ಷಗಳಿದ್ರೆ ಕೂಡ ಸಾಲದು, ಅಷ್ಟು ಒಳ್ಳೆ ದೇವರು. ಹಾಗೆ ಕಣ್ಗಳು ಮುಚ್ಚಿ 4 ತಿಂಗಳು ನಮ್ಮನ್ನು ನಡೆಸಿ ಬಂದ ಆ ದೇವರ ಕೃಪೆಯನ್ನು ನಾವು ನೆನೆಸಿಕೊಳ್ಳೋಣ, ಆತನ ಕರುಣೆಯನ್ನು ನಾವು ನೆನೆಸಿಕೊಳ್ಳೋಣ. ಎಷ್ಟೋ ಸಮಯದಲ್ಲಿ ಒಂದು ವೇಳೆ ನಾವು ಕೈ ಬಿಡಲ್ಪಟ್ಟಿರ್ಬೋದು, ಒಂದು ವೇಳೆ ನಮ್ಮನ್ನು ಯಾವುದಕ್ಕೂ ಪ್ರಯೋಜನ ಅಲ್ಲ ಅಂತ ನಮ್ಮನ್ನು ಅಲ್ಪವಾಗಿ ಜನಗಳು ಎಣಿಸಿರ್ಬೋದು, ಒಂದು ವೇಳೆ ದೂರ ಮಾಡಿರ್ಬೋದು, ದುಃಖಿಸಿರ್ಬೋದು, ನೊಂದಿಸಿರ್ಬೋದು. ಕೆಲ ಸಮಯದಲ್ಲಿ ನಿಮ್ಮ ಪ್ರಾಣನೇ ತೆಗಿ ಕೂಡ ನಿಮ್ಮನ್ನು ನೋಡಿರ್ಬೋದು. ಆದರೆ ಇದೆಲ್ಲದಿಂದ ದೇವರು ನಮ್ಮನ್ನು ಕಾಪಾಡಿರೋದು ಆತನ ಕೃಪೆ ಮಾತ್ರನೇ. ಪ್ರಲಾಪಗಳು 3ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ, ನಾವು ಉಳಿದಿರೋದು ಅದು ದೇವರ ಕರುಣೆಯಿಂದಲೇ ಅಂತ ವಾಕ್ಯ ಹೇಳ್ತದೆ. ಆ ಕರುಣೆ, ಆ ಪ್ರೀತಿಗಾಗಿ ಸ್ತೋತ್ರ ಮಾಡೋಣ. ಇದರಲ್ಲಿ ಒಂದು ವಾಕ್ಯ ಹೇಳ್ತದೆ, ನನ್ನನ್ನು ಪ್ರೀತಿಸಲು ಅಘೋರವಾದ ಶಿಲುಬೆಯಲ್ಲಿ ದೇವರೇ ನಿನ್ನ ಪ್ರಾಣವನ್ನೇ ನೀನು ನೀಡಿದೆಯಾ ದೇವರಪ್ಪ, ನೀನು ನೀಡಿದೆಯಾ ಅಂತ ದೇವರು ಆ 2 ಕೈಗಳನ್ನು ಚಾಚಿದರೆ ಶಿಲುಬೆಯಲ್ಲಿ. ಅದರ ಅರ್ಥ ಗೊತ್ತು ನಿಮಗೇನಂತ ಅಂದರೆ, ಇಷ್ಟು ನಿಮ್ಮನ್ನು ಪ್ರೀತಿಸುತ್ತೇನೆ ಅಂತ ಅದರ ಅರ್ಥ. ಆಮೆನ್. ಸೇರಿ ನಿನ್ನ ಕೃಪೆಯನ್ನು ನಾವು ನೆನೆಸುವಾಗಲೆಲ್ಲ ಪೂರ್ಣ ಹೃದಯದಿಂದ ನಿನ್ನ ಆರಾಧಿಸುತ್ತೇನೆ ದೇವರಪ್ಪ. ಕೃಪೆಯನ್ನು ನೆನೆಸುವಾಗಲೆಲ್ಲ ಪೂರ್ಣ ಹೃದಯದಿಂದ ಆರಾಧಿಸುವೆ. ನಿನ್ನ ಕನಿಕರವ ನೆನೆಸುವಾಗಲೆಲ್ಲ ಅಂತರಾಳದಿಂದ ಸ್ತೋತ್ರ ಹೇಳುವೆ. ನಿನ್ನ ಕೃಪೆಯನ್ನು ನೆನೆಸುವಾಗಲೆಲ್ಲ ಪೂರ್ಣ ಹೃದಯದಿಂದ ಆರಾಧಿಸುವೆ. ನಿನ್ನ ಕನಿಕರವ ನೆನೆಸುವಾಗಲೆಲ್ಲ ಅಂತರಾಳದಿಂದ ಸ್ತೋತ್ರ ಹೇಳುವೆ. ದೀನನ ನೆನೆಸಿರುವೆ ಸ್ತೋತ್ರ ರಾಜ, ಉನ್ನತದಿಟ್ಟಿರುವೆ ಸ್ತೋತ್ರ ರಾಜ. ದೀನನ ನೆನೆಸಿರುವೆ ಸ್ತೋತ್ರ ರಾಜ, ಉನ್ನತದಿಟ್ಟಿರುವೆ ಸ್ತೋತ್ರ ರಾಜ. ನಿನ್ನ ದಿನವೆಲ್ಲ ಸ್ತುತಿಸಿದರು ಸಾಲದಯ, ನಿನ್ನ ದಿನವೆಲ್ಲ ಸ್ತುತಿಸಿದರು ಸಾಲದಯ. ಸ್ತೋತ್ರಪ್ಪ ಸ್ತೋತ್ರಪ್ಪ, ಆಯುಷಲ ನಿನಗೆ ಸ್ತೋತ್ರಪ್ಪ. ಸ್ತೋತ್ರಪ್ಪ ಸ್ತೋತ್ರಪ್ಪ, ಆಯುಷಲ ನಿನಗೆ ಸ್ತೋತ್ರಪ್ಪ. ನನ್ನನ್ನು ಪ್ರೀತಿಸಲು ಅಘೋರ ಶಿಲುಬೆಯಲ್ಲಿ ನಿನ್ನ ಪ್ರಾಣ ನೀಡಿರುವೆ ಸ್ತೋತ್ರಯ್ಯ. ನನ್ನ ಪಾಪ ಕ್ಷಮಿಸಿ ಭಯವೆಲ್ಲ ನೀಗಿಸಿ
ಮಗನಾಗಿ ಮಾಡಿಕೊಂಡೆ ಸ್ತೋತ್ರಯ್ಯ. ನನ್ನನ್ನು ಪ್ರೀತಿಸಲು ಅಘೋರ ಶಿಲುಬೆಯಲ್ಲಿ ನಿನ್ ಪ್ರಾಣ ನೀಡಿರುವೆ ಸ್ತೋತ್ರಯ್ಯ. ನನ್ನ ಪಾಪ ಕ್ಷಮಿಸಿ ಭಯವೆಲ್ಲ ನೀಗಿಸಿ ಮಗನಾಗಿ ಮಾಡಿಕೊಂಡೆ ಸ್ತೋತ್ರಯ್ಯ. ಯಾರಿಗೂ ಬೇಡವಾದ ನನ್ನ ಆಶೀರ್ವಾದ ನಿಧಿಯಾಗಿ ಮಾಡಿರುವೆ. ಯಾರಿಗೂ ಬೇಡವಾದ ನನ್ನ ಆಶೀರ್ವಾದ ನಿಧಿಯಾಗಿ ಮಾಡಿದೆ. ನಿನ್ನ ದಿನವೆಲ್ಲ ಸ್ತುತಿಸಿದರು ಸಾಲದಯ್ಯ. ನಿನ್ನ ದಿನವೆಲ್ಲ ಸ್ತುತಿಸಿದರು ಸಾಲದಯ್ಯ. ಸ್ತೋತ್ರಪ್ಪ ಸ್ತೋತ್ರಪ್ಪ ಆಯುಷ್ಯಲ ನಿನಗೆ ಸ್ತೋತ್ರಪ್ಪ. ಸ್ತೋತ್ರಪ್ಪ ಸ್ತೋತ್ರಪ್ಪ ಆಯುಷ್ಯಲ ನಿನಗೆ ಸ್ತೋತ್ರಪ್ಪ. ಕಣ್ಣೀರ ಹಾದಿಯಲ್ಲಿ ನಾ ನಡೆಯುವಾಗಲೂ ಕೈ ಹಿಡಿದು ನಡೆಸಿರುವೆ ಸ್ತೋತ್ರಯ್ಯ. ಕಷ್ಟದ ಸಮಯದಲ್ಲಿ ಸಹಾಯವ ನೀಡಿ ಮೇಲೆ ಎತ್ತಿರುವೆ ಸ್ತೋತ್ರಯ್ಯ. ಕಣ್ಣೀರ ಹಾದಿಯಲ್ಲಿ ನಾ ನಡೆಯುವಾಗಲೂ ಕೈ ಹಿಡಿದು ನಡೆಸಿರುವೆ ಸ್ತೋತ್ರಯ್ಯ. ಕಷ್ಟದ ಸಮಯದಲ್ಲಿ ಸಹಾಯವ ನೀಡಿ ಮೇಲೆ ಎತ್ತಿರುವೆ ಸ್ತೋತ್ರಯ್ಯ. ಕೊನೆಗೊಂಡ ಈ ನನ್ನ ಬಾಳಿಗೆ ಆರಂಭವ ತಂದಿರುವೆ ಸ್ತೋತ್ರಯ್ಯ. ಕೊನೆಗೊಂಡ ಈ ನನ್ನ ಬಾಳಿಗೆ ಆರಂಭವ ತಂದಿರುವೆ ಸ್ತೋತ್ರಯ್ಯ. ನಿನ್ನ ದಿನವೆಲ್ಲ ಸ್ತುತಿಸಿದರು ಸಾಲದಯ್ಯ. ನಿನ್ನ ದಿನವೆಲ್ಲ ಸ್ತುತಿಸಿದರು ಸಾಲದಯ್ಯ. ಸ್ತೋತ್ರಪ್ಪ ಸ್ತೋತ್ರಪ್ಪ ಆಯುಷ್ಯಲ ನಿನಗೆ ಸ್ತೋತ್ರಪ್ಪ. ಸ್ತೋತ್ರಪ್ಪ ಸ್ತೋತ್ರಪ್ಪ ಆಯುಷ್ಯಲ ನಿನಗೆ ಸ್ತೋತ್ರಪ್ಪ. ಕೈಗೆತ್ತಿ ಸ್ತೋತ್ರಪ್ಪ ಸ್ತೋತ್ರಪ್ಪ ಆಯುಷ್ಯಲ ನಿನಗೆ ಸ್ತೋತ್ರಪ್ಪ. ಸ್ತೋತ್ರಪ್ಪ ಡ್ಯಾಡಿ ಸ್ತೋತ್ರಪ್ಪ ಡ್ಯಾಡಿ ಆಯುಷ್ಯಲ ನಿನಗೆ ಸ್ತೋತ್ರಪ್ಪ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ವಂದನೆ ಸಪ್ಪ, ವಂದನೆ ವಂದನೆ. ನಮ್ಮನ್ನು ಪ್ರೀತಿಸಿ ಅಘೋರವಾದ ಶಿಲುಬೆಯಲ್ಲಿ ತನ್ನ ಪ್ರಾಣವು ದೇವರೇ ನಿನ್ನ ಪ್ರಾಣ ಕೊಟ್ಟು ನಮ್ಮನ್ನು ರಕ್ಷಿಸಿದಾತನೇ ನಿಮಗೆ ಕೋಟಿ ಸ್ತೋತ್ರ ಮಾಡ್ತೀವಿ ದೇವರೇ. ಜೀವ ಪುಸ್ತಕದಲ್ಲಿ ನಮ್ಮ ಹೆಸರನ್ನು ಬರೆದಾತನೇ. ಪರಲೋಕದಲ್ಲಿ ನಮಗೋಸ್ಕರ ಒಂದು ಸ್ಥಳವನ್ನು ಸಿದ್ಧ ಮಾಡ್ತಾ ಇರುವ ಯೇಸುವೇ, ನೀನು ಬೇಗ ಬರಲಿಕ್ಕಿರುವುದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀವಿ ದೇವರೇ. ಇದುವರೆಗೂ ಆರಾಧನೆಯಲ್ಲಿ ದೇವರಪ್ಪ ಒಂದಾಗಿ ಕೂಡಿ ಆರಾಧಿಸಲು ಕೊಟ್ಟ ಕೃಪೆಗಾಗಿ ಸ್ತೋತ್ರ ದೇವರಪ್ಪ. ಹುಟ್ಟಿದಬ್ಬವನ್ನು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ದೇವರಪ್ಪ ಆಚರಿಸೋರನ್ನ ನಾವು ಸಭೆಯಾಗಿ ಆಶೀರ್ವದಿಸ್ತೀವಿ. ಕಳೆದ ವರ್ಷಗಳಿಗಿಂತ ಈ ವರ್ಷ ದೇವರಪ್ಪ ಅವ್ರ ಜೀವಿತದಲ್ಲಿ ಒಂದು ಸಮಾಧಾನದ ದೇವರೇ. ಸಾಲುಮನ್ ಕಾಲದಲ್ಲಿ ಎಲ್ಲ ಕಡೆ ಸಮಾಧಾನ ಇತ್ತು ಅಂತ ಈ ವರ್ಷ ಸಮಾಧಾನದ ಜಯದ ದೇವರ ಮಹಿಮೆ ಪ್ರಸನ್ನತೆ ತುಂಬಿರುವ ವರ್ಷವಾಗಿರಲಿ ದೇವರಪ್ಪ. ಒಂದು ಸಾರಿ ಎಬಿನೇಸರ್ ಸಭೆಯಾಗಿ ದೇವರೇ ಎಲ್ಲ ಡಾಕ್ಟ್ರುಗಳು, ಪೊಲೀಸ್ಗಳು, ನರ್ಸು, ಸ್ಟಾಫ್ಗಾಗಿ ಪ್ರಾರ್ಥಿಸ್ತೀವಿ ಡ್ಯಾಡಿ. ಅವರೆಲ್ಲರ ಮೇಲೆ ನಿನ್ನ ಬಲಗೈ ಆಧಾರವಾಗಿರಲಿ ದೇವರಪ್ಪ. ಎಲ್ಲರನ್ನು ದೇವರೇ ನೀನು ಕಾಪಾಡು. ಇನ್ನು ದೇವರೇ ಸೌಖ್ಯ ಆಗಿರುವುದಕ್ಕಾಗಿ ಸ್ತೋತ್ರ ದೇವರೇ. ಇನ್ನು ಯಾರೆಲ್ಲ ದೇವರೇ ಸೌಖ್ಯಕ್ಕಾಗಿ ಕಾದಿದ್ದಾರೋ ಪರಲೋಕದಿಂದ ಕೈ ಚಾಚಿ ನೀನು ಮುಟ್ಟಿ ಗುಣಪಡಿಸುವಂತೆ ನಾನು ಪ್ರಾರ್ಥಿಸ್ತೀನಿ ದೇವರಪ್ಪ. ಯಾರಾದರೂ ಕುಟುಂಬಗಳು
ಅವ್ರ ಕುಟುಂಬದಲ್ಲಿ ಯಾರಾದರೂ ದೇವರೇ ಕಳ್ಕೊಂಡಿದ್ರೆ ಅಂತ ಕುಟುಂಬನ ಸಂತೈಸು ದೇವರೇ, ಬಲಪಡಿಸು. ಇನ್ನೂ ದೇವರ ಒಂದು ಮರಣ ಕೂಡ ಆಗದ ಹಾಗೆ ಯೇಸುವಿನ ನಾಮದಲ್ಲಿ ದೇವರಪ್ಪ ಇಡೀ ದೇಶದ ಮೇಲೆ ದೇವರೇ ನಿನ್ನ ಕೃಪೆ, ನಿನ್ನ ದಯೆ ಇರಲಿ ಅಂತ ಅನುಗ್ರಹಿಸಿ ಪ್ರಾರ್ಥಿಸ್ತೀವಿ. ವಾಕ್ಯದಲ್ಲಿ ನಮ್ಮೊಟ್ಟಿಗೆ ಮಾತಾಡು ದೇವರಪ್ಪ. ನಿನ್ನ ವಾಕ್ಯ ನಮಗೆ ಸೇವೆ ಮಾಡಲಿ, ಮನೋನೇತ್ರಗಳನ್ನು ಪ್ರಕಾಶಗೊಳಿಸು ದೇವರಪ್ಪ. ನಡೆಸು ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ಅಪೊಸ್ತಲರು 1ನೇ ಅಧ್ಯಾಯದಲ್ಲಿ 3ನೇ ವಾಕ್ಯಕ್ಕೆ ಹೋಗೋಣ. ನಾವು ದೇವರ ರಾಜ್ಯದ ಬಗ್ಗೆ ನಾವು ಈ ವಾರ ಕೂಡ ಧ್ಯಾನಿಸ್ಲಿಕ್ಕಿದ್ದೀವಿ. ಯಾಕೆ ನಾವು ದೇವರ ರಾಜ್ಯದ ಬಗ್ಗೆ ಇಷ್ಟು ತಿಳ್ಕೊಬೇಕಾ? ನನಗೆ ನೋಡಿ, ನನಗೆ ಒಂದು ವಾರದಲ್ಲಿ ಒಬ್ಬರು ಒಂದು ತಾಯಿ ಕೇಳಿದರು, ನೀ ಬೈಬಲ್ ಕಾಲೇಜ್ ಓದಿದ್ದೀರಾ ಅಂತ ಕೇಳಿದರು. ನಾನು ಬೈಬಲ್ ಕಾಲೇಜ್ ಓದಿಲ್ಲ, ಆದರೆ ನನ್ನ ಅನೇಕ ಸೇವಕರು ಅವರು ಹೇಳಿಕೊಡುವ ಕಾರ್ಯಗಳನ್ನು ನಾನು ಕಲ್ತ್ಕೊಳ್ಳೋಕ್ಕೆ ನಾನು ಆಸೆ ಪಡ್ತೀನಿ. ನಾನು ಒಂದು ಸೇವಕರು ಕೇಳಿದರು, ಯಾವುದೇ ಒಂದು ವಿಷಯ ನಾವು ತಿಳ್ಕೊಬೇಕಂದ್ರೆ ಒಂದೇ ಒಂದು ವಾರದಲ್ಲೆಲ್ಲ ತಿಳ್ಕೊಳಕ್ಕಾಗಲ್ಲ, ಒಂದು ಸಂದೇಶದಲ್ಲಿ ನಾವು ತಿಳ್ಕೊಳಕ್ಕಾಗಲ್ಲ. ಸತತವಾಗಿ ಒಂದು ಕಾರ್ಯವನ್ನು ನಾವು ಕೇಳ್ತಾ ಏನಾಗ್ತದೆ ಅಂದರೆ ಒಂದು ಕಾರ್ಯದ ಬಗ್ಗೆ ನಾವು ತಿಳ್ಕೊಳ್ತೀವಿ. ನಾವು ಈಗ ದೇವರ ರಾಜ್ಯದ ಬಗ್ಗೆ ಕೂಡ ಯಾಕೆ ಒಂದು 2-3 ವಾರದಿಂದ ನಾವು ಅದನ್ನು ಧ್ಯಾನಿಸ್ತೀವಿ ಅಂತ ಹೇಳುವಾಗ, ಯೇಸು ಸ್ವಾಮಿ ಹೇಳಿದರು, ಅಪೊಸ್ತಲರು 1ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ ಹೇಳ್ತದೆ, ಆತನ ಪುನರುತ್ಥಾನ ಮೇಲೆ ಅನೇಕರಿಗೆ ಸೂಚಕ ಕಾರ್ಯಗಳೊಂದಿಗೆ ತಾನು ಜೀವ ಸ್ವರೂಪನಂತ ತೋರ್ಪಟ್ಟಿದ್ದು ಮಾತ್ರ ಅಲ್ಲ, 40 ದಿನಗಳು ದೇವರ ರಾಜ್ಯದ ಬಗ್ಗೆ ಮಾತಾಡಿದರು. ಹಾಗೆ ಯೇಸು ಮಾತಾಡಿದರು, 40 ದಿನಗಳು ಆತರ ಬಗ್ಗೆ ಮಾತಾಡಿದರು. ಅವರು 3.5 ವರ್ಷದಲ್ಲಿ ಕೂಡ ಹೆಚ್ಚಾಗಿ ದೇವರ ರಾಜ್ಯದ ಬಗ್ಗೆನೇ ಮಾತಾಡಿದರು ಅಂತ ನಾವು ತಿಳ್ಕೊಳ್ತೀವಿ. ಹಾಗೆಯೇ ನಾವು ಲೂಕ 12ನೇ ಅಧ್ಯಾಯದಲ್ಲಿ ಕೂಡ 31ನೇ ಅಧ್ಯಾಯದಲ್ಲಿ ದೇವರ ರಾಜ್ಯವನ್ನು ಹುಡುಕಿರಿ. ಮತ್ತಾಯ 6:33 ದೇವರ ರಾಜ್ಯವನ್ನು ಮೊದಲು ಹುಡುಕಿರಿ ಅಂತ ಆ ಮೊದಲದನ್ನು ಅಲ್ಲಿ ಸೇರಿಸಿದ್ದನ್ನು ನಾವು ನೋಡ್ತೀವಿ. ಆಗ ನೋಡಿ, ಯಾರು ಹೇಳಿದ್ದು? ಯೇಸು ಸ್ವಾಮಿನೇ ಹೇಳ್ತಾ ಇದ್ದಾರೆ, ನೀವು ದೇವರ ರಾಜ್ಯವನ್ನು ಹುಡುಕಿರಿ ಅಂತ. ಆಗ ಯೇಸು ಸ್ವಾಮಿ ಹೇಳಿದರೆ ಖಂಡಿತವಾಗಿ ಈ ಸಂದೇಶ ಕೇಳ್ತಾರೆ ಪ್ರತಿಯೊಬ್ಬರಿಗೆ ನಾನು ಹೇಳ್ತೇನೆ, ಅದು ನಿಮ್ಮ ಜೀವಿತಕ್ಕೆ ಅದು ಆಶೀರ್ವಾದವಾಗಿರ್ತದೆ. ಇವತ್ತು ದೇವರ ರಾಜ್ಯದ ಬಗ್ಗೆ ನಾನು ನಿಮಗೆ ತಿಳಿಸೋ ಸಮಯದಲ್ಲಿ ಆ ತಂದೆ ಬಗ್ಗೆ ನಾವು ತಿಳ್ಕೋಬೇಕು. ಇಲ್ಲಾಂದರೆ ಆ ರಾಜ್ಯದ ಬಗ್ಗೆ, ಆ ರಾಜ್ಯ ಹೇಗೆ ಅದು ಕೆಲಸ ಮಾಡುವುದಾಗಿದೆ, ನಾವು ಅದರಲ್ಲಿ ಯಾವ ಪಾಲಿದೆ, ನಾವು ಅದನ್ನು ತಿಳ್ಕೊಳ್ಳೋಕ್ಕೆ ಇವತ್ತು ನಾವು ಸ್ವಲ್ಪ ಸಮಯ ನಾವು ಧ್ಯಾನಿಸ್ಲಿಕ್ಕಿದ್ವಿ. ನಾವು ನೋಡಿ, ಅದನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾನು ಯಾವಾಗಲೂ ಕೆಲವು ಉದಾಹರಣೆಗಳನ್ನು ಹೇಳಿ, ಕೆಲವು ಕಥೆಗಳನ್ನು ಹೇಳಿ ನಾನು ನಿಮಗೆ ತಿಳಿಸ್ತೀನಿ. ನಾನು ಯಾಕೆ ಅಂತ ಹೇಳುವಾಗ ನೀವು ಅರ್ಥ ಮಾಡ್ಕೋಬೇಕು. ಕೆಲವು ಸಮಯದಲ್ಲಿ ಆಳವಾಗಿ ನಾವು ದೇವರ ವಾಕ್ಯ ಸಾರಿದ್ರೆ ಕೂಡ ಕೆಲವರು ಒಳ್ಳೆಯ ಅನೇಕರು ಹೊಸದಾಗಿ ನೋಡ್ತಾ ಇರ್ಬೋದು, ತಿಳ್ಕೊಳ್ಳೋಕ್ಕೆ ನಿಮಗೆ ಆಗೋದಿಲ್ಲ ಅಂತ ಕೆಲವು ಸ್ಟೋರಿಗಳನ್ನು ಹೇಳಿ ನಾನು ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ನಾನು ಯಾವಾಗಲೂ ಇಷ್ಟಪಡ್ತೀನಿ. ಏಸಪ್ಪ ಕೂಡ ಹಾಗೆಯೇ ಒಂದೊಂದು ಸಾರಿ ನೀವು ನೋಡಿ, ಒಂದು ಸಾಮ್ಯ, ಒಂದು ಬಿತ್ತವನ್ನು ಬಿತ್ತಿದ ಅಂತ ಹೇಳಿ ಅದರ ಅರ್ಥವನ್ನು ಅವ್ರು ಹೇಳಿಕೊಡುವರಾಗಿರ್ತಾರೆ. ಒಬ್ಬರು ಬಿತ್ತನೆ ಮಾಡಿದರು, ರಾತ್ರಿಯಲ್ಲಿ ಅವ್ರು ಮಲಗಿದ್ರು. ಹಾಗೆ ಅನೇಕ ಸಾಮ್ಯಗಳನ್ನು ನಾವು ನೋಡ್ತೀವಿ. ಇವತ್ತು ಕೂಡ ನೋಡಿ, ಫಸ್ಟ್ ನಾವೇನು ಮಾಡಬೇಕಂದ್ರೆ, ಒಂದು ಪರಲೋಕದ ರಾಜ್ಯವಿದೆ, ಅಲ್ಲಿ ಯೇಸುವೇ ರಾಜ್ಯವಾಗಿದ್ದಾರೆ, ಅಲ್ಲಿ ತಂದೆಯಾದ ದೇವರು ಇವತ್ತಿದ್ದಾರೆ. ಇವತ್ತು ಈ ಕಾಣುವ ಎಲ್ಲವೂ ಕೂಡ ನಾನು ಹೇಳ್ತೀನಿ ನೋಡಿ, ಕಾಣದಿರುವ ಆ ಪರಲೋಕ ರಾಜ್ಯವನ್ನೇ ಇದನ್ನು ಸೃಷ್ಟಿ ಮಾಡಿರೋದು. ನಿಮಗೆ ಗೊತ್ತಾ? ನಿಮಗೆ ಎಲ್ಲ ಸೃಷ್ಟಿ ಮಾಡಿರೋದು ಆ ಕಾಣದಿರುವ ದೇವರನ್ನು ಸೃಷ್ಟಿ ಮಾಡಿದ್ದಾರೆ. ನಾವು ಹೆಚ್ಚಾಗಿ ಎಷ್ಟು ದೇವರನ್ನ ತಿಳ್ಕೊಳ್ತೀವೋ, ದೇವರ ರಾಜ್ಯದ ಬಗ್ಗೆ ತಿಳ್ಕೊಳ್ತೀವೋ, ನಮ್ಮ ಅನುದಿನ ಜೀವಿತ ಇದೆ ನೋಡಿ, ಅದು ತುಂಬ ಸುಲಭವಾಗಿಬಿಡ್ತದೆ. ಇಲ್ಲಾಂದ್ರೆ ನಾನು ಹೇಳ್ತೀನಿ, ನಾವು ಏನೇ ಮಾಡಿದರೆ ಕೂಡ ಆ ಕಾರ್ಯ ಪರ್ಫೆಕ್ಟ್ ಆಗಿ ಅದು ಆಶೀರ್ವಾದವಾಗಿರ್ತದೆ. ಉದಾಹರಣೆಗೆ ನಾನು ಹೇಳ್ತೀನಿ ನೋಡಿ, ಯೇಸು ಸ್ವಾಮಿ ಮಾರ್ಕ್ 6ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ ನೀವು ಓದುವಾಗ, 12-13 ವಾಕ್ಯಗಳನ್ನು ನೀವು ಓದುವ, ಮಾರ್ಕ್ ಅಲ್ಲ, ಲೂಕ 6ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ ನೀವು ಓದುವಾಗ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಯೇಸು ಅವ್ರು ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡಿದರು. ಲೂಕ 6ನೇದಲ್ಲಿ 12ನೇ ವಾಕ್ಯ, ಯೇಸು ಸ್ವಾಮಿ ಬೆಟ್ಟದ ಮೇಲೆ ಹೋಗಿ ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡಿದರು ಅವರು. ನೆಕ್ಸ್ಟ್ 13ನೇ ವಾಕ್ಯ ಹೇಳ್ತದೆ, ಮುಂಜಾನೆ
ಅವರು ಬಂದು ಏನು ಮಾಡಿದಂದರೆ 12 ಶಿಷ್ಯರುಗಳನ್ನು ಅವರು ಆರಿಸಿಕೊಂಡ್ರು. ಆಗ ನೋಡಿ, ಈ ದೇವರ ರಾಜ್ಯವನ್ನು ಹುಡುಕೋದು ಅಂತ ಹೇಳುವಾಗ ಆ ತಂದೆಯ ಚಿತ್ತವನ್ನು ಈ ಭೂಮಿಯಲ್ಲಿ ತಂದೆ ಒಂದಿಗೆ ಸೇರಿ ಮಾಡುವುದು. ಆಗ ರಾತ್ರಿ ಎಲ್ಲ ತಂದೆ ಒಂದಿಗೆ ದೇವರು ಮಾತಾಡಿರ್ಬೋದು ಪ್ರಾರ್ಥನೆಯಲ್ಲಿ, ನಾಳೆ ದಿನದಲ್ಲಿ ಯಾರನ್ನೆಲ್ಲ ಆರಿಸ್ಕೋಬೇಕಂತ ತಂದೆ ಹೇಳಿಕೊಟ್ಟಿರ್ತಾರೆ. ಈಗ ನೋಡಿ, ಹಾಗೆ ಬಂದು ಪ್ರಾರ್ಥನೆ ಮಾಡಿ ಮಾರನೇ ದಿನ ಅವರ 12 ಶಿಷ್ಯಗಳನ್ನು ಅವರು ಆರಿಸಿಕೊಳ್ಳುವಾಗ ಈಗ ಯೋಚನೆ ಮಾಡಿ ನೋಡಿ, ಇವತ್ತು ಲಕ್ಷಾಂತರ ಜನ ಕ್ರೈಸ್ತರಿದ್ದಾರೆ, ಕೋಟ್ಯಾಂತರ ಜನ ಕೂಡ ಇವತ್ತು ಕ್ರೈಸ್ತರಿದ್ದಾರೆ. ಎಷ್ಟು ಜನ ಇದ್ದರೆ ಕೂಡ ಈ ಸುವಾರ್ತೆಯನ್ನು ನಾವು ಹಬ್ಬಿಸಲಿಕ್ಕೆ ಆಗಲಿಲ್ಲ, ಸುವಾರ್ತೆ ಹೆಚ್ಚಾಗಿ ಹರಡಲಿಲ್ಲ. ಆದರೆ ಯೇಸು ಸ್ವಾಮಿ ಆರಿಸಿಕೊಂಡ ಆ 11 ಶಿಷ್ಯರು ಮತ್ತು ಪೌಲ್ 12 ಜನ ಆರಿಸ್ಕೊಂಡ್ರು. ಒಬ್ಬನು ಯೇಸುನ ಬಿಟ್ಟು ಹೋದ ಅಂತ ನಾವು ನೋಡ್ತೀವಿ. ಅದಾದಮೇಲೆ ಪೌಲನ್ನು ದೇವರು ಸೇರಿಸ್ಕೊಂಡ್ರು. ಈ 12 ಜನ ನೋಡಿ ಇವತ್ತು ಇಡೀ ವಿಶ್ವದಲ್ಲೇ ಆ ಸ್ವಾರ್ಥಿಯನ್ನು ಹರಡಿಸಿದ್ದಾರೆ. ತೋಮ ಭಾರತ ದೇಶಕ್ಕೆ ಬಂದು ಆ ಯೇಸು ಕ್ರಿಸ್ತನ ಸ್ವಾರ್ಥನ ಬರೀ 12 ಜನ ಇಡೀ ವಿಶ್ವಕ್ಕೆ ಆ ಸ್ವಾರ್ಥನ ಹಬ್ಬಿಸುವಾಗ ನೋಡಿ, ದೇವರು ಆ ಪರಲೋಕದಲ್ಲಿ ಕನೆಕ್ಟ್ ಆಗಿ ಒಂದು ಕಾರ್ಯ ಮಾಡುವಾಗ ಅದು ವಿಶ್ವಕ್ಕೆ ಆಶೀರ್ವಾದವಾಗಿರ್ತದೆ. ಹಾಗೆ ದೇವರ ಮಕ್ಕಳು ನಾನು ನೀವು ಕೂಡ ಈ ಪರಲೋಕದ ರಾಜ್ಯ ಇಲ್ಲ ಪರಲೋಕದ ದೇವ್ರ ಜೊತೆ ಕನೆಕ್ಟ್ ಆಗಿ ಒಂದು ಕಾರ್ಯ ಮಾಡುವಾಗ ನಮಗೆ ಮಾತ್ರ ಅಲ್ಲ, ಕುಟುಂಬಕ್ಕೆ ಮಾತ್ರ ಅಲ್ಲ, ಸಭೆಗೆ ಮಾತ್ರ ಅಲ್ಲ, ದೇಶಗಳಿಗೆ ಅದು ಅನುಗ್ರಹವಾಗಿರ್ತದೆ ಅಂತ ನನ್ನ ಹೃದಯದಲ್ಲಿ ನಂಬುತ್ತೇನೆ ನಾನು. ಹಾಗೆ ಮೊದಲು ಆ ದೇವರನ್ನು, ಆ ರಾಜ್ಯನನ್ನು ತಿಳ್ಕೋಬೇಕು. ಒಂದು ಉದಾಹರಣೆ ಹೇಳ್ತೇನೆ ನೋಡಿ. ನಾನು ಒಂದು ಕಾನ್ಸ್ಟೇಬಲ್, ಒಂದು ಕಾನ್ಸ್ಟೇಬಲ್ ಅವ್ರು ಕೆಲಸ ಮಾಡ್ತಾರೆ. ನಮಗೆಲ್ಲ ಗೊತ್ತು, ಒಂದು ಕಾನ್ಸ್ಟೇಬಲ್ ಅಂದರೆ ಅವ್ರಿಗೆ ಹೆಚ್ಚಾಗಿ ಸಂಬಳ ಇರೋದಿಲ್ಲ, ಕಮ್ಮಿ ಸಂಬಳ ಬರ್ತದೆ. ಅವರು ಹಾಗೆ ಕೆಲಸ ಮಾಡ್ತಾಯಿದ್ರು. ಅವರೆಲ್ಲರಿಗೂ ಸಲ್ಯೂಟ್ ಮಾಡಬೇಕು, ಎಲ್ಲರಿಗೂ ಸಲ್ಯೂಟ್ ಮಾಡಬೇಕು. ಒಂದು ದಿವಸ ಇವರಿಗೊಂದು ಆಸೆ ಬಂತು ಹೃದಯದಲ್ಲಿ. ಈಗ ನೋಡಿ, ಒಂದು ಉದಾಹರಣೆಯನ್ನು ಹೇಳುವಾಗ ತಂದೆ, ಪರಲೋಕದಲ್ಲಿರೋ ತಂದೆ, ಪರಲೋಕದಲ್ಲಿರುವ ರಾಜ್ಯನ ಮನಸ್ಸನ್ನು ನಾನು ನಿಮಗೆ ತಿಳಿಸಲಿಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಈಗ ಇದನ್ನು ತಿಳ್ಕೊಂಡ್ರೆ ನೀವು ಅದು ತಿಳ್ಕೊಳ್ತೀರಾ. ಈಗ ಈ ಕಾನ್ಸ್ಟೇಬಲ್ ಅವರು ದಿನ ಎಲ್ಲರಿಗೂ ಸಲ್ಯೂಟ್ ಮಾಡಿ ಒಂದು ದಿವಸ ಯೋಚನೆ ಮಾಡಿದ್ರಂತೆ, ನನ್ನ ಮಗಳನ್ನು, ಅವ್ರಿಗೆ ಒಂದು ಮಗಳಿದ್ದಾರೆ, ಒಂದೇ ಒಂದು ಮಗು, ಆಕೆನ ಒಂದು ಉನ್ನತ ವಿದ್ಯಾಭ್ಯಾಸಕ್ಕೆ ಆಕೆನ ತರಬೇಕಂತ ಆಸೆಪಟ್ಟು ಅವ್ರ ಮಗಳನ್ನ ಒಂದು ಸರಿ ಕರೆದು ಹೇಳಿದ್ರಂತೆ, ಮಗಳೇ ನೀನು ಒಂದು ಉನ್ನತ ವಿದ್ಯಾಭ್ಯಾಸ ನೀನು ಮಾಡು. ಅಂದರೆ ಅವ್ರ ಮನಸ್ಸಲ್ಲಿ ಏನಿದ್ರೆ ಒಂದು IAS ಆಫೀಸರ್ನ ಓದಿಸ್ಬೇಕಂತ ಆಸೆಪಟ್ಟು ಒಂದು IAS ಆಫೀಸರ್ ಆಗಿ ನೀನು ಆಗು ಅಂತ ಹೇಳುವಾಗ ಅವ್ರ ಮಗಳು ಹೇಳಿದ್ರಂತೆ, ಅಪ್ಪ ಅದನ್ನು ಓದಬೇಕಂದ್ರೆ ತುಂಬ ಹಣ ಬೇಕಾಗ್ತದೆ. ಅವ್ರು ಹೇಳಿದ್ರು, ಅದನ್ನ ನೀನು ಯೋಚನೆ ಮಾಡಬೇಡ, ಹೇಗಾದರೆ ನಾನು ಆ ಹಣನ ನಾನು ಕೂಡಿಸ್ತೀನಿ, ನೀನು ಓದು ನೀನಂತ. ನೋಡಿ, ಆಗ ಅವ್ರ ತಂದೆಗೆ ಮನಸ್ಸು ನೋಡಿ ಎಷ್ಟು ಒಳ್ಳೆ ಮನಸ್ಸು. ಆಗ ತುಂಬ ಅವರು ಆ ಹಣ ಖರ್ಚಾದರೆ ಕೂಡ ಆ ಮಗಳನ್ನು IAS ಆಫೀಸರ್ ಆಗಿ ಓದಿಸಿದರು. ಒಂದು ದಿವಸ ಈ ಮಗಳು ಓದಿ ಆ ಡಿಗ್ರಿ ತಗೊಂಡ್ಮೇಲೆ ಮನೆಗೆ ಬಂದರು ಇಲ್ವಾ, ಡಿಗ್ರಿ ತೊಗೊಂಡು ಬಂದರು. ಈಗ ಅವರಪ್ಪ ಅವರ ಮಗಳನ್ನು ನಿಲ್ಲಿಸಿದ್ರಂತೆ. ನಿಲ್ಲಿಸಿ ಮಗಳಿಗೆ ಸೆಲ್ಯೂಟ್ ಮಾಡಿದರು. ಸೆಲ್ಯೂಟ್ ಮಾಡಿದ ತಕ್ಷಣ ಅವರಪ್ಪ ಅವಳು ಅಪ್ಪ ನನಗೆ ಯಾಕೆ ನೀವು ಸೆಲ್ಯೂಟ್ ಮಾಡ್ತಾಯಿದ್ದೀರಾ ಅಂತ ಹೇಳುವಾಗ ಅವರಪ್ಪ ಒಂದು ಮಾತು ಹೇಳಿದರು, ಮಗಳೇ ಯಾರ್ಯಾರೋ ಸೆಲ್ಯೂಟ್ ಮಾಡಿ ನನಗೂ ಸಾಕಾಗಿದೆ, ನೀನು IAS ಆಫೀಸರ್, ನೀನೊಂದು ಆಫೀಸರ್, ನಿನಗೆ ಮಾಡೋದಲ್ಲಿ ನನಗೆ ಸಂತೋಷನೇ ಅಂತ ಹೇಳಿ ಆವಾಗ ಅವರು ಒಂದು ಮಾತು ಹೇಳಿದ್ರಂತೆ, ನಾನೇ ಎಲ್ಲರಿಗೂ ಸೆಲ್ಯೂಟ್ ಮಾಡ್ತಾಯಿದ್ದೆ, ಆದರೆ ನನ್ನ ಮಗಳು ಆಗಿರಬಾರ್ದು, ನನ್ನ ಮಗಳಿಗೆ ಅನೇಕರು ಸೆಲ್ಯೂಟ್ ಮಾಡುವ ಹಾಗೆ ಒಂದು ಉನ್ನತಿಗೆ ತರಬೇಕಂತ ನಾನು ಆಸೆಪಟ್ಟೆ, ಅದು ಇವತ್ತು ನೆರವೇರಿತ್ತು ಅಂತ ಹೇಳುವಾಗ ನೋಡಿ, ಆ ತಂದೆಯ ಒಂದು ಆಸೆ ಏನಂದರೆ ತನ್ನ ಮಗಳು ಅವ್ರ ಹಾಗೆ ಒಂದು ವೇಳೆ ಕಷ್ಟಪಡಬಾರ್ದು, ಅವರ ಹಾಗೆ ಇರಬಾರ್ದು, ಅವ್ರ ಉನ್ನತಿಗೆ ಬರಬೇಕು ಅಂತ ಅವರು ಆಸೆ ಪಡುವಾಗ ಅದನ್ನೇ ನಾನು ಹೇಳ್ತಾ ಇರೋದು. ಯೇಸು ಸ್ವಾಮಿ ಹೇಳಿದರು, ನೀವು ಕೆಟ್ಟವರು, ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಮಾಡುವಾಗ ಪರಲೋಕದಲ್ಲಿರುವ ತಂದೆ ಅವರು ಭಾಳ ಶ್ರೇಷ್ಠವಾದವರು, ಅವರು ಉನ್ನತವಾದ ದೇವರು, ಅವರು ಇನ್ನೂ ಈ ತಂದೆಗಿಂತ ಕೋಟಿಯಷ್ಟು ಮಾಡಲಿಕ್ಕೆ ದೇವರು ಒಳ್ಳೆಯವರಾಗಿದ್ದಾರೆ. ಹಾಗೆಯೇ ಈ ದೇವಾದಿ ದೇವನು, ರಾಜಾದಿ ರಾಜನು ಅವರು ಕೂಡ ನಮ್ಮ ಬಗ್ಗೆ ಏನು ಇಷ್ಟಪಡ್ತಾರೆ ಅಂದರೆ, ರೋಮಪುರದವರಿಗೆ ಬರೆದಿರೋ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 17ನೇ ವಾಕ್ಯ, ಒಬ್ಬನ ಅಪರಾಧ ನಿಮಿತ್ತವಾಗಿ, ಒಬ್ಬನ ಅವಿದ್ಯತೆ ನಿಮಿತ್ತವಾಗಿ ಏನಾಯಿತು, ಎಲ್ಲರ ಮೇಲೆ ಪಾಪ ಬಂತು, ಶಾಪ ಬಂತು, ನೀವು ಎಚ್ಚರಿ, ನೀವು ಫಲಭರಿತರಾಗಿರಿ ಅಂತ ದೇವರು ಸೃಷ್ಟಿ ಮಾಡಿದರು. ಹೆಚ್ಚಿದ ಹಾಗೆ ಫಲಭರಿತರಾಗದೆ ಈಗೇನಾಯಿತು, ಅಧಿಕಾರ ಇಲ್ಲದಿರುವಾಗ ಮನುಷ್ಯನು, ದೇವ್ರ ವಾಕ್ಯ ಹೇಳ್ತಿದೆ, 2ನೇ ಆದಾಮಾಗಿ ಯೇಸು ಈ ಭೂಮಿಗೆ ಬಂದು ಮತ್ತೆ
ನಮಗೆ ಕೃಪೆಯನ್ನು, ನಮಗೆ ಅಧಿಕಾರವನ್ನು ಕೊಟ್ಟು ನಾವು ಆಳುವುದು ಅಧಿಕ ನಿಶ್ಚಯವಲ್ಲವೇ ಅಂತ ರೋಮಪುರದವರಿಗೆ ಬರೆದಿರೋ ಪತ್ರಿಕೆ 5:17 ಹೇಳುವ ಹಾಗೆ. ಯೇಸು ಕೂಡ ನಾವು ಏನು ಇಷ್ಟಪಡ್ತಾರೆ ಅಂದರೆ ನಾವು ಹೆಚ್ಚಬೇಕು, ಫಲಭರಿತರಾಗಿರಬೇಕು. ಯಾಕೆಂದರೆ ಆದಿಕಾಂಡ 1ನೇ ಅಧ್ಯಾಯದಲ್ಲೇ ಮನುಷ್ಯನ ದೇವರು ಸೃಷ್ಟಿ ಮಾಡಿ ಅವ್ರನ್ನ ಆಶೀರ್ವದಿಸಿ ಹೇಳಿದರು, ನೀವು ಹೆಚ್ಚಿರಿ, ನೀವು ಫಲಭರಿತರಾಗಿರಿ. ಆಮೆನ್. ತಂದೆಯ ಮನಸ್ಸು, ಇಲ್ಲಾಂದರೆ ನಮ್ಮ ದೇವರ ಮನಸ್ಸು ಏನಂದರೆ ಹೆಚ್ಚಬೇಕು, ಫಲಭರಿತರಾಗಿರಬೇಕು. ಅದಕ್ಕೇ ಅವ್ರು ಏನು ಮಾಡಿದ್ರು, ಈ ಭೂಮಿಗೆ ಬಂದು ನಮ್ಮ ಶಾಪವನ್ನು ಅವ್ರು ತಗೊಂಡ್ರು. ಈಗ ಜ್ಞಾನೋಕ್ತಿಗಳು 10ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ ಹೇಳ್ತಿದೆ, ನೀತಿವಂತರ ತಲೆ ಮೇಲೆ ದೇವರ ಆಶೀರ್ವಾದ ಇರ್ತದೆ ಅಂತ ವಾಕ್ಯ ಹೇಳ್ತಿದೆ. ಇವತ್ತು ನೋಡಿ, ನಮ್ಮ ಮೇಲೆ ಆಶೀರ್ವಾದ ಕೊಡುವುದಕ್ಕೆ ಅವ್ರ ಶಾಪವನ್ನು ತಗೊಂಡ್ರು. ಅವರು ಕೈ ಬಿಡಲ್ಪಟ್ಟರು, ನಾವು ಕೈ ಹಿಡಿಯಲ್ಪಟ್ಟು. ಅವರು ಶಿಲುಬೆಲಿ ದರಿದ್ರರಾದರಂತೆ. ಯಾಕೆ? ನಮಗೆ ಐಶ್ವರ್ಯವನ್ನು ಕೊಡುವುದಕ್ಕಾಗಿ. ಎಲ್ಲ ನಿಂದೆ ಅವಮಾನ ಅವರು ಹೊಂದಿಕೊಂಡು ಇವತ್ತು ಕೀರ್ತಿಯು ಘನತೆಯನ್ನು ನಮಗೆ ಕೊಡಲಿಕ್ಕೆ ಇಷ್ಟಪಡುವರಾಗಿ. ಇದೇ ದೇವರ ಇಷ್ಟ. ಅದಕ್ಕೆ ಯೇಸು ಸ್ವಾಮಿ ಹೇಳಿದರು, ಕಳ್ಳನೇ ಕದ್ದುಕೊಳ್ಳೋಕ್ಕೆ ಬರೋದು, ಕಳ್ಳನೇ ಹಾಳು ಮಾಡೋಕ್ಕೆ, ಕೊಲೆ ಮಾಡೋಕ್ಕೆ ಬರೋದು, ನಾನಾದರೂ ಅವುಗಳಿಗೆ ಜೀವ ಇರಲಿ ಅಂತ ಬಂದೆ, ಅದು ಸಮೃದ್ಧಿಯಾಗಿರಲಿ ಅಂತ ಬಂದೆ ಅಂತ ಹೇಳುವಾಗ, ನಾವು ಸಮೃದ್ಧಿಯಾಗಿರ್ಬೇಕಂತಲೇ ಈ ಪರಲೋಕದಲ್ಲಿರುವ ತಂದೆ, ಇಲ್ಲ ಪರಲೋಕದಲ್ಲಿರುವ ರಾಜನ ಇಷ್ಟವಾಗಿದೆ. ಇವತ್ತು ಪ್ರಜೆಗಳು ನಾವು ಹೇಗಿದ್ರೂ ಪರವಾಗಿಲ್ಲ, ಇವತ್ತು ನಾವೊಂದು ರಾಜ್ಯದಲ್ಲಿದ್ದೀವಿ, ಆದರೆ ನಮ್ಮನ್ನು ಪರಾಮರಿಸೋದು, ನಮ್ಮನ್ನು ವಿಚಾರಿಸೋದು, ನಮ್ಮ ಅಗತ್ಯಗಳನ್ನೆಲ್ಲ ಪರಲೋಕದ ಸರ್ಕಾರ, ಪರಲೋಕದ ದೇವರು, ಆ ರಾಜನು ನಮ್ಮನ್ನು ಸಂಧಿಸ್ತಾರೆ, ನಮ್ಮ ಅಗತ್ಯಗಳನ್ನು ಪೂರೈಸುತ್ತಾರೆ ಅಂತ ಆ ನಿಶ್ಚಯ ನಮ್ಮಲ್ಲಿರಬೇಕು. ಹಲ್ಲೆಲೂಯಾ. ಅದನ್ನೇ ನಾನು ಬೋಧಿಸ್ತಾ ಇರೋದು. ನನಗೂ ನಿಮಗೆ ಒಂದು ರಾಜ್ಯ ಇದ್ದಾರೆ, ಆ ರಾಜ್ಯನ ಬಗ್ಗೆ ನಾವು ತಿಳ್ಕೋಬೇಕು. ಇವತ್ತು ನಾನು ಹೇಳ್ತೀನಿ ನೋಡಿ, ನಮಗೊಂದು ತಂದೆ ಇದ್ದಾರೆ, ಒಂದು ರಾಜ್ಯ ಇದ್ದಾರೆ, ಒಂದು ಕಾನ್ಸ್ಟೇಬಳು ಅವ್ರ ಮಗಳು ಒಂದು IAS ಆಫೀಸರ್ ಆಗಿ ಬರಬೇಕಂತ ಅವರಿಗೆ ಆ ಒಳ್ಳೆ ಮನಸ್ಸಿರುವಾಗ ನಾನು ನೀವು ಕೆಟ್ಟೋಗ್ಬೇಕಂತ ಯಾವತ್ತೂ ಕೂಡ ನಮ್ಮ ದೇವರು ಇಷ್ಟಪಡೋದಿಲ್ಲ. ಅದಕ್ಕೇ ವಾಕ್ಯ ಹೇಳ್ತಿದೆ, ನೀತಿವಂತರು 7 ಸಾರಿ ಬಿದ್ದರೆ ಕೂಡ ಅವ್ರನ್ನ ನಿಲ್ಲಿಸುವುದಕ್ಕೆ ಒಂದು ದೇವರಿದ್ದಾರೆ. ಇವತ್ತಿಂದ ಈ ರಾಜನ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ, ಒಳ್ಳೆ ಮನೋಭಾವವನ್ನು ನೀವು ಬೆಳೆಸ್ಕೋಬೇಕು. ಈಗ ಅಲ್ಲರೂ ಈಗ ನಾನು ದೇವರ ಬಗ್ಗೆ ಹೇಳಿದೆಲ್ಲ, ಈಗ ನಮಗೂ ಕೂಡ ಹಾಗೆಯೇ, ನಾವು ಕೂಡ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಮನಸ್ಸು ಸೋತೋಗ್ಬಿಡಬಾರ್ದು. ನಾನು ಒಂದು ಉದಾಹರಣೆ ಹೇಳ್ತೇನೆ ನೋಡಿ. ನಮಗೆಲ್ಲರಿಗೂ ಗೊತ್ತು, ಮಾರ್ಟಿನ್ ಲೂಥರ್ ಬಗ್ಗೆ ನಾವು ಕೇಳಿಸಿದ್ದೀವಿ. ಮಾರ್ಟಿನ್ ಲೂಥರು ಒಂದು ದೊಡ್ಡ ಉಜ್ಜೀವವನ್ನು ತಂದಿದ್ದವರು. ನೀತಿವಂತರು ನಂಬಿಕೆಯಿಂದ ಬದುಕುತ್ತಾರೆ ಅಂತ ಹಾಗೆ ಒಂದು ನಿಯಮವನ್ನು ತಂದಿದ್ದು, ಆತ ಒಂದು ಉಜ್ಜೀವನವನ್ನು ತಂದಿದ್ದ ಮಾರ್ಟಿನ್ ಲೂಥರು ಒಂದು ದಿವಸ ಅವರೇ ಯಾವುದೋ ಒಂದು ವಿಷಯದಲ್ಲಿ ಸೋತೋಗ್ಬಿಟ್ಟಿದ್ರಂತೆ. ಎಲ್ಲಿಯ ಕೂಡ ನಾವು ನೋಡ್ತೀವಿ, ಬೆಂಕಿನೇ ಇಳಿಸಿದ್ರು. ಅವರು ಕೂಡ ಒಂದು ದಿವಸ ಸೋತೋಗಿ ಒಂದು ಸೋರೆ ಗಿಡದ ಮರದ ಕೆಳಗಡೆ ಹೋಗಿ ಮಲಗಿ, ದೇವರೇ ನನ್ನ ಬದುಕೋದು ಬೇಡ, ನನ್ನ ಪ್ರಾಣ ತೆಗಿರಿ ಅಂತ ಕೇಳಿದ್ರು. ಆಗ ನೋಡಿ, ಅನೇಕ ಸಮಯದಲ್ಲಿ ಈ ಯಾತ್ರೆಯಲ್ಲಿ, ಈ ಅನುದಿನ ಓಟದಲ್ಲಿ ಕೆಲವು ಪರಿಸ್ಥಿತಿಗಳು ನಮ್ಮನ್ನು ಹೇಗೆ ಮಾಡ್ದಂದರೆ ಕುಗ್ಗಿಸುವುದಾಗ್ತಿರ್ತದೆ. ಆದರೆ ಅದರ ಮಧ್ಯದಲ್ಲಿ ದೇವರ ಮಕ್ಕಳು ನಾನು ನೀವು ಕುಗ್ಗಿ ಹೋಗಬಾರ್ದು, ನಾನು ನೀವು ಸೋತೋಗಿ ಬರಬಾರ್ದು. ಹಾಗಾದರೆ ಹೇಗೆ ಹಾಗೆ 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 ಹೇಗೆ ಇರಲಿಕ್ಕೆ ಹೇಗೆ ಸಾಧ್ಯ ಪಾಸ್ಟರ್ ಅಂತ ನೀವು ಕೇಳುವಾಗ, ನಮ್ಮಲ್ಲಿ ನಮ್ಮ ವಿಷಯದಲ್ಲಿ ನಮ್ಮ ಬಗ್ಗೆ ನಾವು ತಿಳಿದಿರಬೇಕು. ಹೀಗೆ ಹೇಳ್ತೀನಿ ನೋಡಿ. ಈಗ ಈ ಮಾರ್ಟಿನ್ ಲೂಥರ್ ಒಂದು ದಿವಸ ಹಾಗೆ ತುಂಬ ಸೋತೋಗಿ ಮನೇಲಿ ಕೂತ್ಕೊಂಡಿದ್ರಂತೆ. ಅವರು ಹೆಂಡತಿ ಬಂದು ಅವ್ರ ಜೊತೆ ಮಾತಾಡಿದರು. ಏನಾಯಿತು, ಏನು ವಿಷಯ, ಯಾಕೆ ಸೋತೋಗಿದ್ರಿ ಅಂತ ಹೇಳಿದ್ರೆ, ನೀವು ಸುಮ್ಗಿರು, ಅದು ನಿಮಗೆ ಗೊತ್ತಿಲ್ಲ ಅಂತ ಹೇಳಿ ಹಾಗೇ ಯೋಚನೆ ಮಾಡ್ತಾಯಿದ್ರು. ಇವ್ರಿಗೆ ಎಷ್ಟು ಹೇಳಿದ್ರೆ ಕೂಡ ಇವರು ಕೇಳಿಸೋ ಪರಿಸ್ಥಿತಿಯಲ್ಲಿ ಇಲ್ಲ. ಈಗ ಅವ್ರ ಹೆಂಡತಿ ಏನು ಮಾಡಿದೆ ಅಂದರೆ, ಆ ಕಾಲದಲ್ಲಿ ಒಂದು ನಿಯಮ ಇತ್ತು, ಯಾರಾದ್ರೂ ತೀರೋಗ್ಬಿಟ್ರೆ, ಇವತ್ತು ಕೂಡ ನಾವು ನೋಡ್ತೀವಿ ನೋಡಿ, ಕೆಲವರು ಇಲ್ಲಿ ಕಪ್ಪು ಬಟ್ಟೆ ಕಟ್ಕೊಳ್ತಾರೆ, ಕೆಲವರು ಬಾಯಿಗೆ ಬಟ್ಟೆ ಕಟ್ಕೊಳ್ತಾರೆ ಬ್ಲ್ಯಾಕ್, ಇದನ್ನು ಹಾಗೆ ಹಾಗೆ ಅವತ್ತು ಕಪ್ಪು ಬಟ್ಟೆ ಹಾಕ್ಕೊಂಡು ಆ ಮರಣದ ಮನೆಗೆ ಹೋಗುವರಾಗಿರ್ತಾರೆ ಅಂತ. ಇವ್ರ ಒಳ್ಳೆ ಹೆಂಡತಿ ಮಾರ್ಟಿನ್ ಲೂಥರ್ ಅವ್ರ ಹೆಂಡತಿ ಒಳಗಡೆ ಹೋಗಿ ಕಪ್ಪು ಬಟ್ಟೆ ಹಾಕ್ಕೊಂಡು ಆಚೆ ಬಂದರು. ಆಚೆ ಬಂದು ಎಲ್ಲೋ ಹೋಗೋ ಥರ ಮುಂದೆ ಹೋದರು. ಮಾರ್ಟಿನ್ ಲೂಥರ್ ಕೇಳಿ, ಎಲ್ಲಿ ಹೋಗ್ತಾ ಇದೆಯಾ, ಯಾರು ಸತ್ತೋಗ್ಬಿಟ್ರು ಅಂತ. ಹಾಗೆ ಅವ್ರು ಹೇಳಿದ್ರು, ಯೇಸು ಸ್ವಾಮಿ ಸತ್ತೋಗ್ಬಿಟ್ಟಿರಂತಲ್ಲ, ಚರ್ಚ್ ಗಂಟೆ ಹೊಡಿತಲ್ಲ, ನಿಮ್ಗೆ ಗೊತ್ತಿಲ್ವಾ, 5 ಗಂಟೆಗೆ ಅವ್ರನ್ನ ಸಮಾಧಿ ಮಾಡ್ತಾರಂತೆ, ಮಣ್ಣು ಮಾಡ್ತಾರಂತೆ. ಅವರಿಗೆ ಮಾರ್ಟಿನ್ ಲೂಥರ್ಗೆ ಕೋಪ ಬಂತು ನೋಡಿ, ಏನು ಮಾತಾಡ್ತಾ ಇದ್ದೀನಿ, ಯೇಸು ಸ್ವಾಮಿ ಸಾಯಲ್ಲ, ಆತನ ಜೀವ ಸ್ವರೂಪನ್ನು, ಆತನ ಮರಣವನ್ನು ಜಯಿಸಿರುವ ದೇವರು. ಎಲ್ಲರೂ ನಿಮ್ಗೆ ಗೊತ್ತಿಲ್ವಾ, ಅಲ್ಲಿ ಚರ್ಚಲ್ಲಿ ಅನೌನ್ಸ್ಮೆಂಟ್ ಮಾಡಿದಾರಂತೆ, 5 ಗಂಟೆಗೆ ಅವ್ರನ್ನ ಸಮಾಧಿ ಮಾಡ್ತಾರಂತೆ. ಇವ್ರಿಗೆ ಸಿಟ್ಟು ಬಂತು, ಇವ್ರು ಎದುರಾಗೆ, ಏನು ಮಾತಾಡ್ತಿದ್ಯಾ, ಯೇಸು ಜೀವಿಸುವ ದೇವರು. ಆಗ ಅವ್ರ ಹೆಂಡತಿ ಹೇಳಿದ್ರಂತೆ, ಈಗ ನೀವೇ ಹೇಳ್ತಾ ಇದ್ದೀರಾ ಏಸು ಜೀವ ಸ್ವರೂಪನ್ನು, ಏಸು ಜೀವಿಸುತ್ತಾರೆ ಅಂತ ನೀವು ಹೇಳುವಾಗ ಮತ್ತೆ ಯಾಕೆ ಏಸು ಸತ್ತೋಯ್ತರ ಕೈ ಇಟ್ಕೊಂಡಿದ್ದೀರಾ ಅಂತ ಹೇಳುವಾಗ ಆವಾಗ ಅವ್ರಿಗೆ ಗೊತ್ತಾಯಿತು.
ಆವಾಗ ಅವ್ರಿಗೇನು ರಿಯಲೈಸ್ ಮಾಡಿದರು, ಅಯ್ಯೋಯ್ಯೋ ಈ ಚಿಕ್ಕ ಚಿಕ್ಕ ವಿಷಯದಲ್ಲೆಲ್ಲ ನಾನು ತಲೆ ಕೆಡಿಸ್ಕೋಬಾರ್ದು, ಯಾಕೆಂದರೆ ಯೇಸು ಜೀವಿಸೋರಾಗಿದ್ದಾರೆ. ಎಂಥ ಸಂದರ್ಭದಲ್ಲಿ ಕೂಡ ಕೀರ್ತನೆ 50:15 ವಾಕ್ಯ ಹೋದ್ ನೋಡಿ, ಕಷ್ಟ ಕಾಲದಲ್ಲಿ ನನಗೆ ಮೊರೆಯಿಡು, ನಾನು ನಿನ್ನನ್ನು ಬಿಡಿಸುತ್ತೇನೆ, ನೀನು ನನ್ನನ್ನು ಘನಪಡಿಸುವಂಥ ದೇವರು ಹೇಳಿದ್ದಾರೆ. ಕೀರ್ತನೆ 46 ಹೋದ್ ನೋಡಿ, ಇಕ್ಕಟ್ಟಿನಲ್ಲಿ ದೇವರು ಸಿದ್ಧ ಸಹಾಯಕವಾಗಿದ್ದಾರೆ. ಕೀರ್ತನೆ 55:22 ವಾಕ್ಯ ಹೋದ್ ನೋಡಿ, ನೀತಿವಂತರನ್ನು ಕದಲಗೊಳಿಸನು ದೇವರು. ಕೀರ್ತನೆ 34 1, 2, 3, 4 ವಾಕ್ಯಗಳು ಹೋದ್ ನೋಡಿ, ನನಗೆ ಭೀತಿ ಇತ್ತು, ಭಯ ಇತ್ತು, ದೇವರಿಗೆ ಮೊರೆಟ್ಟೆ, ದೇವರು ನನಗೆ ವಿಶಾಲಕ್ಕೆ ತಂದನು. ನಮ್ಮ ದೇವರು ವಿಶಾಲಕ್ಕೆ ತರುವ ದೇವರು, ನಮ್ಮ ದೇವರು ನಮ್ಮ ಮುಖಗಳನ್ನು ಪ್ರಕಾಶಗೊಳಿಸುವ ದೇವರು. ಹಾಗ ಇವತ್ತು ನನಗೂ ನಿಮಗೆ ಆ ನಿಶ್ಚಯ ಇರಬೇಕು, ಯೇಸು ಜೀವಿಸುವರಾಗಿದ್ದಾರೆ. ಭಯ ಬರ್ಬೋದು, ಚಿಂತೆ ಬರ್ಬೋದು, ಕಾರ್ಗತ್ತಲೆ ಪರಿಸ್ಥಿತಿಗಳು ಬರ್ಬೋದು, ಅದರ ಮಧ್ಯದಲ್ಲಿ ಕೂಡ ಕೀರ್ತನೆ 23 ಕೀರ್ತನೆಗಾರನ ಹೇಳಿದ, ನಾನು ಕಾರ್ಗತ್ತಲೆ ಕಣಿವೆಯಲ್ಲಿ ನಡೆಯುವಾಗಲೂ ನನ್ನ ದೇವರು ಹತ್ತಿರವಾಗಿದ್ದಾರೆ. ಕೀರ್ತನೆ 118 ಹೇಳಿದ, ನಾನು ಸಾಯುವುದಿಲ್ಲ, ನಾನು ಬದುಕಿದ್ದು ದೇವರ ನಾಮವನ್ನು ಕೀರ್ತಿಸುತ್ತೇನೆ, ದೇವರ ನಾಮವನ್ನು ಮಹಿಮೆ ಪಡಿಸುತ್ತೇನೆ. ನನ್ನ ಜೀವ ಲೋಕದಲ್ಲಿ ನಾನು ದೇವರ ಒಳ್ಳೆಯದನ್ನು ನಾನು ನೋಡ್ತೀನಿ ಅಂತ ಹೇಳಿದ ಹಾಗೆ ಆ ನಿಶ್ಚಯ ನಮ್ಮಲ್ಲಿ ಬರಬೇಕು. ಆ ನಿಶ್ಚಯ ಹೇಗೆ ಬರ್ತದೆ ಗೊತ್ತಾ? ಈ ಪರಲೋಕದ ರಾಜ್ಯದ ಬಗ್ಗೆ, ಈ ಪರಲೋಕದ ದೇವರ ಬಗ್ಗೆ ದೇವರ ಮಕ್ಕಳು ನಾನು ನೀವು ತಿಳ್ಕೊಳ್ಳುವಾಗ ಆ ನಿಶ್ಚಯ ಬರ್ತದೆ. ಅದಕ್ಕೇ ಯೇಸು ಸ್ವಾಮಿ ಹೇಳಿದರು, ದೇವರ ರಾಜ್ಯವನ್ನು ನೀನು ಮುಂದೆ ಇಡು, ಇಲ್ಲ ದೇವರ ರಾಜ್ಯವನ್ನು ಮೊದಲು ಹುಡುಕು ಅಂತ ಹೇಳಿದರು. ಇವತ್ತು ಕೆಲವು ಕಾರ್ಯಗಳನ್ನು ನಿಮಗೆ ಹೇಳ್ಕೊಡ್ತೀನಿ ನೋಡಿ. ಮೊದಲನೇದಾಗಿ ನಾವು ನೋಡ್ತೀವಿ, 1 ಸಾಮ್ಯಲ 17 ಅಧ್ಯಾಯದಲ್ಲಿ ನಾವು ನೋಡುವಾಗ ಗೋಲಿಯತ್ತು ಮತ್ತು ದಾವೀದನ ಆ ಸ್ಟೋರಿ ಅಂದ ತಕ್ಷಣ ಅದು ಗೊತ್ತು ಬಿಜು ಪಾಸ್ಟರ್ ಹಾಗೆ ತಿಳ್ಕೊಬಿಡಿ. ಅದರಲ್ಲಿ ಒಂದು ಹೇಗೆ ದಾವೀದು ದೇವರನ್ನ ಮುಂದೆ ಇಟ್ಟರು, ಹೇಗೆ ಅವ್ರಿಗೆ ಜಯ ಬರಲಿಕ್ಕೆ ಕಾರಣ, ಆ ಸತ್ಯವನ್ನು ಹೇಳ್ಕೊಡ್ತೀನಿ. ನಾನಂತ ಇಲ್ಲ, ಯಾವುದೇ ನೀವು ಸಂದೇಶ ಕೇಳುವಾಗ ಅದು ಗೊತ್ತು ಪಾಸ್ಟರ್ ಅದು ಬರ್ತಿ ಮಿಸ್ಸು ಯೇಸು ಸ್ವಾಮಿಯವ್ರನ್ನ ಕಣ್ಣು ಸೌಖ್ಯ ಮಾಡಿದರೆ ಹಾಗೆ ಇರಬಾರ್ದು. ಯಾಕೆಂದರೆ ನಮ್ಮ ದೇವರು ಪ್ರಕಟಣೆಯ ದೇವರು, ನಮ್ಮ ದೇವರು ಮಾತಾಡುವ ದೇವರು. ಒಂದೊಂದು ಸಾರಿ ದೇವರ ವಾಕ್ಯವನ್ನು ಮಾತಾಡುವಾಗ ಅದರಲ್ಲಿ ಹೊಸ ಪ್ರಕಟಣೆಗಳನ್ನು ಕೊಡುವ ದೇವರಾಗಿದ್ದಾರೆ. ಇಲ್ಲಿ ಏನು ಸಂಭವಿಸುತ್ತೆ ನಮಗೆ ಗೊತ್ತು. ಅದನ್ನ ನದಿಯಲ್ಲಿ ನಾವು ನೋಡುವಾಗ 40 ದಿನಗಳು ಈ ಫಿಲಿಸ್ತೀನ ಬಂದು ಇಸ್ರೇಲ್ ಜನಗಳಿಗೆ ಸವಾಲು ಬಿಡ್ತಾನೆ, ನಿಮ್ಮಲ್ಲಿ ಯಾರಾದರೂ ಒಬ್ಬರಿದ್ದರೆ ಬರಲಿ ನಮ್ಮ ಜೊತೆ ಜಗಳ ಮಾಡಲಿ, ನಾವೆಲ್ಲರೂ ದಾಸರಾಗ್ತೀವಿ, ನೀವು ಜಯಿಸಿದರೆ ನಾವು ನಿಮಗೆ ದಾಸರಾಗ್ತೀವಿ, ನಾನು ಜಯಿಸಿದರೆ ನೀವು ಏನಾಗಬೇಕು ನಮಗೆ ದಾಸರಾಗಬೇಕು. 40 ದಿನಗಳು ಚಾಲೆಂಜ್ ಮಾಡಿದ. ಈಗ ಸೌಲ್ ರಾಜ್ಯದಲ್ಲಿ ಶತಾಧಿಪತಿಗಳಿದ್ದರು, 100ಗೆ ಒಬ್ಬರು, 1000 ಜನಕ್ಕೆ ಒಬ್ಬರು ಶತಾಧಿಪತಿ, ಹಾಗೆ ಎಷ್ಟೋ ಜ್ಞಾನಿಗಳಿದ್ದರು, ಬಲಶಾಲಿಗಳಿದ್ದರು, ಯುದ್ಧದ ಎಕ್ಸ್ಪೀರಿಯನ್ಸ್ ಇದ್ದರು. ಅವರೆಲ್ಲರೂ ಇದ್ದರೆ ಕೂಡ ದೇವರ ವಾಕ್ಯ ಹೇಳ್ತದೆ, ನೀವು ಓದಿ ನೋಡಿ, ಅವರೆಲ್ಲ ಫಿಲಿಸ್ತೀನ ನೋಡಿ ಭಯಪಡುವವರಾಗಿದ್ದರು ನೋಡಿ. ಅದರ ಮಧ್ಯದಲ್ಲಿ ಒಂದು ಆಕಸ್ಮಿಕವಾಗಿ ಆ ಪಿಕ್ಚರಲ್ಲಿ ದಾವೀದ್ ಬರ್ತಾರೆ. ಈಗ ದಾವೀದ್ ಬರುವ ಸಮಯದಲ್ಲಿ ದಾವೀದ್ ನೋಡ್ತಾರೆ, ಜೀವ ಸ್ವರೂಪನಾದ ದೇವರನ್ನು ನಿಂದಿಸುವ ಈ ಫಿಲಿಸ್ತೀನ್ ಯಾರು, ಈ ಸುನ್ನತಿ ಇಲ್ದವನು ಯಾರು ಅಂತ ಹೇಳಿ ದಾವೀದು ಸೌಲ್ ಹತ್ರ ಹೋಗಿ ಮಾತಾಡ್ತಾರೆ. ಸೌಲ್ ಹತ್ರ ಹೇಳ್ತಾರೆ, ನಾನು ಹೋಗಿ ಇವನ ಮೇಲೆ ಯುದ್ಧ ಮಾಡ್ತೀನಿ ಅಂತ. ಸೌಲ್ ಹೇಳ್ತಾರಪ್ಪ, ನೀನು ಚಿಕ್ಕ ಹುಡುಗ, ನೀನು ಯೌವನಸ್ಥನು, ಅವನು ಯುದ್ಧದಲ್ಲಿ ವೀರನು, ಅವನು ಯುದ್ಧದಲ್ಲಿ ಎಕ್ಸ್ಪೀರಿಯನ್ಸ್, ನಿನಗೆ ಅವನಿಗೆ ಜಯಿಸೋಕ್ಕಾಗಲ್ಲ. ಆಗ ನೋಡಿ, ಸೌಲ್ ತನ್ನ ಆ ವಸ್ತ್ರಗಳೆಲ್ಲ ಹಾಕಿ ದಾವೀದಿಗೆ ಕೊಡುವಾಗ ಅದು ವರ್ಕ್ ಆಗಲ್ಲ. ಕೆಲವು ಹೇಳ್ತೀನಿ ನೋಡಿ, ಈ ಲೋಕದ ಪ್ರಿನ್ಸಿಪಲೆಲ್ಲ ಕೆಲವು ಟೈಮಲ್ಲಿ ದೇವರ ಮಗಳಿಗೆ ವರ್ಕ್ ಆಗಲ್ಲ, ನಮಗೆ ದೇವರೇ. ಈಗ ದಾವೀದ್ ಹೇಳಿದ, ಇದೆಲ್ಲ ನಮಗೆ ಆಗಲ್ಲ, ನಾನು ಈಗ ಬಹಳ ಮುಖ್ಯ. ಈಗ ನೋಡಿ, ಈಗ ದೇವರ ಯೇಸು ಸ್ವಾಮಿ ಹೇಳಿದ್ದು, ದೇವರ ರಾಜ್ಯವನ್ನು ಮೊದಲು ಹುಡುಕಿ ಅಂದರೆ ನಿಮ್ಮ ಎಲ್ಲ ಕಾರ್ಯದಲ್ಲಿ ಆ ದೇವರನ್ನು ಮುಂದೆ ಇಡಿ ಅಂತ ಅದರ ಅರ್ಥ. ಈಗ ಹೇಗೆ ದಾವೀದಿಗೆ ಜಯ ಬಂತು ಅಂತ ನಾವು ಹೇಳುವಾಗ 37ನೇ ವಾಕ್ಯ 1 ಸಾಮ್ಯಲ 17ನೇ ಅಧ್ಯಾಯಕ್ಕೆ ನಾವು ಬರೋಣ. ಈಗ 17ನೇ ಅಧ್ಯಾಯದಲ್ಲಿ ನೋಡಿ, ಆ 37ನೇ ವಾಕ್ಯನ ನಾವು ಓದುವ ಸಮಯದಲ್ಲಿ ಈಗ ಸೌಲ್ ಜೊತೆ ಈ ದಾವೀದು ಮಾತಾಡ್ತಾನೆ. ಹೇಗೆ ಮಾತಾಡ್ತಾನೆ ನೋಡಿ, ಈಗ ದೇವರನ್ನು ನಾನು ಮುಂದೆ ತರ್ತಾನೆ. ಈಗ ಗೋಲಿಯತ್ ಜೊತೆ ಹೋಗಿ ಯುದ್ಧ ಮಾಡಬೇಕು, ಇನ್ನೂ ಯುದ್ಧ ನಡೀಲಿಲ್ಲ, ಇನ್ನೂ ಜಯ ಆಗಲಿಲ್ಲ. ಆದರೆ ಹೇಗೆ ದೇವರನ್ನ ಮುದ್ದೆ ಇಡ್ತಾನೆ. ಅವನು ಹೇಳ್ತಾನೆ, ರಾಜ ನೀವು ಹೆದರಬೇಡಿ. ಯಾಕೆ ಹೆದರಬೇಡಿ? ಒಂದು ದಿನ ಒಂದು ಸಿಂಹವನ್ನು, ಒಂದು ಕರಡಿಯ ಮೇಲೆ ನನ್ನ ದೇವರು ನನಗೆ ಜಯ ಕೊಟ್ಟಿದ್ದಾರೆ. ಅವತ್ತು ನನಗೆ ಜಯ ಕೊಟ್ಟ ಆ ದೇವರು ಇವತ್ತು ಈ ಫಿಲಿಸ್ತೀನ ಮೇಲೆ ನನಗೆ ಜಯ ಕೊಡ್ತಾರೆ ಅಂತ ನೋಡಿ, ಆ ದೇವರನ್ನು ಮುಂದೆ ತರ್ತಾ ಇದ್ದಾರೆ.
ಹಲ್ಲೆಲೂಯ. ಸೌಲನ ನೋಡಿ, ಇಲ್ಲ ರಾಜ, ನಾನು ಸಿಂಹನೇ ಜಯಿಸ್ಬಿಟ್ಟಿದ್ದೀನಿ, ನಾನು ಕರಡಿನೇ ಜಯಿಸ್ಬಿಟ್ಟಿದ್ದೀನಿ. ನಿಮ್ಗೆ ಗೊತ್ತಿಲ್ಲ, ನಿಮಗೆ ನಾನು ಇವನ್ನ ಜಯಿಸ್ಬಿಟ್ಟು ನಾನಂತ ಹೇಳಿಲ್ಲ. ಅವ್ರು ಹೇಳಿದರು, ನನಗೆ ನನ್ನ ದೇವರು ಜಯ ಕೊಟ್ಟಿದ್ದಾರೆ, ಇವತ್ತು ಕೂಡ ನನಗೆ ಈತನ ಮೇಲೆ ನನ್ನ ದೇವರು ಜಯ ಕೊಡ್ತಾರೆ ಅಂತ ತನ್ನನ್ನು ತಗ್ಗಿಸಿಕೊಂಡು ದೇವರನ್ನು ಮುಂದೆ ತಂದಿದ ತಕ್ಷಣವೇ ನಾನು ಹೇಳ್ತೀನಿ ನೋಡಿ, ಪರಲೋಕದಲ್ಲಿ ಜಯ ನಿಶ್ಚಯವಾಗ್ಬಿಡ್ತು. ನೀವು ಯಾವಾಗ ಏನೇ ಒಂದು ಕಾರ್ಯ ಮಾಡುವಾಗ ದೇವರ ಆಲೋಚನೆ, ದೇವರ ಚಿತ್ತ ದೇವರ ಮುಂದೆ ಇಟ್ಟು ಮಾಡುವಾಗ ಜಯ ನಿಶ್ಚಯ. ಅದಕ್ಕೆ ಸ್ವಂತ ಬುದ್ಧಿಯನ್ನು ದೇವರ ಮಕ್ಕಳನ್ನು ನಾವು ಆಧಾರ ಮಾಡಿಕೊಳ್ಬಾರ್ದು. ನಾವು ದೇವರನ್ನು ಆಧಾರ ಮಾಡಿಕೊಳ್ಬೇಕು. ಏನೈತಿ ಈಗ ದಾವಿದನು ಆ ಗೋಲಿಯಾತ್ ಮುಂದೆ ಹೋಗುವಾಗ ಗೋಲಿಯಾತ್ ಹೇಳ್ತಾನೆ, ಬಾ ನಾನೇನು ನಾಯಿಗೆ ಕಲ್ಲು ತೊಗೊಂಬಂದಿದ್ಯಾ ಅಂತ ಹಾಗೆ ತಮಾಷೆ ಮಾಡಿ, ಬಾ ನೀನು ಇವತ್ತು ನೀನೇನು ಮಾಡಿ ಪೀಸ್ ಮಾಡಿ ಪಕ್ಷಿಗಳಿಗೆ ನಿನಗೆ ಊಟ ಕೊಡು, ಆ ಪಕ್ಷಿಗಳಿಗೆ ಹಾಕ್ತೀನಿ ಅಂತ ಈತನು ಕೂಡ ನಂಬಿಕೆಯ ಮಾತಾಡ್ತಾನೆ. ನೀವು ಚೆನ್ನಾಗಿ ತಿಳ್ಕೊಬೇಕು. ಈಗ ಗೋಲಿಯಾತು ಈತನು ಕೂಡ ನಂಬಿಕೆಯಿಂದ ಮಾತಾಡಿ, ಇವನೇನು ಹೇಳ್ತಾ ಇದ್ದಾನೆ, ನೀ ಬಾ, ನಿನ್ನ ತುಂಡು ಮಾಡಿಬಿಡ್ತೀನಿ, ಪೀಸ್ ಮಾಡಿ ಪಕ್ಷಿಗಳಿಗೆ ಹಾಕ್ತಿದ್ದ. ಇವನು ಕೂಡ ನಂಬಿಕೆಯಿಂದ ಮಾತಾಡ್ತಾನೆ. ಈಗ ದಾವೀದು ಕೂಡ ಮಾತಾಡಿದರು. ಮತ್ತು ಗೋಲಿಯಾತಿಗೂ ದಾವೀದಿಗೆ ಏನು ವ್ಯತ್ಯಾಸ ಅಂದರೆ, ಗೋಲಿಯಾತು ತನ್ನ ಬಲವನ್ನು ಆಧಾರ ಮಾಡಿಕೊಂಡ ಅಂತ ಏನು ತಿಳ್ಕೊಂಡಿದ್ಯಾ ನೀನು ಬಾ, ನಾನು ಯಾರಂತ ತೋರಿಸ್ತೀನಿ ಅಂತ ತನ್ನನ್ನು ಆಧಾರ ಮಾಡಿಕೊಂಡ ನಿಮಿತ್ತವಾಗಿ ಅವನಿಗೆ ಸೋಲನ್ನು ನೋಡಿದ. ಅದು ದಾವೀದೇನು ಹೇಳಿದ, ನೀನಾದರೂ ಈಟಿಗಳು ಬುರುಜುಗಳನ್ನು ಹಿಡಿದು ಬರ್ತೀಯಾ, ನಾನಾದರೂ ನನ್ನ ದೇವರಾದ ಯೆಹೋವನ ಸೈನ್ಯಗಳ ಯೆಹೋವನ ನಾಮದಲ್ಲಿ ಬರುತ್ತೇನೆ ಅಂದ ತಕ್ಷಣವೇ, ಯಾವಾಗ ಸೈನ್ಯಗಳ ಯೆಹೋವನ ನಾಮದಲ್ಲಿ ಬರುತ್ತೇನೆ ಅಂದ ತಕ್ಷಣವೇ ಇಡೀ ಪರಲೋಕ ದಾವೀದ ಪಕ್ಷದಲ್ಲಿತ್ತು. ಹಲ್ಲೆಲೂಯಾ. ಅದನ್ನೇ ನಾನು ಹೇಳ್ತಾ ಇರೋದು. ದೇವರ ರಾಜ್ಯವನ್ನು ಮೊದಲು ಹುಡುಕಿ ಅಂದರೆ ನಿಮ್ಗೆ ಎಷ್ಟೇ ಜ್ಞಾನ ಇರ್ಬೋದು, ಎಷ್ಟೇ ರೆಕಮೆಂಡ್ ಇರ್ಬೋದು, ಎಷ್ಟೇ ಐಡಿಯಾಗಳಿರ್ಬೋದು, ಇಲ್ಲ, ದೇವರನ್ನ ಮುಂದೆ ಇಡೋ ಸಮಯದಲ್ಲಿ ಜಯ ನಿಶ್ಚಯ. ಹಲ್ಲೆಲೂಯಾ. ಯೋಚನೆ ಮಾಡಿ ನೋಡಿ, ಕಲ್ಲು ಅವನು ಹೊಡಿಯುವಾಗ ಫೋರ್ಸಲ್ಲಿ ಬಂದು ಬಿದ್ದರೆ ಅವನು ಹಿಂದೆ ಬೀಳಬೇಕು. ಆದರೆ ಸತ್ಯವೇದ ಹಾಗೆಲ್ಲ, ಮುಂದೆ ಬಿದ್ದ. ಅಂದರೆ ಯಾವಾಗ ಇವನು ದೇವರನ್ನ ಮುಂದೆ ಇಟ್ನೋ, ನಾನಲ್ಲ ದೇವರು ಜಯ ಕೊಡ್ತಾರೆ ಅಂದ ತಕ್ಷಣವೇ ಗೋಲಿಯಾತ್ ಹಿಂದೆ ದೂತನ್ ಬಂದು ನಿಂತಿರ್ತಾನೆ. ಯಾವಾಗ ಕಲ್ಲು ಜಸ್ಟ್ ಹೊಡೆದಿದೆ, ಈಗ ಹಿಂದೆಯಿಂದ ದೂತನ ಹೊಡೆದನು. ಹಲ್ಲೆಲೂಯಾ. ಅದಕ್ಕೆ ಅವನು ಮುಂದೆ ಬಿದ್ದ ಅಂತ ನಾವು ನೋಡ್ತೀವಿ. ಹಾಗೆಯೇ ಇವತ್ತು ಕೂಡ ಏನೇ ನಮ್ಮ ಜೀವಿತದಲ್ಲಿ ಬಂದರೆ ಫಸ್ಟ್ ಸ್ಟೆಪ್ ನಾವು ತಿಳ್ಕೋಬೇಕು, ನಮ್ಮ ದೇವರು ಜೀವ ಸ್ವರೂಪನಾಗಿದ್ದಾರೆ. ಆಮೆನ್. ಸೆಕೆಂಡ್ ನೀವು ತಿಳ್ಕೋಬೇಕು, ಇಡೀ ಪರಲೋಕ ನಮಗೆ ಸಹಾಯ ಮಾಡಲಿಕ್ಕಿದೆ. ನೀವು ದೇವರ ವಾಕ್ಯದಲ್ಲಿ ನೀವು ಓದಿ ನೋಡಿ, ಲೂಕ 12ನೇ ಅಧ್ಯಾಯದಲ್ಲಿ 31ನೇ ವಾಕ್ಯದಲ್ಲಿ ನಾವು ಓದುವಾಗ 32ನೇ ವಾಕ್ಯ, ಪರಲೋಕ ರಾಜ್ಯವನ್ನೇ ನಮಗೆ ಕೊಡಲಿಕ್ಕೆ ದೇವರು ಸಂತೋಷ ಪಡುವರಾಗಿದ್ದಾರೆ. ಅಂದರೆ ಇಡೀ ಪರಲೋಕ ನಮಗೆ ಸಪೋರ್ಟ್ ಮಾಡುವುದಕ್ಕಾಗಿ ತಂದೆಗೆ ಸಂತೋಷ ಅದಲ್ಲಿ. ಅದಕ್ಕೆ ಒಂದು ಸಾರಿ ಏನಾಯಿತು, ಗೆಜ್ಜಿಯ ಓಡಿ ಬಂದು ಎಲೀಷಾ ಹತ್ರ ಹೇಳ್ತಾನೆ, ಗುರುವೇ, ನಮ್ಮನ್ನು ಹಿಡ್ಕೊಂಡು ಹೋಗೋಕ್ಕೆ ಸಿರಿಯ ರಾಜ ಆಳುಗಳ ಕಳಿಸಿದ್ದಾರೆ, ತುಂಬ ದೊಡ್ಡ ಸೈನ್ಯ ಬಂದಿದೆ, ನಮಗೆ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಎಲೀಷಾ ಸಿಂಪಲಾಗಿ ಪ್ರೇ ಮಾಡಿದೇವ್ರೆ, ಇವ್ರು ಸ್ವಲ್ಪ ಕಣ್ಣು ಇವ್ರನ್ನ ತೆರೀರಿ, ಇವ್ರಿಗೆ ಅವು ಕಣ್ಣು ತೆರೆಯುವಾಗ ಸಮಯದಲ್ಲಿ ಅವ್ನು ನೋಡ್ತಾನೆ, ಅವರ ಜೊತೆ ಇರೋಕ್ಕಿಂತಲೂ ನಮ್ಮ ಜೊತೆ ಇರೋರು ಅಧಿಕವಾಗಿದ್ದಾರೆ. ಇದನ್ನೇ ನಾನು ಹೇಳ್ತೀನಿ. ಈ ಲೋಕದಲ್ಲಿರುವ ಒಂದು ಯೋಹನ 4ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ ಹೇಳ್ತದೆ, ಲೋಕದಲ್ಲಿರುವ ನಿನಗಿಂತಲೂ ನನ್ನ ಜೊತೆ ಇರುವ ದೇವರು ದೊಡ್ಡವರು. ಆ ನಿಶ್ಚಯ ನಮಗೆ ಬರಬೇಕು. ಏನೇ ಪರಿಸ್ಥಿತಿ ಬಂದರೆ ಕೂಡ, ಏನೇ ಜೀವಿತದಲ್ಲಿ ಎಂಥ ದೊಡ್ಡ ರಾಕ್ಷಸವಾಗಿ, ಎಷ್ಟೇ ದೊಡ್ಡ ಗೋಲಿಯಾತ್, ಎಷ್ಟೇ ದೊಡ್ಡ ಫಿಲಿಸ್ತನ್ ಬಂದರೆ ಕೂಡ ನಿಮಗೆ ಗೊತ್ತಿರಬೇಕು, ಒಂದು ದೇವರು ನನ್ನ ಜೊತೆ ಇದ್ದಾರೆ. ಹಲ್ಲೆಲೂಯಾ. ಈ ಫಿಲಿಸ್ತನಿಗೆ ಇಲ್ಲ, ಈ ರಾಕ್ಷಸನ ಕೈಲಿ ಒಪ್ಪಿಸ್ಕೊಡೋಕ್ಕಾಗಿ ನನ್ನ ರಕ್ಷಿಸಲಿಲ್ಲ. ಹಲ್ಲೆಲೂಯಾ. ಇವನ ತಲೆ ಜಜ್ಜುವುದಕ್ಕಾಗಿಯೇ ದೇವರನ್ನು ಆರಿಸ್ಕೊಂಡು, ಆ ಥರ ನಿಶ್ಚಯ ನಿಮಗೆ ಬರುವಾಗ, ಆ ನಂಬಿಕೆ ನಿಮ್ಮಲ್ಲಿ ಬರುವಾಗ, ನಾನು ಹೇಳ್ತೇನೆ ನೋಡಿ, ಪರಲೋಕ ನಿಮಗೆ ಸಹಾಯ ಮಾಡುವುದಾಗಿರ್ತದೆ. ಆಮೆನ್. ದೇವರ ರಾಜ್ಯವನ್ನ ದೇವರನ್ನ ಮುಂದೆ ಇಟ್ಟು ಕಾರ್ಯಗಳು ಮಾಡಿ. ಆದಿಕಾಂಡ 13ನೇ ಅಧ್ಯಾಯದಲ್ಲಿ ನಾವು ಓದುವಾಗ, ಆದಿಕಾಂಡ 13ನೇ ಅಧ್ಯಾಯದಲ್ಲಿ 8, 9, 10 ವಾಕ್ಯಗಳನ್ನು ಓದಿ. ಒಂದು ದಿವಸ ಅಬ್ರಹಾಮನು ಲೋತನ ನೋಡಿ ಹೇಳ್ತಾರೆ, ನೋಡಿ, ನಾವು ಸಹೋದರರು, ನಾವು ಸಹೋದರರಾಗಿದ್ದೀವಿ, ನಮ್ಮಲ್ಲಿ ಯಾವುದೇ ಒಂದು ಜಗಳಗಳು ಬೇಡ. ಹಾಗೆಯೇ ನಮ್ಮ ಆಳುಗಳು, ಅಬ್ರಹಾಮ್ ಹೇಳ್ತಾರೆ, ನನ್ನ ಆಳುಗಳಾಗಲಿ ನಿನ್ನ ಆಳುಗಳಾಗಲಿ ಅವ್ರು ಜಗಳ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ. ಕಾನಾನೀಯರಿದ್ದಾರೆ, ಪೆರಿಸ್ಯರಿದ್ದಾರೆ, ಅಲ್ಲಿ ಅವರೆಲ್ಲ ನೋಡುವರಾಗಿರ್ತಾರೆ. ಅದರಿಂದ ಒಂದು ಕೆಲಸ ಮಾಡು. ಈಗ ನೋಡಿ, ಇದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು.
ಈ ದೇವರ ಕಿಂಗ್ಡಮ್ ಮೈಂಡೆಡ್ ಆಗಿರಬೇಕು, ದೇವರು ಮೇಲೆ ನಮ್ಮ ಮನಸ್ಸಿಟ್ಟಿರಬೇಕು. ಈಗ ಅಬ್ರಹಾಂ ಬಂದು ಏನು ಹೇಳ್ತಾರೆ ಅಂದರೆ, ಲೋತ್ಗೆ ಹೇಳ್ತಾರೆ, ಲೋತ್ ನೋಡು, ಮುಂದೆ ದೇಶ ನಿನ್ನ ಮುಂದೆ ಇದೆ, ನೀನು ಬಲಗಡೆಗೆ ಹೋದರೆ ನಾನು ಎಡಗಡೆಗೆ ಹೋಗ್ತೀನಿ, ನೀನು ಎಡಗಡೆಗೆ ಹೋದರೆ ನಾನು ಬಲಗಡೆಗೆ ಹೋಗ್ತೀನಿ, ನೀನು ಚಾಯ್ಸ್ ಮಾಡ್ಕೊ, ನೀನು ಹಾರಿಸ್ಕೊ. ಇದೇ ನೋಡಿ, ಇದು ದೇವರ ಮೇಲೆ ನಂಬಿರ್ತಾರೆ ನೋಡಿ, ಅವರೇ ಹಾಗೆ ಮಾತಾಡಲಿಕ್ಕೆ ಸಾಧ್ಯ. ದೇವ್ರನ್ನ ಮುಂದಿಡ್ತಾರೆ ನೋಡಿ, ಅವ್ರು ಮಾತ್ರನೇ ಮಾತಾಡಲಿಕ್ಕೆ ಸಾಧ್ಯ. ಯಾಕೆಂದರೆ ಅಬ್ರಹಾಂ ಜೊತೆ ಲೋತ್ ಬಂದಿದ್ದು, ಲೋತ್ ಜೊತೆ ಅಬ್ರಹಾಂ ಬರಲಿಲ್ಲ. ಹಾಗಂದರೆ ಅಬ್ರಹಾಂ ಸೆಲೆಕ್ಟ್ ಮಾಡಬೇಕು. ಅಬ್ರಹಾಮ ನೋಡಪ್ಪ, ನಾನು ಈ ಭಾಗಕ್ಕೆ ಹೋಗ್ತೀನಿ, ನೀನು ಈ ಕಡೆ ಹೋಗುವಂತ ಹೀಗೆ ಕಳಿಸ್ಬೇಕು. ಆದರೆ ಈ ಅಬ್ರಹಾಮ್ಗೆ ಎಷ್ಟು ನಿಶ್ಚಯ ಇದೆ ಅಂದರೆ, ನಾನು ಎಲ್ಲಿ ಹೋದರೆ ಕೂಡ ಈ ಪರಲೋಕದ ದೇವರು, ಈ ರಾಜಾದಿರಾಜನು ನನ್ನ ಉನ್ನತ ಪಡಿಸದೇ ಇರೋದಿಲ್ಲ. ಯಾಕೆಂದರೆ ಅವರು ವಾಗ್ದಾನ ಮಾಡಿದ್ದಾರೆ, ಆದಿಕಾಂಡ 12ನೇ ಅಧ್ಯಾಯದಲ್ಲಿ 2ನೇ ವಾಕ್ಯದಲ್ಲಿ, ನಿನ್ನ ಹೆಸರನ್ನು ಪ್ರಖ್ಯಾತಿಪಡಿಸ್ತೀನಿ, ನಿನ್ನ ಆಶೀರ್ವದಿಸ್ತೀನಿ, ನಿನ್ನ ಮುಖಾಂತರ ಅನೇಕ ಕುಲಗಳು ಆಶೀರ್ವದಿಸಲ್ಪಡ್ತಾರೆ. ವಾಗ್ದಾನ ಮೇಲೆ ನಂಬಿಕಿರೋದ್ರಿಂದಲೇ ಅವನ ಚಾಯ್ಸ್ ಬಂದು ಲೋತಿಗೆ ಕೊಟ್ಟನು. ಈಗ ಲೋತ್ ಏನು ಮಾಡಬೇಕಾಗಿತ್ತು? ಇಲ್ಲ ಅಬ್ರಹಾಮೇ, ನೀವು ದೇವರ ಮನುಷ್ಯರು, ನೀವು ದೇವರ ಜೊತೆ ಇದ್ದೀರಾ, ನೀವು ಹಾರಿಸ್ಕೊಳ್ಳಿ, ನೀವು ನನಗೆ ತೋರಿಸಿ ಅಂತ ಹಾಗೆ ಹೇಳಬೇಕಾಗಿತ್ತು. ಇವರು ಲೋತ್ ನೋಡ್ತಾರೆ, ಆ ಯೋರ್ದಾನ್ ಕಡೆ ನೀರಾವರಿ ಇತ್ತು, ಅಲ್ಲಿ ತುಂಬ ಹಸಿರಾಗಿತ್ತು. ಸರಿ, ನಾನು ಅಲ್ಲಿ ಹೋಗ್ತೀನಿ ಅಂತ ಲೋತ್ ಚಾಯ್ಸ್ ಮಾಡಿಕೊಂಡ್ರು. ಹಲ್ಲಲೂಯಾ, ಚಾಯ್ಸ್ ಮಾಡ್ಕೊಂಡು ಅವ್ರು ಹೋದರು. ಅವ್ರು ಹೋಗಿದ ಮೇಲೆ ಈಗ ದೇವರು ಅಬ್ರಹಾಂ ಜೊತೆ ಮಾತಾಡ್ತಾರೆ, ಸ್ವಲ್ಪ ಕಣ್ಣೆತ್ತಿ ನೀನು ನೋಡು ಅಂತ. ಕಣ್ಣೆತ್ತಿ ನೋಡುವ ಸಮಯದಲ್ಲಿ ನಿನಗೆ ನಡಿಯೋಕ್ಕಾಗಷ್ಟು ನೀನು ನಡಿ, ಎಲ್ಲವನ್ನು ನಾನು ನಿನಗೆ ಕೊಡ್ತೀನಿ ಅಂತ ಹೇಳಿ ದೇವರು ಅಬ್ರಹಾಂ ಜೊತೆ ಮಾತಾಡಿದೆ ನೋಡಿ. ಕಿಂಗ್ಡಮ್ ಮೈಂಡೆಡ್. ಹಲ್ಲಲೂಯಾ. ಅಂದರೆ ಅಬ್ರಹಾಮ್ಗೆ ಚೆನ್ನಾಗಿ ಗೊತ್ತು, ಆ ಕಡೆ ನೀರಾವರಿ ಇದ, ಇಲ್ಲಿ ಏನಿಲ್ವಾ, ಇಲ್ಲಿ ನೀರಾವರಿಯನ್ನು ಉಂಟು ಮಾಡುವುದಕ್ಕೆ ಹಾಗಾರಿಗೆ ಅರಣ್ಯದಲ್ಲಿ ಒಂದು ಬೊಗ್ಗೆಯನ್ನು ಉಂಟು ಮಾಡಿದ ದೇವರು. ಐಸಾಕ್ ಹೋಗಿ ಎಲ್ಲೆಲ್ಲ ಬಾವಿ ತೋಡಿದ್ರು, ಎಲ್ಲೆಲ್ಲ ನೀರು ಬಂದು ಬರುವ ಹಾಗೆ ಮಾಡಿದ ಆ ದೇವರು ಅವ್ರ ಜೊತೆ ಇದ್ದಾರೆ ಅಂತ ಚೆನ್ನಾಗಿ ಗೊತ್ತಿತ್ತು. ಯಾಕೆಂದರೆ ನೋಡಿ, ಆ ಕಾಲದಲ್ಲಿ ನೀರಾವರಿ ತುಂಬ ಮುಖ್ಯವಾಗಿತ್ತು. ಈಗ ಆ ಸ್ಥಳವನ್ನೇ ಲೋತ್ ಹಾರಿಸ್ಕೊಂಡ್ರು, ಆದರೆ ಕೂಡ ಚಿಂತೆ ಮಾಡಲಿಲ್ಲ. ಕಡೆದಾಗಿ ನೀವು ನೋಡಿ, ಈಗ ಲೋತು ಆರಿಸಿಕೊಂಡಿದ್ದ ಆ ಸ್ಥಳ, ಅದು ಸೋದೋಮ್ ಗೊಬ್ಬರ ಪಟ್ಟಣ, ಒಂದು ಸಮಯ ಬರುವಾಗ ನಶಿಸಿ ಹೋಯಿತು. ಆದರೆ ಆ ಅಬ್ರಹಾಮ ಚರಿತ್ರವನ್ನು ನೀವು ನೋಡುವ ಸಮಯದಲ್ಲಿ ಅವನನ್ನು ದೇವರು ಹೆಚ್ಚಿಸಿದ್ರು. ಮುಪ್ಪಿನ ಕಾಲದಲ್ಲಿ ಕೂಡ ಅವರು ಆಶೀರ್ವಾದವಾಗಿದ್ದರು, ಎಲ್ಲ ಸಮೃದ್ಧಿ ಇತ್ತು ಅಂತ ನಾವು ನೋಡ್ತೀವಿ. ಯಾಕೆ ಲೋತನ ನೋಡುವಾಗ ಎಲ್ಲ ಕಳ್ಕೊಂಡ್ಬಿಟ್ರಿ ಅಲ್ವಾ ಒಂದು ಸಮಯ ಬರುವ ಸಮಯದಲ್ಲಿ? ಯಾಕೆ? ಅಲ್ಲೂ ಸ್ವಂತ ಬುದ್ಧಿಯನ್ನು ಆಧಾರ ಮಾಡಿಕೋಬಾರ್ದು. ಇಲ್ಲ ನನಗೆ ಗೊತ್ತು, ನಾನು ನೋಡಿದೆ ಒಳ್ಳೆಯದು, ನನಗೆ ಗೊತ್ತಿರೋದೇ ಒಳ್ಳೆಯದು, ಹಂಗಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತದೆ, ನೀನು ಮೊದಲು ದೇವರ ರಾಜ್ಯಕ್ಕೆ ನೀನು ಮುಖ್ಯತೆ ಕೊಡಂದರೆ ನೀನು ದೇವರನ್ನ ಆಧಾರ ಮಾಡ್ಕೊ, ನೀನು ದೇವ್ರನ್ನ ಮುಂದೆ ಇಡು. ನಾವು ಯಾವಾಗಲೂ ನಮ್ಮ ಅನುದಿನ ಆಹಾರ ದಿನ ಪ್ರಾರ್ಥನೆ ಮಾಡುವಾಗ, ಕುಟುಂಬ ಪ್ರಾರ್ಥನೆ ಮಾಡುವಾಗ ಅನುದಿನ ಆಹಾರವನ್ನು ನಾವು ಓದ್ತೀವಿ. ನಮ್ಮ ಪ್ರಾರ್ಥನೆಯಲ್ಲಿ 2 ದಿವಸ ಮುಂಚೆ ಅನುದಿನ ಆಹಾರ ಪುಸ್ತಕ ಓದುವಾಗ ಅದರಲ್ಲಿ ಒಂದು ಸ್ಟೋರಿ ಬರೆದಿದ್ರು. ಭಾಳ ಸಂತೋಷ ಆಯಿತು ನನಗೆ. ಏನು ಬರೆದಿದ್ರು, ಒಂದು ರಾಜನ ಹುಟ್ಟಿದಬ್ಬ ಆಗ್ತದೆ. ಆಗೋ ಸಮಯದಲ್ಲಿ ಆತನ ಸಿಪಾಯಿಗಳನ್ನೆಲ್ಲ ಕರೆದು ಆ ಅರಮನೆಯಲ್ಲಿ ಅನೇಕ ಗಿಫ್ಟ್ಗಳಿಟ್ಟಿರ್ತಾರೆ. ವಸ್ತ್ರ ಇದ್ದಿರ್ಬೋದು, ಒಂದು ವೇಳೆ ಚಿನ್ನ ಬೆಳ್ಳಿ ಏನೇನೋ ವಸ್ತ್ರ ಇಟ್ಟಿರ್ತಾರೆ. ಅವ್ರು ಹೇಳ್ತಾರೆ, ಇವತ್ತು ನನ್ನ ಹುಟ್ಟಿದಬ್ಬ, ನೀವು ಚೆನ್ನಾಗಿ ತಿನ್ನಿರಿ, ಸಂತೋಷವಾಗಿರಿ, ನಿಮ್ಗೇನು ಬೇಕು ನಿಮ್ಮ ಅಲ್ಲೇ ಹಾರಿಸ್ಕೊಳ್ಳಿ ಅಂತ ಹೇಳುವಾಗ ಎಲ್ಲರೂ ಏನು ಮಾಡಿದರು, ಆ ಯೂದರು ಎಲ್ಲ ಸಿಪಾಯಿಗಳು ಹೋಗಿ ಅವ್ರಿಗೆ ಏನೇನು ಬೇಕು ಎಲ್ಲ ತಗೊಂಡ್ರು. ಆದರೆ ಒಬ್ಬ ಮಾತ್ರ ರಾಜನ ಜೊತೆನೇ ಇದ್ದಾನೆ. ಈ ರಾಜ ಹೇಳಿದರು, ಇವತ್ತು ನಾನು ಹುಟ್ಟಿದಬ್ಬ ಎಲ್ಲ ಇಟ್ಟಿದ್ದೀನಿ, ನಿಮಗೆ ಏನು ಬೇಕು ಅದನ್ನೆಲ್ಲ ಹೋಗಿ ತಗೊಳ್ಳಿ, ನೀನು ಯಾಕೆ ಇಲ್ಲೇ ನಿಂತಿದ್ಯಾ, ನೀನು ಹೋಗಿ ತಗೋ. ಇವನು ಹೇಳಿದ ಒಂದು ಮಾತು ಏನು ಗೊತ್ತಾ, ರಾಜನೇ, ಅದೆಲ್ಲ ಒಂದು ಶಾಶ್ವತ ಇಲ್ಲ, ನೀವೇ ಶಾಶ್ವತ. ನೋಡಿ, ಆ ಮನಸ್ಸು ತಿಳ್ಕೊಬೇಕು ದೇವ್ರ ಮಕ್ಕಳು. ಈಗ ರಾಜನಿಗೆ ಹೇಳ್ತಾನೆ, ನೀವೇ ಮುಖ್ಯ ರಾಜ. ನೋಡಿ, ಇವತ್ತು ಅವರೆಲ್ಲ ಅಲ್ಲಿ ಇಲ್ಲಿ ಆಚೆ ಈಚೆ ಹೋಗಿ ಬರ್ತಾ ಇದ್ದಾರೆ. ಒಂದು ವೇಳೆ ಅವರು ತಳ್ಳಿ ನೂಕಿ ಮಾಡ್ತಾ ಇದ್ದಾರೆ, ರಾಜಗೆ ಏನಾದರೆ ಅಪಾಯ ಆದರೆ, ಇಲ್ಲ ರಾಜಗೆ ಏನಾದ್ರು ತೊಂದರೆ ಆಗಿಬಿಟ್ರೆ, ಅದಕ್ಕೆ ನನಗೆ ಅದೆಲ್ಲ ಬೇಡ, ನನಗೆ ರಾಜನೇ ಮುಖ್ಯ. ಹಲ್ಲೆಲೂಯಾ. ಈಗ ರಾಜನೇ ಮುಖ್ಯ ಅಂದ ತಕ್ಷಣವೇ ಈ ರಾಜನಿಗೆ ಆಶ್ಚರ್ಯ ಆಗ್ಬಿಡ್ತು. ಬೆಳ್ಳಿ ಬಂಗಾರ ಎಲ್ಲ ಇಟ್ಟರೆ ಕೂಡ ಅದಕ್ಕಿಂತಲೂ ರಾಜ ಮುಖ್ಯ. ಅವನೇನು ಹೇಳಿ ಒಂದು ಮಾತು ಹೇಳಿದರು, ನೀನು ನನ್ನ ಪಾಲ್ ರಾಜ, ನೀನೇ ನನ್ನ ಪಾಲ್ ಅಂದ ತಕ್ಷಣ ರಾಜಗೆ ಭಾಳ ಸಂತೋಷ ಆಗ್ಬಿಡ್ತು. ಮಾರನೇ ದಿವಸ ಏನಾಯ್ತು ಗೊತ್ತಾ, ಆ ಇಡೀ ಅವರ ರಾಜ್ಯದಲ್ಲಿ ಆತನನ್ನು ಉನ್ನತಪಡಿಸಿ ತೋರಿಸಿದರು. ಯೋಚನೆ ಮಾಡಿ, ಕೆಲವರು ಬೆಳ್ಳಿ ತಗೊಂಡ್ರು, ಕೆಲವು ಬಂಗಾರ ತೊಗೊಂಡಿರ್ಬೋದು, ಕೆಲವು ರಾಜರ ವಸ್ತ್ರಗಳು ತೊಗೊಂಡಿರ್ಬೋದು, ಅದೆಲ್ಲ ಎಷ್ಟು ದಿವಸ ಬರ್ತದೆ.
ಆದರೆ ಈತನಿಗೆ ಹೊಂದಿಕೊಂಡ ಸ್ಥಾನ ಇಡೀ ರಾಜ್ಯದಲ್ಲೇ ಒಂದು ಟಾಪ್ ಸ್ಥಾನದಲ್ಲಿ ತಂದರು. ಇವತ್ತಾಗೇ ನಾನು ಹೇಳ್ತೀನಿ ನೋಡಿ, ನಾವು ಯಾವುದು ಹೇಳ್ತೀನಿ ಅಲ್ಲ, ಈ ಲೋಕದ ಆಸೆ ಚಿಕ್ಕ ಚಿಕ್ಕ ಕಾರ್ಯಗಳು ಇದರ ಹಿಂದೆ ಓಡಬಾರ್ದು. ನಾವು ರಾಜ್ಯನ ಬಿಟ್ಟು, ರಾಜ್ಯನ ದೇವರನ್ನ ಬಿಟ್ಟು ಅದರಿಂದ ಹೋಗಬಾರ್ದು ನಾವು. ಅದು ಟೆಂಪ್ರವರಿ. ಆದರೆ ಈ ರಾಜ್ಯ, ಈ ದೇವಾದಿ ದೇವನು ಇವ್ರನ್ನ ನೋಡಿ ಹೇಳಬೇಕು, ನನ್ನ ಪಾಲು ನೀನೇ ದೇವರೇ, என்னுடைய பங்கு நீங்க தாப்பா, ದ ಲಾರ್ಡ್ ಇಸ್ ಮೈ ಪೊಸಿಷನ್, என்னுடைய பங்கு நீங்க. ಹೀಗೆ ಈ ದೇವರನ್ನು, ಈ ರಾಜ್ಯದ ಮೇಲೆ ನಿಮ್ಮ ಮನಸ್ಸನ್ನು ಇಡುವಾಗ, ನಾನು ಹೇಳ್ತೀನಿ ನೋಡಿ, ನೀ ಕೇಳದಿರೋದನ್ನು ಕೂಡ ನಿಮಗೆ ಅಂಟಿಕೊಳ್ತದೆ. ಶುಭವು ಕೃಪೆಯು ನಿಶ್ಚಯವಾಗಿ ನನ್ನನ್ನು ಹಿಂಬಾಲಿಸುತ್ತದೆ ಅಂತ ಹೇಳಿದ್ರಲ್ಲ, ಶುಭವು ಕೃಪೆಯು ನಿಶ್ಚಯವಾಗಿ ನಿಮ್ಮನ್ನು ಹಿಂಬಾಲಿಸ್ತದೆ. ಈ ರಾಜ್ಯನನ್ನು, ಈ ರಾಜ್ಯಾದಿರಾಜನ ಮೇಲೆ ನಿಮ್ಮ ಮನಸ್ಸಿಟ್ರೆ, ನಾನು ಹೇಳ್ತೀನಿ ನೋಡಿ, ಶುಭವು ಕೃಪೆ ನಿಶ್ಚಯವಾಗಿ. ಒಂದು ಪಾಸ್ಟರ್ ಏನು ಹೇಳಿದ್ರು ಗೊತ್ತಾ, ಶುಭವು ಕೃಪೆಯು ನಮ್ಮನ್ನು ಓವರ್ಟೇಕ್ ಮಾಡಿ ಮುಂದೆ ನಿಂತಿರ್ತದೆ. ಅದೇ ನಾವು ಅಲ್ಲಿ ಹೋಗಿ ಎಲ್ಲಿ ತಪ್ಪಿಸ್ಕೊಬಿಡ್ತೀವಿ ಅಂತ ಅದು ನಮ್ಮನ್ನು ಹಿಡಿಯೋಕ್ಕೆ ಕಾಯ್ತಿರ್ತದೆ ಅಂತೆ. ಇವತ್ತು ಕೆಲವರು ಯಾವುದಾದೋ ಹಿಡ್ಕೊಳಕ್ಕೆ ಹೋಗ್ತಾರೆ, ಸಿಗ್ತಾನೇ ಇಲ್ಲ, ಅದು ಹಿಂದೆನೇ ಓಡ್ತಾ ಇದ್ದಾರೆ. ಆದರೆ ರಾಜನ ಯೇಸುವನ್ನ ನೋಡಿ, ನನ್ನ ಪಾಲು ನೀನೇ ದೇವರೇ ಅಪ್ಪ. ಒಬ್ಬರು ಹಾಡ್ತಾರೆ, ನನ್ನ ಒಳ್ಳೆ ಪಾಲು ನೀನೇ ಸಯ, ನಿನಗಿಂತ ದೇವರು ಬೇರಿಲ್ಲಯ್ಯ. ಹಾಗೆ ಯೇಸುವೇ ನಮ್ಮ ಪಾಲು ಅಂತ ಆ ರಾಜ್ಯವನ್ನು ಮುತ್ತಿಡುವಾಗ, ದೇವ್ರ ಮಕ್ಕಳೇ, ನಾನು ನಿಮಗೆ ನಿಶ್ಚಯವಾಗಿ ಹೇಳ್ತೀನಿ, ಇವತ್ತು ಯಾವ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಪರವಾಗಿಲ್ಲ, ಸಾಲದಲ್ಲಿರ್ಬೋದು, ಒಂದು ವೇಳೆ ಇಲ್ಲ ಯಾವುದೋ ಸೌಖ್ಯ ಆಗದೆ ಇರುವ ಒಂದು ರೋಗದಲ್ಲಿ ಇರ್ಬೋದು, ಇಲ್ಲ ಕುಟುಂಬದಿಂದ ನಿಮ್ಮನ್ನು ಕೈ ಬಿಟ್ಟಿರ್ಬೋದು, ದೂರ ತಳ್ಳಿರ್ಬೋದು, ನೀವು ನಂಬಿದವರು ಕೈ ಬಿಟ್ಟಿರ್ಬೋದು. ಒಂದು ವೇಳೆ ಅಬ್ರಹಾಂ ಹಾಗಾರನ್ನ ಕಳಿಸಿದ ಹಾಗೆ ನಿಮ್ಮ ಸ್ವಂತ ಗಂಡ ನಿಮ್ಮನ್ನು ದೂರ ಕಳಿಸಿಬಿಟ್ಟಿರ್ಬೋದು. ಡೋಂಟ್ ವರಿ, ನಿಮ್ಮ ಗಂಡನ ದೇವರು ಕರ್ಕೊಂಡು ಬರ್ತಾರೆ. ಸತ್ಯವೇದ ಹೇಳ್ತಿದ್ದೆ, ಆದಿಕಾಂಡ 29 ಲೀಹಾನ ತನ್ನ ಯಜಮಾನರು ಆಲಕ್ಷ್ಯಪಡಿಸಿದ್ರಂತೆ. ದೇವರು ನೋಡಿದ್ರು, ಆಕೆ ಮಕ್ಕಳಿರಲಿಲ್ಲ, ಗರ್ಭ ತೆರೆದ್ರು. ಗಂಡನ ಪ್ರೀತಿ ಹಾಗೇ ಆ ಕಡೆ ತಿರುಗಿ ಬಿಡ್ತು. ಎಲೀಷನ ಬಗ್ಗೆ ಏನು ಬರ್ತಿದೆ ಗೊತ್ತಾ, ಒಂದು ದಿವಸ 2 ಅರಸರು 3ನೇ ಅಧ್ಯಾಯ 4ನೇ ಅಧ್ಯಾಯ ಓದಿ ನೋಡಿ. ಒಂದು ದಿವಸ ಯೋಷಫತ್ ರಾಜ ಇನ್ನೊಂದು ರಾಜ ಕೇಳ್ತಾರೆ, ಇಲ್ಲಿ ಯಾರು ಪ್ರವಾದಿ ಇಲ್ವಾ, ನಮಗೆ ನೀರು, ಅವ್ರಿಗೆ ನೀರು ಬೇಕಾಗಿರ್ತದೆ, ನೀರು ಹೇಗೆ ಬರ್ತದೆ ಅಂತ ಕೇಳೋಕ್ಕೆ ಯಾರು ಇಲ್ವಾ ಅಂತ ಹೇಳುವಾಗ, ಈ ರಾಜ್ಯ ಯೋಷಫತ್ಗೆ ಏನು ಹೇಳಬೇಕು, ಎಲೀಷಾ ಅಂತ ಒಬ್ಬರು ಪ್ರವಾದಿ ಇದ್ದಾರೆ ಅಂತ ಹೇಳಬೇಕು. ಅದೇ ಕರೆಕ್ಟು. ಇಲ್ಲಿ ಒಬ್ಬ ಇದ್ದಾನೆ, ಅದೇ ಎಲ್ಲಿ ಅಂತ ಒಬ್ಬರು ಇದ್ದಾರೆ ಪ್ರವಾದಿ, ಅವ್ರ ಕೈಗೆ ನೀರು ಆಗ್ತಾಯಿದೆ, ಕೈ ತೊಳೆಯೋಕ್ಕೆ ನೀರು. ನೋಡಿ ಇಂಟ್ರಡಕ್ಷನ್ ಹೆಂಗೆ ಕೊಡ್ತಾರೆ ನೋಡಿ, ಕೈ ತೊಳೆಯೋಕ್ಕೆ ನೀರು ಕೊಡ್ತಾರಲ್ಲ ಎಲೀಷಾ. ನೋಡಿ ಆ ಎಲೀಷಾನೇ ದೇವರು ಏನು ಮಾಡಿದರು, ಎಲ್ಲಿಯ 7 ಅದ್ಭುತಗಳು ಮಾಡಿದಂತೆ ಎಲೀಷಾ 14 ಅದ್ಭುತಗಳಂದರೆ 2ರಷ್ಟು ಅನಾಯಿಂಟಿಂಗ್ ಕೇಳಿದ್ರಲ್ಲ, 2ರಷ್ಟು ಅದ್ಭುತಗಳನ್ನು ಮಾಡಿದರು ದೇವರು. ಚೆನ್ನಾಗಿ ತಿಳ್ಕೊಳ್ಳಿ, ಲೋಕ ನಿಮ್ಮನ್ನು ನಿರಾಕರಿಸ್ಬೋದು, ಲೋಕ ನಿಮ್ಮನ್ನು ಅಲ್ಪವಾಗಿ ತಿಳ್ಕೊಬೋದು. 1 ಕೊರಿಂಥಿಯ 1ನೇ ಅಧ್ಯಾಯದಲ್ಲಿ 27-28 ವಾಕ್ಯ ಹೇಳ್ತದೆ, ಜ್ಞಾನಿಗಳನ್ನು ನಾಚಿಕೆ ಪಡಿಸುವಂತೆ ದೇವರು ಬುದ್ಧಿಹೀನರನ್ನು ಹಾರಿಸಿಕೊಂಡ್ರು, ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕೆ ಬಲಹೀನಗಳನ್ನು ದೇವರು ಹಾರಿಸಿಕೊಂಡಿದ್ದಾರೆ. ಹಲ್ಲೆಲೂಯಾ. ಈ ಕಿಂಗ್ಡಮ್ ಜೊತೆ, ಈ ರಾಜ್ಯ ಜೊತೆ ನೀವು ಕನೆಕ್ಟ್ ಆಗಿಬಿಟ್ರೆ ಸಾಕು, ಈ ರಾಜ್ಯ ನಿಮ್ಮನ್ನು ಉನ್ನತಪಡಿಸಿ ತೋರಿಸುವರಾಗಿರ್ತಾರೆ. ಲಿಸ್ಟ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊರ್ದೆಕಾಯಿ ಬಗ್ಗೆ ನೀವು ಓದಿ ನೋಡಿ, ಎಸ್ತರ್ 10ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ ಓದಿ ನೋಡಿ. ಮೊರ್ದೆಕಾಯಿ ಆ ಊರಲ್ಲೇ ದೊಡ್ಡ ಸ್ಥಾನದಲ್ಲಿ ದೇವರು ತಂದರು, ರಾಜ್ಯಕ್ಕಿಂತ ನೆಕ್ಸ್ಟ್ ಸ್ಥಾನದಲ್ಲಿ ತಂದರು. ಈ ಮೊರ್ದೆಕಾಯಿ ಬಗ್ಗೆ ನೀವು ಓದಿ ನೋಡಿದರೆ, ಒಂದು ದಿವಸ ವಾಚ್ಮೆನ್ ಕೆಲಸ ಮಾಡ್ತಾಯಿದ್ರು. ಈ ಮೊರ್ದೆಕಾಯಿನ ಸಾಯಿಸಬೇಕಂತ ಒಬ್ಬ ಹಾಮನ್ ಪ್ಲ್ಯಾನ್ ಮಾಡ್ತಾನೆ. ಎಸ್ತರ್ 3ನೇ ಅಧ್ಯಾಯದಲ್ಲಿ ಓದಿ ನೋಡಿ, ತಮಿಳಲ್ಲಿ ಚೆನ್ನಾಗಿರ್ತದೆ. ಇವನ್ನ ಏನು ದೊಡ್ಡ ವಿಷಯ, ಅವನನ್ನು ಕೊಲ್ಲುವುದಕ್ಕೆ ಅಲ್ಪವಾಗಿ ಎಣಿಸಿದ್ರಂತೆ ಹಾಮನ್. ಆದರೆ ಅಂಥ ಹಾಮನ್ನು ಮೊರ್ದೆಕಾಯಿನ ಅಲ್ಪವಾಗಿ ಎಣಿಸಿದ್ರು ಕೂಡ ಅದೇ ಮೊರ್ದೆಕಾಯಿನ ದೇವರು ಉನ್ನತಪಡಿಸಿ ತೋರಿಸಿದ್ರು. ನೀವು ಬೇಕಾದ್ರೆ ಓದಿ, ಎಸ್ತರ್ 10ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ ಓದಿ ನೋಡಿ. ನಮ್ಮ ದೇವರು ಹಾಗೆನ್ನೇ, ಹಲ್ಲೆಲೂಯ, ಅವ್ರ ಜೊತೆ ಕನೆಕ್ಟ್ ಆಗುವ ಯಾರನ್ನು ಕೂಡ ಬಿಡುವುದಿಲ್ಲ, ಅವನ್ನ ಉನ್ನತಪಡಿಸಿ ತೋರಿಸುವ ದೇವರಾಗಿದ್ದಾರೆ. ಯೋಶುವ 1ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ ಓದಿ ನೋಡಿ. ಮೋಸೆಯ ಸೇವಕನಾದ ಯೋಶುವ ಅಂತ ಬರೆದಿದೆ, ಮೋಸೆಯ ಸೇವಕನು. ಯೋಶುವ 24ನೇ ಅಧ್ಯಾಯದಲ್ಲಿ ಓದಿ, ದೇವರ ಸೇವಕನಾದ ಯೋಶುವ ಅಂತ ಬರೆದಿದೆ. ಹೇಗೆ ಮೋಸೆಗೆ ಸೇವಕನಾಗಿರುವ ಯೋಶುವ ಇವತ್ತು ದೇವರ ಸೇವಕನಾಗಿ ಹೇಗೆ ಆದರು? ಯೋಶುವ 3ನೇ ಅಧ್ಯಾಯದಲ್ಲಿ ದೇವರು ವಾಗ್ದಾನ ಮಾಡಿದರು,
ಯೋಶುವ, ಈ ಜನಗಳ ಮಧ್ಯದಲ್ಲಿ ನಾನು ನಿನ್ನನ್ನು ಘನಪಡಿಸುತ್ತೇನೆ ಅಂತ ಹೇಳಿದರು. ಯೋಶುವ 4ನೇ ಅಧ್ಯಾಯ 14ನೇ ವಾಕ್ಯ ಓದಿ ನೋಡಿ. ಇಸ್ರಾಯೇಲ್ ಜನಗಳ ಮಧ್ಯದಲ್ಲಿ ಯೋಶುವನ ದೇವರು ಘನಪಡಿಸಲಿಕ್ಕೆ ತೊಡಗಿದರು. ಹಲ್ಲೆಲೂಯಾ. ಯಾಕೆ ಯೋಶುವನ ದೇವರು ಘನಪಡಿಸಿದರು? ಯೋಶುವ ದೇವರಿಗೆ ಕನೆಕ್ಟ್ ಆಗಿದ್ರು. ಮೋಸೆ ದೇವ್ರ ಜೊತೆ ಮಾತಾಡ್ಬಿಟ್ಟು ಹೋಗ್ಬಿಡ್ತಾ ಇದ್ರು. ಯೋಶುವ ಅಲ್ಲೇ ಇದ್ರು, ಆಲಯತಾನೇ ಇದ್ರು. ಒಂದು ದಿವಸ 40 ದಿನ ಮೋಸೆ ಹೋಗಿ ದೇವ್ರ ಜೊತೆ ಪರ್ವತದ ಮೇಲೆ ಅವ್ರು ಕುತ್ಕೊಂಡ್ಬಿಟ್ಟು ಅವ್ರು ಮಾತಾಡ್ಕೊಂಡು ಅವ್ರು ದೇವ್ರ ಜೊತೆ ಇದ್ದಾರೆ. ಸತ್ಯವೇದ ಹೇಳ್ತಿದೆ, ಯೋಶುವ 40 ದಿನ ಅಲ್ಲೇ ಕಾಯ್ತಾ ಇದ್ರು. ದೇವರು ನೋಡಿದರು. ನಾನು ಹೇಳ್ತೀನಿ ನೋಡಿ, ಅವತ್ತು ಇಸ್ರಾಯೇಲ್ ಜನಗಳಲ್ಲಿ ಯೋಶುವಕ್ಕಿಂತ ದೊಡ್ಡದು ಶೂರರಿದ್ರು, ದೊಡ್ಡ ಯುದ್ಧ ಶೂರರುಗಳಿದ್ರು. ಬಟ್ ದೇವರು ಯೋಶುವನ ಆರಿಸಿಕೊಂಡ್ರು. ಯಾಕೆಂದರೆ ಯೋಶುವಗೆ ದೊಡ್ಡ ವಿದ್ಯಾಭ್ಯಾಸ ಇಲ್ದಿರ್ಬೋದು, ಯೋಶುವಗೆ ಎಕ್ಸ್ಪೀರಿಯನ್ಸ್ ಇಲ್ದಿರ್ಬೋದು. ಮೋಸೆಗೆ ತುಂಬ ಎಕ್ಸ್ಪೀರಿಯನ್ಸ್ ಇತ್ತು. ಮೋಸೆ ಆರ್ಟಿಟೆಕ್, ಮೋಸೆಗೆ ಎಲ್ಲ ಕಲೆ ಗೊತ್ತಿತ್ತು ಐಗಿಪ್ತದ್ದು. ಯೋಶುವಾಗ ಏನು ಗೊತ್ತಿಲ್ಲ. ಯೋಶುವಾಗ ದೇವರ ಮೇಲೆ ಮನಸ್ಸಿತ್ತು. ಇವತ್ತು ನನಗೂ ನಿಮಗೆ ಆ ದೇವರ ಮೇಲೆ ಮನಸ್ಸಿರಬೇಕು. ನಾನು ಹೇಳ್ದೆ ನೋಡಿ, ನಾನು ನಿನಗೆ ನಿಜ ಹೇಳ್ತೀನಿ, ಸತ್ಯ ಹೇಳ್ತೀನಿ. 40 ದಿನ ಯೋಚನೆ ಮಾಡಿ ನೋಡಿ. ಮೋಸೆ ಅಲ್ಲಿ ಹೋಗ್ಬಿಟ್ಟಿದ್ದಾರೆ, ಕೆಳಗಡೆ ಕಾಯ್ತಾ ಇದ್ದಾರೆ. ಇಸ್ರಾಯೇಲ್ ಜನಗಳು ಮರ್ತುಬಿಟ್ರು. ಆರೋನ್ ಕೂಡ ಅಲ್ಲಿ ಮರ್ತುಬಿಟ್ರು. ಅಯ್ಯೋ ಹೋಗಿದವ್ರು ಎಲ್ಲೋ ಹೋಗಿದ್ರು ಗೊತ್ತಿಲ್ಲ, ಬರಲಿಲ್ಲ ಅಂತ. ಆದರೆ ಯೋಶುವ ಆ ನಂಬಿಗಸ್ತನ ದೇವರು ನೋಡಿದರು. ದೇವರು ಉನ್ನತಪಡಿಸಿ ತೋರಿಸಿದರು. ಇಫ್ ಯು ಆರ್ ಕನೆಕ್ಟೆಡ್ ಟು ಕಿಂಗ್ಡಮ್, ಆ ದೇವರ ರಾಜ್ಯಕ್ಕೆ ಕನೆಕ್ಟ್ ಆಗಿದ್ರೆ, ನೀವು ಎಂಥ ವ್ಯಕ್ತಿಯಾಗಿದ್ರೆ ಕೂಡ ನಿಮ್ಮನ್ನು ಉನ್ನತಪಡಿಸಿ ತೋರಿಸುವ ದೇವರೇ ನಮ್ಮ ದೇವರು. ಯಾಬೇಸ್ ನಿಮಗೆಲ್ಲರಿಗೂ ಗೊತ್ತು, ದುಃಖದ ಮಗ. ಆದರೆ ದೇವರ ಹತ್ರ ಹೇಳಿದ, ದೇವರೇ ನನ್ನ ವಿಶೇಷವಾಗಿ ಆಶೀರ್ವದಿಸು. ನನಗೆ ಯಾಬೇಸ್ ದುಃಖ ಈ ಹೆಸರು ನನಗೆ ಬೇಡ ದೇವರೇ, ನನ್ನ ವಿಶೇಷವಾಗಿ ಆಶೀರ್ವದಿಸು. ದೇವರನ್ನು ಆಶೀರ್ವದಿಸಿದರು. ಅವನ ಸಹೋದರಿಗಿಂತಲೂ ದೇವರು ಅವನ್ನ ಹೆಚ್ಚಿಸಿದರು. ಅವನ ಪ್ರಾಂತ್ಯಗಳನ್ನು ವಿಸ್ತಾರಪಡಿಸಿದರು. ಆಮೆನ್, ಹಲ್ಲೆಲೂಯಾ. ಈ ಸ್ಟೋರಿ ಹೇಳಿದ ಹಾಗೆ ಯಾರ್ಯಾರೋ ಏನೇನೋ ಹುಡುಕಿದ್ರು, ಬೆಳ್ಳಿ ಬಂಗಾರ ಆದರೆ ಹಿಂದೆ ಹೋದರು. ಇವನು ಮಾತ್ರ ರಾಜನೇ ನೋಡಿದ, ನನ್ನ ಪಾಲು ನೀನೆ. ಯಾವಾಗ ದೇವರು ನಿಮ್ಮ ಪಾಲು ಆಗ್ಬಿಡ್ತಾರೋ, ಬಾಕಿ ಎಲ್ಲ ನಿಮ್ಮನ್ನು ಅಂಟಿಕೊಳ್ಳುವುದಾಗಿರ್ತದೆ. ದೇವ್ರನ್ನ ಬಿಟ್ಟು ಬೇರೆ ಎಲ್ಲ ನೀವು ಹುಡುಕ್ತಾ ಇರಿ, ಸಿಕ್ಕದಿಲ್ಲ. ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಹೇಳಿ, ನಾನು ಹೇಳಲಿಲ್ಲ. ದೇವರ ರಾಜ್ಯವನ್ನು ಮೊದಲು ಹುಡುಕು ಅಂತ ಹೇಳುವಾಗ, ಈ ರಾಜ್ಯನ ತಿಳ್ಕೊಳ್ಳೋಕ್ಕೆ ಸಮಯ ಕೊಡು, ಈ ರಾಜ್ಯನ ತಿಳ್ಕೊಳ್ಳೋಕ್ಕೆ ಸಮಯ ಕೊಡು. ಮುಂದೆ ಹೋಗೋಣ ನಾವು. ಆದಿಕಾಂಡ 41ನೇ ಅಧ್ಯಾಯಕ್ಕೆ ನಾವು ಪುಸ್ತಕವನ್ನು ತಿರುಗಿಸಿಕೊಳ್ಳೋಣ. ಜೆನೆಸಿಸ್ ಚಾಪ್ಟರ್ 41. ಇಲ್ಲಿ ಒಂದು ವ್ಯಕ್ತಿಯನ್ನು ಕೂಡ ನಾವು ನೋಡ್ತೀವಿ, ಹೇಗೆ ಅವ್ರನ್ನ ದೇವರು ಉನ್ನತಪಡಿಸಿದರು. ಆದಿಕಾಂಡ 41ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಫಾರೋನಿಗೆ ಒಂದು ಕನಸು ಬಂದು, 2 ಕನಸು ಬಂತು. ಈಗ ಕನಸು ಬಂದ ಮೇಲೆ ಏನಾಯಿತು, ಅರ್ಥ ಆಗಲಿಲ್ಲ. ಈಗ ಅಲ್ಲಿರುವ ಎಲ್ಲ ಜ್ಯೋತಿಷ್ಯರನ್ನೆಲ್ಲ ಕರೆಸಿ, ದೊಡ್ಡ ಜ್ಞಾನಿಗಳೆಲ್ಲ ಕರೆಸಿ ಈ ಕನಸು ಬಗ್ಗೆ ಕೇಳಿದ್ರು. ಅವರು ಯಾರಿಗೂ ಕನಸು ಹೇಳೋಕ್ಕೆ ಆಗಲಿಲ್ಲ. ಆಗ ಈ ಸೆರೆಮನೆಯಲ್ಲಿ ಒಬ್ಬನಿಗೆ ಯೋಸೆಫ್ ಕನಸು ಹೇಳಿದರು, ಕನಸದ ಅರ್ಥ ಹೇಳಿದರು. ಈಗ ಆತನಿಗೆ ಜ್ಞಾಪಕ ಬಂದರು. ಅವನು ಹೇಳ್ತಾನೆ ಫಾರೋನಿಗೆ, ನನ್ನ ಸೆರೆಮನೆ ಹಾಕಿರುವಾಗ ಅಲ್ಲಿ ಒಂದು ವ್ಯಕ್ತಿ ಇದ್ದಾರೆ ಯೋಸೆಫ್ ಅಂತ. ಆತನು ಈ ಕನಸುಗಳಿಗೆ, ಈ ದರ್ಶನದ ಅರ್ಥಗಳನ್ನು ಹೇಳುವ ಅಜ್ಞಾನವು ಅವನಲ್ಲಿ ಇದೆ ಅಂತ ಹೇಳುವಾಗ ಫಾರೋನು ಅವನ್ನ ಕರ್ಕೊಂಡು ಬರೋಕ್ಕೆ ಹೇಳಿದರು. ಆದಿಕಾಂಡ 41ನೇ ಅಧ್ಯಾಯದಲ್ಲಿ 15ನೇ ವಾಕ್ಯ ನಾವು ನೋಡುವಾಗ, ಯೋಸೆಫನ್ನು ಬೇಗ ಏನು ಮಾಡಿದರು, ಅವನ್ನ ಶೇವ್ ಮಾಡಿ, ಅವನಿಗೆ ದಾಡಿಯೆಲ್ಲ ಶೇವ್ ಮಾಡಿ, ಯಾಕೆಂದರೆ ಜೈಲಲ್ಲಿ ಇದ್ನಲ್ಲ, ಯಾವ ಪರಿಸ್ಥಿತಿಲಿ ಇದ್ದರೂ ಗೊತ್ತಿಲ್ಲ, ಶೇವ್ ಮಾಡಿ ಅವನಿಗೆ ಒಳ್ಳೆ ವಸ್ತ್ರವನ್ನು ಧರಿಸಿ ಈಗ ಫಾರೋನ್ ಮುಂದೆ ಕರ್ಕೊಂಡು ಬಂದು ನಿಲ್ಲಿಸಿದರು. ಈಗ ತಿಳ್ಕೋಬೇಕು, ರಾಜ್ಯದ ಬಗ್ಗೆ ಮಾತಾಡಿದೆ, ಹೇಗೆ ರಾಜ್ಯ ಫಂಕ್ಷನ್ ಆಗ್ತದೆ, ಹೇಗೆ ಸೆರೆಮನೆಯಿಂದ ರಾಜ್ಯದ ನೆಕ್ಸ್ಟ್ ಪ್ರಧಾನಮಂತ್ರಿಯಾಗಿ ಹೇಗೆ ದೇವರ ರಾಜ್ಯ ವರ್ಕ್ ಮಾಡಿದೆ ಅಂತ ಸತ್ಯ ಹೇಳ್ಕೊಡ್ತಾರೆ. ನಾನು ನಿಮಗೆ ಅರ್ಥ ಮಾಡ್ಕೋಬೇಕು ದೇವರ ಮಕ್ಕಳು. ಈಗ ಯೋಸೆಫ್ ಬಂದ ಫಾರೋನ್ ಹತ್ರ ಬರುವಾಗ ಆ ವಾಕ್ಯ ನೋಡಿ, 15ನೇ ಅಧ್ಯಾಯದಲ್ಲಿ ಫಾರೋನ್ ಹೇಳ್ತಾನೆ, ಯೋಸೆಫ್ ನೋಡಿ, ನೀನು ಕನಸುಗಳಿಗೆಲ್ಲ ಅರ್ಥ ಹೇಳ್ತೀಯ ಅಂದೆಲ್ಲ, ದರ್ಶನಗಳಿಗೆಲ್ಲ ನೀನು ಅರ್ಥ ಹೇಳ್ತೀಯಲ್ಲ ಅಂತ ಹೇಳುವಾಗ, ಈಗ ಯೋಸೆಫ್ ಏನು ಹೇಳಬೇಕಾಗತ್ತು, ಅದು ಬಿಡಿ ರಾಜ, ಅದು ಚಿಕ್ಕ ವಯಸ್ಸಿಂದಲೇ ನನಗೆ ಅದು ಆ ಒಂದು ಕೃಪೆ ನನ್ನಲ್ಲಿ ಇದೆ, ಅದು ನನ್ನ ಯಾವಾಗಲೂ ಹಾಗನ್ನೇ ಅನೇಕರಿಗೆ ನಾನು ಹೇಳಿದ್ದೀನಿ, ಇದು ಈಸಿ ನನಗೆ. ಹಾಗೆ ಯೋಸೆಫು ಹೇಳಲಿಲ್ಲ. ಇಲ್ಲೇ ಆ ಕಿಂಗ್ಡಮ್ ಬರ್ತದೆ, ಇಲ್ಲೇ ಆ ರಾಜ್ಯವನ್ನು ಹೇಗೆ ಉಪಯೋಗಿಸೋದು ಅಂತ ಹೇಳ್ತೀನಿ. ಈಗ 16ನೇ ಅಧ್ಯಾಯದಲ್ಲಿ ಫಾರೋನನ್ನು ನೋಡಿ ಯೋಸೆಫ್ ಹೇಳ್ತಾರೆ, ನಾನಲ್ಲ, ದೇವರು ನಿಮಗೆ ಒಳ್ಳೆ ಉತ್ತರವನ್ನು ಕೊಡುವರಾಗಿರ್ತಾರೆ.
ಐ ಕೆನಾಟ್ ಡೂ ಇಟ್. ಇಂಗ್ಲೀಷಲ್ಲಿ ಜೆನಿಸಿಸ್ ಚಾಪ್ಟರ್ 41:16, ಐ ಕೆನಾಟ್ ಡೂ ಇಟ್. ನೋಡಿ ಹೇಗೆ ತಗ್ಗಿಸ್ಕೊಳ್ತಾ ಇದ್ದಾರೆ ಯೋಸೆಫು, ನನ್ನಿಂದ ಆಗೋದಿಲ್ಲ ಇದು. ಜೋಸೆಫ್ ರಿಪ್ಲೈ ಟು ಫಾರೋ, ಬಟ್ ದ ಗಾಡ್ ಗಿವ್ ಫಾರೋ ದ ಆನ್ಸರ್ ಹಿ ಡಿಸೈರ್. ನೀನು ಇಷ್ಟಪಡುವ ಉತ್ತರ, ನೀನು ಇಷ್ಟಪಡ್ತಿರೋ ಅರ್ಥವನ್ನು ನಾನಲ್ಲ, ದೇವರು ನಿಮಗೆ ಕೊಡ್ತಾರೆ ಅಂತ. ನೋಡಿ, ಯಾವಾಗ ಯೋಸೆಫ್ ದೇವರನ್ನ ಮುಂದೆ ಇಟ್ಟಿದ್ರು, ನಾನು ಹೇಳ್ತೀನಿ ನೋಡಿ, ಅಷ್ಟೇ ಆಗಲೇ ಆತನನ್ನು ಉನ್ನತಪಡಿಸಲಿಕ್ಕೆ ಪರಲೋಕ ಸಿದ್ಧವಾಗಿಬಿಡ್ತು. ಏನಾಯ್ತು ಈಗ? ಆ ಕನಸನ್ನು ಹೇಳಿದರು ಯೋಸೆಫು, ಅವ್ರು ಹೇಳಿದರು, ಈ ಥರ 7 ವರ್ಷಗಳು ತುಂಬ ಬೆಳೆಯುವುದಾಗಿರ್ತದೆ, ಬೆಳವಣಿಗೆ ಆಗುವುದಾಗಿರ್ತದೆ. ಅದೇ ಆದಮೇಲೆ 7 ವರ್ಷ ಶ್ರಮ ಬರ್ತದೆ. ಈ ಶ್ರಮದಿಂದ ತಪ್ಪಿಸ್ಕೋಬೇಕಂದ್ರೆ ಈ 7 ದಿವಸ 7 ವರ್ಷಗಳು ಸಮೃದ್ಧಿ ಇರ್ತದೆ ನೋಡಿ, ಅವಾಗ ನೀವೆಲ್ಲ ಸೇರಿಸಿಟ್ಕೊಳ್ಳಿ. ಅದಾದಮೇಲೆ ಶ್ರಮ ಬರುವಾಗ ಅದನ್ನು ನಾವು ಇದು ಮಾಡ್ಕೋಬೋದಂತ. ಅದಕ್ಕೆ ಒಂದು ಒಳ್ಳೆ ವ್ಯಕ್ತಿಯನ್ನು ನೇಮಿಸ್ರಿ ಅಂತ ಯೋಸೆಫ್ ಅರ್ಥ ಕೊಡೋದು, ಆಲೋಚನೆ ಕೊಡ್ತಾರೆ. ಫಾರೋ ಹೇಳ್ತಾರೆ, ಅಪ್ಪ ನಿನಗಿಂತ ಒಂದು ವ್ಯಕ್ತಿ ಯಾರು ಬೇಕು ನಮಗೆ? ನಿನ್ನಲ್ಲಿ ದೇವರ ಆತ್ಮ ಇದೆ. ಆಮೆನ್. ನೋಡಿ, ಯೋಸೆಫ್ ಹೇಳಿಲ್ಲ ನನ್ನನ್ನು ಇಟ್ಕೊಳ್ಳಿ ಅಂತ ಹೇಳಿಲ್ಲ, ಯಾರಾದೊಂದು ಒಳ್ಳೆ ವ್ಯಕ್ತಿನ. ಫಾರೋ ಹೇಳಿದ, ನಿನಗಿಂತ ಬೇರೆ ಯಾರು? ನೀನೇ ಈ ಪೋಸ್ಟಲ್ಲಿ ಇರಬೇಕಂತ ಹೇಳಿ ಅಲ್ಲಿ ನೆಕ್ಸ್ಟ್ ಮುಂದಿನ ವಾಕ್ಯಗಳು ನೀವು 40ನೇ ವಾಕ್ಯದಲ್ಲಿ ನಾವು ಓದುವ ಸಮಯದಲ್ಲಿ ಆ ಇಡೀ ಅರಮನೆ ಮೇಲೆ ಯೋಸೆಫ್ಗೆ ಅಧಿಕಾರವನ್ನು ಕೊಟ್ಟಿದ್ದನು. ಎಲ್ಲ ಜನಗಳು ಯೋಸೆಫನ್ನ ಸನ್ಮಾನಿಸಬೇಕಂತ ಹೇಳಿದರು. ಅವರಿಗೆ ಉಂಗುರ ಹಾಕಿದರು, ಅವ್ರಿಗೆ ಚೈನ್ ಹಾಕಿದರು ಕತ್ತಲ್ಲಿ. ಒಂದು ಫಾರೋನ್ ಹೇಳ್ತಾನೆ, ಸಿಂಹಾಸನದ ವಿಷಯದಲ್ಲಿ ಮಾತ್ರ ನಾನು ನಿನಗಿಂತ ಹೆಚ್ಚುವನಾಗಿರ್ತೀನಿ, ಬಾಕಿ ಎಲ್ಲದ ಮೇಲೆ ನಿನಗೆ ಅಧಿಕಾರ ಇದೆ. ಕೀರ್ತನೆ 105 ನೀವು ಓದಿ ನೋಡಿ. ಯೋಸೆಫ್ನ ಒಂದು ದಿನ ಆ ದಾಸವರಾಗಿ ಕರ್ಕೊಂಡು ಬರೋ ಸಮಯದಲ್ಲಿ ಅವನ ಕೈಗಳಲ್ಲಿ ಕಾಲುಗಳಲ್ಲಿ ಬೇಡಿ ಹಾಕಿದ್ರು ಅಂತ ವಾಕ್ಯ ಬರೆಯಲ್ಪಟ್ಟಿದೆ. ಕೈಗಳಲ್ಲಿ ಕಾಲುಗಳಲ್ಲಿ ಬೇಡಿ ಹಾಕಿದ ಈ ಕೈಗಳಲ್ಲಿ ಕಾಲುಗಳಲ್ಲಿ ಇವತ್ತು ರಾಜ ಉಂಗುರ ಹಾಕಲ್ಪಟ್ಟಿದೆ, ಕತ್ತಲಿ ಬೆಲೆ ಬಾಳುವ ಚೈನ್ ಹಾಕಲ್ಪಟ್ಟಿದೆ. ರಾಜನಿಗಿಂತ ನೆಕ್ಸ್ಟ್ ಸ್ಥಾನದಲ್ಲಿ ಯಾರು ತಂದಿದೆ ಅಂದರೆ ಕಿಂಗ್ಡಮ್. ಈ ರಾಜಾದಿ ರಾಜನ್ನು ಆ ಯೋಸೆಫನ್ನ ಉನ್ನತಪಡಿಸಿ ತೋರಿಸಿದರು. ಯಾಕೆ ಗೊತ್ತಾ? ಯೋಸೆಫು ತನ್ನನ್ನು ನಂಬಲಿಲ್ಲ. ಅದನ್ನು ಹೇಳಿದ್ದು. ಗೋಲಿಯತ್ ಕೂಡ ಹೇಳಿದ, ನೀನು ಬಾ, ನಾನು ನಿನ್ನನ್ನು ನೋಡಿ ಇವತ್ತು ನಿನ್ನ ಸಾಯಿಸಿ ಏನು ಮಾಡ್ತೀನಿ, ಪೀಸ್ ಮಾಡಿ ನಿನ್ನ. ಗೋಲಿಯತ್ ತನ್ನ ಬಲವನ್ನು ನಂಬಿದ ಅವನು. ಆದರೆ ಯೋಸೆಫು, ದಾವೀದು, ಒಂದೊಂದು ದೇವರ ಮಕ್ಕಳನ್ನು ನೀವು ನೋಡಿ, ಯಾರೆಲ್ಲ ದೇವರನ್ನು ಪಾಲಾಗಿಕೊಂಡಿದ್ದಾರೋ, ಯಾರೆಲ್ಲ ದೇವರನ್ನು ಆಶ್ರಯಿಸಿಕೊಂಡಿದ್ದಾರೋ ಅವರಿಗೆಲ್ಲ ದೇವರು ಜಯವನ್ನು ಕೊಟ್ಟಿದ್ದನ್ನು ನೋಡ್ತೀವಿ. ಫಾರೋನ್ ನಿಮಗೆ ಗೊತ್ತಿಲ್ಲ, ತುಂಬ ಕಠಿಣವಾದ ಮನುಷ್ಯರು ಫಾರೋನ್. ಯಾಕೆಂದರೆ 2 ವಯಸ್ಸಿಗೆ ಇರುವ ಮಕ್ಕಳೆಲ್ಲ ಹೆಣ್ಮಕ್ಳು ನೀರಲ್ಲಿ ಹಾಕಬೇಕು, ನೈಲ್ ನದಿಯಲ್ಲಿ ಹಾಕಬೇಕು, ಕೊಲ್ಲಬೇಕಂತ ಹೇಳಿದ್ರು. ಆ ಕಾಲದಲ್ಲೆಲ್ಲ ಆ ಗೋಪುರಗಳು ಕಟ್ಟುತ್ತಾ-ಇದ್ರು. ಪಿರಮಿಡ್ಗಳ ಕಟ್ಟುವಾಗ ಒಂದೊಂದು ಅದನ್ನು ಕಟ್ಟಲಿಕ್ಕೆ ಎಷ್ಟು ವರ್ಷಗಳಾಗ್ತಾಯಿತ್ತು, ಎಷ್ಟು ಜನಗಳು ಒಂದು ವೇಳೆ ಸತ್ತಿರ್ಬೋದು, ಎಷ್ಟು ಜನಗಳ ಗಾಯಪಟ್ಟು. ಯಾಕೆಂದರೆ ದೊಡ್ಡ ದೊಡ್ಡ ಕಲ್ಲುಗಳನ್ನು ಇಟ್ಟು ಮಾಡ್ತಾ ಇದ್ದಿದ್ದು. ಆ ಕಾಲದಲ್ಲಿ ಆ ರಾಜ ಸತ್ತೋಗ್ಬಿಟ್ರೆ ಅಲ್ಲಿ ಅವನ ಜೊತೆ ಯಾರೆಲ್ಲ ಕೆಲಸ ಮಾಡ್ತಾರಲ್ಲ ಅವ್ರನ್ನೆಲ್ಲ ಏನು ಮಾಡ್ತಾಯಿದ್ರು, ಆ ಶವನ ತೊಗೊಂಡೋಗಿ ಆ ಪಿರಮಿಡ್ನಲ್ಲಿ ಆ ಗೋಪುರದಲ್ಲಿ ಇಟ್ಟು, ಈಗ ಯಾರೆಲ್ಲ ಇವನಿಗೆ ಸೇವೆ ಮಾಡ್ತಾಯಿದ್ರು ಅವ್ರನ್ನೆಲ್ಲ ಒಳಗಡೆ ಇಟ್ಟು ಮುಚ್ಚಿಬಿಡ್ತಾಯಿದ್ರಂತೆ. ಯಾಕೆಂದರೆ ಅವರಿಗೆ ಒಂದು ನಂಬಿಕೆ, ಈ ರಾಜ ಒಂದು ಪುನರುತ್ಥಾನ ಆಗುವಾಗ ಇವ್ರ ಜೊತೆ ಇವರೆಲ್ಲ ಕೂಡ ಅವನಿಗೆ ಮತ್ತೆ ಕೆಲಸ ಮಾಡ್ತಾರಂತ. ಅಂದರೆ ನಾನು ಹೇಳಿದೆ, ಅಂಥ ಕಠಿಣವಾದ ಒಂದು ರಾಜ್ಯನ ಕಣ್ಗಳಲ್ಲಿ ಕೂಡ ದೇವರು ದಯೆ ಉಂಟು ಮಾಡಿ ಇವನ ಉನ್ನತಪಡಿಸಲಿಕ್ಕೆ ಒಂದೇ ಒಂದು ಕಾರಣ, ನಾನಲ್ಲ, ದೇವರು ನಿನಗೆ ಉತ್ತರ ಕೊಡುವರಾಗಿರ್ತಾರೆ. ನೀ ಮಾತಾಡುವ ಸಮಯದಲ್ಲಿ ಹೇಗೆ ನಾವು ದೇವರನ್ನ ಮುಂದೆ ಇಡ್ತಾ ಇದ್ದೀವಾ, ಇಲ್ಲ ನಮ್ಮನ್ನು ಮುಂದೆ ಇಡ್ತಾ ಇದ್ದೀವಾ, ನಾವು ಯೋಚನೆ ಮಾಡಬೇಕು. ಯಾವಾಗ ನೀವು ದೇವರ ರಾಜ್ಯಕ್ಕೆ ನೀವು ಮುಖ್ಯ ಸ್ಥಾನ ಕೊಡ್ತೀರೋ ಅಲ್ಲೇ ದೇವರ ಸಹಾಯವನ್ನು ನೋಡಲಿಕ್ಕೆ ಸಾಧ್ಯ. ಎಲ್ಲಿ ಕೂಡ ನೀವು ನೋಡಿ, ಯೇಸು ಸ್ವಾಮಿ ಏನು ಹೇಳ್ತಾಯಿದ್ರು, ನಾನು ಸ್ವಂತವಾಗಿ ಏನು ಮಾಡೋದಿಲ್ಲ, ತಂದೆ ಮಾಡುವುದನ್ನೇ ನಾನು ಮಾಡ್ತೀನಿ. ಅಂದರೆ ತಂದೆ ಮೇಲೆ ಅಷ್ಟು ಆತನು ಆತುಕೊಂಡಿರೋದನ್ನು ನಾವು ನೋಡುವರಾಗಿರ್ತೇವೆ. ಹಲ್ಲೂಯ. ಅದು ಗೋಲಿಯಾತ್ ಆಗಿರಲಿ, ಅದು ಫಾರೋನೇ ಆಗಿರಲಿ, ಯಾರಿದ್ರೂ ಕೂಡ ಪರವಾಗಿಲ್ಲ, ನಮಗೆ ಸಹಾಯ ಮಾಡೋಕ್ಕೆ ನಮ್ಮ ದೇವರು ನಮ್ಮ ಪಕ್ಷದಲ್ಲಿ ಇದ್ದಾರೆ. ದಾನಿಯಲ್ ಜೀವಿತದಲ್ಲಿ ಕೂಡ ನಾವು ನೋಡ್ತೀವಿ. ದಾನಿಯಲ್ 1ನೇ ಅಧ್ಯಾಯದಲ್ಲಿ ದಾನಿಯಲ್ಲು, ಈ ಶಾರ್ದಕ್, ಮೇಷಕ್, ಅಬೇದ್ನೆಗೋನೆಲ್ಲ ನೆಬೂಕದ್ನೆಚ್ಚರ್ ಸೆರೆಯಾಗಿ ಹಿಡ್ಕೊಂಡು ಹೋಗಿರ್ತಾನೆ. ಈಗ ಅಲ್ಲಿ ಕರ್ಕೊಂಡೋಗಿ ನೋಡಿ, ಅವ್ರಿಗೆಲ್ಲ ಈ ನೆಬೂಕದ್ನೆಚ್ಚರ್ ರಾಜನಿಗೆ ಒಂದು ಅರಿವಿತ್ತು ಅವನಿಗೆ. ಏನಂದರೆ ಈ ಯಹೂದಿಯರು ಭಾಳ ಜ್ಞಾನವುಳ್ಳವರು,
ಈ ಯಹೂದ್ಯರಿಗೆ ತುಂಬ ಜ್ಞಾನ ಇದೆ ಅಂತ ಕೆಲವ್ರನ್ನೆಲ್ಲ ಏನು ಮಾಡಿದ ಅಂದರೆ ಅವನ ರಾಜ್ಯದಲ್ಲಿ ಉನ್ನತ ಸ್ಥಾನಕ್ಕೆ ತರಬೇಕಂತ ಒಂದು ಅಧಿಕಾರಿ ಹತ್ರ ಕೊಟ್ಟಿದ್ರು, ಇವ್ರನ್ನೆಲ್ಲ ಟ್ರೀಟ್ ಮಾಡಿ ಇವ್ರನ್ನೆಲ್ಲ ಬೆಳೆಸಂತ. ಆದರೆ ನೀವು ದಾನಿಯೇಲ್ 1ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ ಓದಿ, 8, 9, 10ನೇ ವಾಕ್ಯ ಎಲ್ಲ ಓದುವಾಗ ಒಂದು ದಿವಸ ಈ ದಾನಿಯೇಲ್ ಬಂದು ಆತನನ್ನು ಇನ್ಚಾರ್ಜ್ ಆಗಿ ಕೊಟ್ಟಿರ್ತಾರೆ. ಅವ್ರ ಹತ್ರ ಹೇಳ್ತಾರೆ, ನಮಗೆ ಈ ರಾಜನ ಭೋಜನ ಎಲ್ಲ ನಮಗೆ ಬೇಡ, ಈ ರಾಜನ ಕುಡಿಯುವ ದ್ರಾಕ್ಷರಸ ಅದೆಲ್ಲ ನಮಗೆ ಬೇಡ, ಜಸ್ಟ್ ನಮಗೆ ತರಕಾರಿ ಕೊಟ್ಟರೆ ಸಾಕು, ತರಕಾರಿ ಇದು ಕೊಟ್ಟರೆ ಸಾಕು, ಅದನ್ನು ನಾವು ತಿಂತೀವಿ, ಬೇಕಾದ್ರೆ ಒಂದು 10 days ಟೆಸ್ಟ್ ಇಡಿ, ನೀವು ಒಂದು 10 ದಿವಸ ಟೆಸ್ಟ್ ಇಡಿ ಅಂತ ಹೇಳೋ ಸಮಯ ಅವನು ಹೇಳ್ದೆ, ಅಬ್ಬಾ ಏನಾದರೆ ನಿಮ್ಮ ಮುಖ ಒಂದು ವೇಳೆ ಬಾಡಿ ಹೋಗ್ಬಿಟ್ರೆ ನೀವೇನಾದರೆ ರಾಜನ್ ಗೊತ್ತಾದರೆ ನನ್ನ ಕೆಲಸ ಹೋಗ್ಬಿಡ್ತದೆ, ನನ್ನ ತಲೆ ಹೋಗ್ಬಿಡ್ತದೆ ಅಂತ ಹೇಳುವಾಗ, ಇಲ್ಲನಾ ನೀವು ಟೆಸ್ಟ್ ಮಾಡಿ ಅಂತ ಹೇಳಿ, ಈಗ ನೋಡಿ 10 ದಿವಸ ಒಂದು ಟೆಸ್ಟ್ ಮಾಡ್ತಾರೆ ಅಷ್ಟೇ. ಅವನು 10ನೇ ದಿವಸದಲ್ಲಿ ಅವ್ರು ಬರೀ ತರಕಾರಿ ತಿಂದರು ಅಷ್ಟೇ. ಅವ್ರು ತರಕಾರಿ ತಿಂದ್ಕೊಂಡೇ ಆಗಿರ್ತಾರೆ, ಆದರೆ ಅವ್ರು ದೇವರನ್ನು ನಂಬಿದರು, ಅವ್ರು ದೇವರನ್ನು ಆಶ್ರಯಿಸಿಕೊಂಡಿದ್ರು. 10 ದಿವಸ ಆದಮೇಲೆ ನೋಡುವಾಗ ಅಲ್ಲಿದ್ದ ಎಲ್ಲರಿಗಿಂತಲೂ ದಾನಿಯೇಲ್ 10 ಪಟ್ಟು ನಿಪುಣನಾಗಿದ್ದನು ಅಂತ ದಾನಿಯೇಲ್ 1ನೇ ಅಧ್ಯಾಯದಲ್ಲಿ 20ನೇ ವಾಕ್ಯ ಬರೆದಿದೆ. ಈಗ ಮಾಂಸ ತಿಂದವರು ಇಲ್ಲ, ದ್ರಾಕ್ಷರಸ ಕುಡಿದವರಲ್ಲ, ಅವ್ರ ಬಗ್ಗೆ ಇಲ್ಲ, ಇನ್ನು ಸಿಂಪಲ್ ತರಕಾರಿ ತಿಂದರೆ ಕೂಡ ಅವನ ಮುಖವನ್ನು ಪ್ರಕಾಶಿಸುವ, ಅವನಿಗೆ ಜ್ಞಾನ ಕೊಡುವ ಒಂದು ದೇವರಿದ್ದಾರೆ. ಆಮೆನ್, ಹಲ್ಲೆಲೂಯಾ. ಅದಕ್ಕೇ ಆ ದಾನಿಯೇಲ ದೇವರಿಗೆ ನಾವು ಕನೆಕ್ಟ್ ಆಗೋಣ. ದಾನಿಯೇಲ ಹೇಳಿದ, ಇದರಿಂದ ನಾನೇನು ಮಾಡ್ಕೊಳ್ಳಲ್ಲ, ನಾನು ಹೊಲ್ಸು ಮಾಡ್ಕೊಳ್ಳೋದಿಲ್ಲ, ನನಗೆ ಬೇಡ, ನನಗೆ ಈ ಲೋಕದ ಕಾರ್ಯ ನಮಗೆ ಬೇಡ, ನಮಗೆ ದೇವರ ರಾಜ್ಯ, ನಮ್ಮ ದೇವರು ನಮ್ಮ ಜೊತೆ ಇದ್ರೆ ಸಾಕು. ಶಾರದಾಗ್, ಮೇಷಕ್, ಅಬೇದ್ನೆಗೋ ಬಗ್ಗೆ ಕೂಡ ಹಾಗೇನೆ. ದಾನಿಯೇಲ 3ನೇ ಅಧ್ಯಾಯದಲ್ಲಿ ಓದಿ ನೋಡಿ, ದೊಡ್ಡ ಸ್ತಂಭ ಮಾಡಿ ಅವನು ನಿಲ್ಲಿಸಿದ, ಇದಕ್ಕೆ ಅಡ್ಡ ಬೀಳಬೇಕು, ಇದಕ್ಕೆ ಅಡ್ಡ ಬಿದ್ದಿರ ಅಂದರೆ ಬೆಂಕಿಲಿ ಹಾಕ್ತೀವಿ. ಒಂದು ದಿವಸ ಹಾಗೆ ಒಂದು ದಿವಸ ತುತ್ತೂರಿ ಶಬ್ದ ಊದಿದ್ರು, ಎಲ್ಲರೂ ಅಡ್ಡ ಬಿದ್ದರು. ಶಾರದಾಗ್, ಮೇಷಕ್, ಅಬೇದ್ನೆಗೋ ಅಡ್ಡ ಬೀಳಲಿಲ್ಲ. ಅವರು ಕೆಲವು ಒಂದು ರಾಜನ ಹತ್ರ ಹೇಳಿದರು, ರಾಜನೇ ಕೆಲವರು ಯಹೂದ್ಯರು ಇದ್ದಾರೆ, ನಿನ್ನ ಆಜ್ಞೆನೇ ಮೀರುವರಾಗಿದ್ದಾರೆ ಇವರು. ತುತ್ತೂರಿ ಶಬ್ದ ಧ್ವನಿಸುವಾಗ ಅದಕ್ಕೆ ನೀನು ಮಾಡಿರುವ ಆ ಬಂಗಾರ ಸೆಲೆ ಮುಂದೆ ಇವರು ಅಡ್ಡ ಬೀಳ್ತಲ್ಲ. ರಾಜ್ಯಕ್ಕೆ ರೋಷವಾಯಿತು, 3 ಜನ ಕರೆಸು, ಇವರೇನು ಹೇಳ್ತಾರೆ ಕರೆಕ್ಟಾ? ಅವ್ರು ಹೇಳಿದರು, ಹೌದು ರಾಜ, ನಾವು ಇದಕ್ಕೆ ಅಡ್ಡ ಬೀಳೋದಿಲ್ಲ, ನಮ್ಮ ಅಡ್ಡ ಬೀಳೋದಿಲ್ಲ. ರಾಜ್ಯಕ್ಕೆ ತುಂಬ ಕೋಪ ಬಂದ್ಬಿಡ್ತು, 7ರಷ್ಟು ಬೆಂಕಿನ ಏನು ಮಾಡಿ ಬಿಸಿ ಮಾಡಿ. ಈಗ ನೋಡಿ ಇವ್ರು ಏನು ಹೇಳಿದ್ರು ಅಂದರೆ, ಈಗ ಇದೇ ಮಾತು, ನಾವು ಆರಾಧಿಸುವ ದೇವರು ನಮ್ಮನ್ನು ಬಿಡಿಸಲು ಶಕ್ತನಾಗಿದ್ದಾನೆ. ನೋಡಿ, ದೇವರನ್ನ ಮುಂದೆ ತಂದರು ಅವರು. ನಮ್ಮನ್ನು ಆರಾಧಿಸುವ ದೇವರು ನಮ್ಮನ್ನು ಬಿಡಿಸಲು ಶಕ್ತನಾಗಿದ್ದಾರೆ. ಒಂದು ವೇಳೆ ಬಿಡಿಸಿಲ್ಲ ಅಂದ ಕೂಡ ಪರವಾಗಿಲ್ಲ, ನಾವಾದರೂ ಇದಕ್ಕೆ ಅಡ್ಡ ಬೀಳೋದಿಲ್ಲ ಅಂತ ಯಾವಾಗ ಇವರಿಗೆ ದೇವರನ್ನು ಮುಂದೆ ಇಟ್ಟರು, ಯೋಚನೆ ಮಾಡಿ ನೋಡಿ, ಇವ್ರು ಯಾರು? ಶಾರದಾಗ್, ಮೇಷಕ್, ಅಬೇದ್ನೆಗೋ ಬೇರೆ ದೇಶದಿಂದ ಸೆರೆಯಾಗಿ ಬಂದಿರೋದು, ಸ್ಲೇವ್ಸ್ ಅಂತ ಇಂಗ್ಲೀಷಲ್ಲಿ. ಇಂಥವ್ರಿಗೆ ಒಳ್ಳೆ ಕೆಲಸ ಕೊಟ್ಟಿದ್ದಾನೆ ಈಗ ರಾಜ, ಒಳ್ಳೆ ಸ್ಥಾನದಲ್ಲಿದ್ದಾರೆ. ಈಗ ನಾವಿದ್ದಿದ್ರೆ ಏನು ಮಾಡ್ತಾಯಿದ್ದೋ, ಒಳ್ಳೆ ಕೆಲಸ ಇದೆ, ಈಗೆಲ್ಲ ಕೆಲಸನೇ ಇಲ್ಲದ ಪರಿಸ್ಥಿತಿಯಲ್ಲಿದ್ದಾರೆ, ನಮಗೇನೋ ಒಂದು ಕೆಲಸ ಸಿಕ್ಕಿದೆ, ಇದನ್ನು ಕಳ್ಕೊಳ್ಳೋದು ಬೇಡ, ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಏನು ಸ್ವಲ್ಪ ಅಡ್ಡ ಬೀಳಕ್ಕೆ ಹೇಳ್ತಾನೆ ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಳೋ ಅಂತ ನಾವು ಅಡ್ಡ ಬಿಡ್ತಾ ಇದ್ವಿ. ಆದರೆ ಇವ್ರು ಹೇಳಿದರು, ಕೆಲಸ ಹೋದರೂ ಪರವಾಗಿಲ್ಲ, ಬೆಂಕಿಯಲ್ಲೇ ಹಾಕಿದರೂ ಪರವಾಗಿಲ್ಲ, ನಮ್ಮ ಬಿಡಿಸಲಿಕ್ಕೆ ಒಂದು ದೇವರಿದ್ದಾರೆ ಅಂತ ಅವರ ಮನೋಭಾವನೆ ಆ ರಾಜ್ಯದ ಮೇಲೆ ಇತ್ತು, ಆ ರಾಜ್ಯನ ಮೇಲೆ ಇತ್ತು. ಏನಾಯ್ತು ಗೊತ್ತಾ? ಇವನ್ನ ತಗೊಂಡೋಗಿ ಬೆಂಕಿಯಲ್ಲೇ ಹಾಕಿದ್ರು. ಸತ್ಯವೇದ ಹೇಳ್ತದೆ, ದಾನಿಯೇಲ್ 3ನೇ ಅಧ್ಯಾಯ ಓದಿ ನೋಡಿ, ಈ ರಾಜ್ಯ ಬಗ್ಗೆ ನೋಡ್ತಾನೆ, ಮಂತ್ರಿಗಳ ಕರೆದು ಹೇಳ್ತಾನೆ, 3 ಜನ ತಾನೇ ಹಾಕಿದ್ದು, 4ನವರು ಯಾರು? ಅವ್ರನ್ನ ದೇವ ಕುಮಾರನ ಹತ್ರ ಇದ್ದಾರಲ್ಲ ಅಂತ ಹೇಳುವಾಗ, ಹಲ್ಲೆಲೂಯಾ, ಯಾವಾಗ ಇವರು ಯೇಸುಗಾಗಿ ನಿಂತರು, ಇವರು ದೇವರ ರಾಜ್ಯಕ್ಕಾಗಿದೆ ನಿಂತರು, ಆ ದೇವರ ಕುಮಾರನು ಹಾಗೆಯೇ ಇಳಿದು ಬಂದು ಅವರ ಮಧ್ಯದಲ್ಲಿ ಅವರು ಚಲಿಸುವರಾಗಿದ್ದರು, ದೇವಕುಮಾರನ. ಹಲ್ಲೆಲೂಯಾ. ಅದಕ್ಕೇ ಯೆಶಾಯ 43ನೇ ಅಧ್ಯಾಯದಲ್ಲಿ 1-2 ಓದಿ ನೋಡಿ, ನೀ ನದಿಗಳನ್ನು ದಾಟುವಾಗ, ಬೆಂಕಿಗಳನ್ನು ಹಾದಿ ಹೋಗುವಾಗ ಅದು ನಿನ್ನ ದಹಿಸಲಾರದು, ಅದು ನಿನ್ನ ಮುಳುಗಿಸಲಾರದು, ನಾನು ನಿನ್ನ ಜೊತೆ ಇರುತ್ತೇನೆ. ಇವತ್ತು ನೀವು ಹೇಳ್ಬೋದು, ಪಾಸ್ಟರ್, ನಾನು ಹೋಗ್ತಾ ಇರುವ ಕೆಲವು ಪ್ರಶ್ನೆಗಳು ಅದು ನದಿ ಆಗಿ ನನ್ನ ಮುಳುಗಿಸ್ಬಿಡ್ತದೆ. ಕೆಲವು ಪ್ರಶ್ನೆಗಳನ್ನ ಹೋಗ್ತಾ ಇರೋದು ನಿಮ್ಗೆ ಏನು ಗೊತ್ತು ಪಾಸ್ಟರ್? ನೀವು ನಿಂತ್ಕೊಂಡು ಇಲ್ಲಿ ಪುಲ್ಪಿಟ್ ಮೇಲೆ ಮಾತಾಡ್ತೀರಾ, ದೇವರು ಸಹಾಯ ಮಾಡ್ತಾರೆ, ಧೈರ್ಯವಾಗಿರಿ ಅಂತ. ಆದರೆ ನನ್ನ ಭಯ, ನನ್ನ ಕಷ್ಟ ನಿಮಗೆ ಹೆಂಗೆ ಗೊತ್ತಿದೆ? ನನ್ನ ಈ ಪ್ರಶ್ನೆಗಳು ದಹಿಸ್ಬಿಡ್ತದೆ ಅಂತ ನೀವು ತಿಳ್ಕೊಂಡಿದ್ದೀರಾ? ನೋ, ದೇವ್ ನಿಮ್ಮ ಜೊತೆ ಇದ್ದಾರೆ. ನೀವು ಒಂದೇ ಒಂದು ನದಿಗಳನ್ನು ದಾಟಿದ್ರು, ಬೆಂಕಿಗಳು ದಾಟಿದ್ರು ಕೂಡ ಅದು ನನ್ನ ಮುಳುಗಿಸೋದು, ನನ್ನ ದಹಿಸೋದು. ನನ್ನ ದೇವರು ನನ್ನ ಜೊತೆ ಇದ್ದಾರೆ, ನನ್ನ ದೇವರು ನನ್ನ ಕಾಪಾಡುತ್ತಾರೆ ಅಂತ
ನಿಮ್ಮ ಮನೋಭಾವನೆಯಲ್ಲಿ ನೀನು ನಂಬುವುದಾಗಿದ್ದರೆ, ಈ ಶಾರ್ದಕ್ ಮೇಷಕ್ ಅಬೇದ್ನೆಗೋ ಅವರಿಗೆ ದೇವರು ಸಹಾಯ ಮಾಡಿದ ಹಾಗೆ ನಮಗೂ ದೇವರು ಸಹಾಯ ಮಾಡುವವರಾಗಿರ್ತಾರೆ. ಆಮೆನ್. ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ಯೋಹನ 9ನೇ ಅಧ್ಯಾಯದಲ್ಲಿ ಒಂದು ಹುಟ್ಟು ಕುರುಡನಿರ್ತಾನೆ. ಅವನಿಗೆ ಯೇಸು ಸ್ವಾಮಿ ಸೌಖ್ಯಪಡಿಸ್ತಾರೆ. ಈಗ ಅಲ್ಲಿರುವ ಪ್ರಮಾಣಿಗಳಿಗೆ ಅದು ತಿಳ್ಕೊಳ್ಳೋಕೆ ಆಸೆ. ಅವ್ನು ಹಿಡ್ಕೊಂಡು ಬರ್ತಾನೆ. ಅವ್ನು ಕೇಳ್ತಾರೆ, ಯಾರು ನಿನಗೆ ಸೌಖ್ಯ ಕೊಟ್ಟಿದ್ದು? ಅವನಲ್ಲಿ ಯಾರೋ ಏಸು ಅಂತ, ಅವ್ರು ನನಗೆ ಸೌಖ್ಯ ಕೊಟ್ಟಿದ್ದು. ಇವ್ರು ಹೇಳ್ತಾರೆ, ಏಯ್ ಏಸು ಅವ್ರು ಪಾಪಿಗಳು ಪ್ರಾರ್ಥನೆ ಎಲ್ಲ ಕೇಳೋದಿಲ್ಲ ಅಂತ ಮತ್ತೆ ಯಾರು ಅಂತ ಹೇಳುವಾಗ ಅದು ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ. ಯೋಹನ 9ನೇ ಅಧ್ಯಾಯದಲ್ಲಿ 25ನೇ ವಾಕ್ಯ ಓದಿ ಅವ್ನು ಹೇಳ್ತಾನೆ, ಒಂದೇ ಹೇಳ್ತಾನೆ, ನೋಡಿ ಅವ್ರು ಪಾಪಿನೋ ಯಾರಿಗೂ ನನಗೆ ಗೊತ್ತಿಲ್ಲ, ಒಂದು ಗೊತ್ತು, ನನಗೆ ಕಣ್ಣಿರಲಿಲ್ಲ, ಇವತ್ತು ಕಣ್ಣಿದೆ. ಹಲ್ಲೆಲೂಯಾ. ನೋಡಿ, ಕೆಲವರು ವಾಗ್ವಾದ ಮಾಡ್ತಾರೆ. ಸುಮ್ಮನೆ ಅವ್ರ ಜೊತೆ ಹೋಗಿ ವಾಗ್ವಾದ ಎಲ್ಲ ಮಾಡಬಾರ್ದು. ನಾವು ಒಂದೇ ಹೇಳಬೇಕು, ನಾನು ಪಾಪಿಯಾಗಿದೆ, ನನ್ನನ್ನು ದೇವರು ರಕ್ಷಿಸಿದ್ದಾರೆ. ಅದಕ್ಕೆ ಜ್ಞಾನೋಕ್ತಿಗಳು 18ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ ಹೇಳ್ತದೆ, ಕರ್ತನ ನಾಮ ಬಲವಾದ ಬುರ್ಜು, ನೀತಿವಂತರದಲ್ಲಿ ಓಡಿ ಸುಖವಾಗಿರ್ತಾರೆ. ಕಡೆದಾಗಿ ನಾನು ನೋಡುವಾಗ ಅರಣ್ಯ ಕಾಂಡ 14ನೇ ಅಧ್ಯಾಯದಲ್ಲಿ 8-9 ವಾಕ್ಯಗಳು ಓದುವಾಗ 12 ಜನ ಹೋಗಿ ಆ ಕಾನಾನ್ ದೇಶ ಹೇಗಿದೆ ಅಂತ ನೋಡ್ಕೊಂಡ್ಬಂದರು. 10 ಜನ ಬಂದು ಹೇಳಿದ್ರು, ಆಗಲ್ಲ, ನಡೆಯಲ್ಲ, ಹಾಗೆ ಹೀಗೆ ಅಂತ ಗುಣಗುಟಿಸಿದ್ರು. 2 ಹೇಳಿದ್ರು, ನಾವು ಹೋಗೋಣ, ನಮ್ಮ ಜೊತೆ ದೇವರಿದ್ದಾರೆ. ಹಲ್ಲೆಲೂಯಾ. ಕಿಂಗ್ಡಮ್ ಮೈಂಡೆಡ್. ಈಗ 10 ಜನ ಹೇಳಿದ್ರಲ್ಲ, ಅವ್ರು 10 ಜನ ಹೋಗಲಿಲ್ಲ, ಆದರೆ 2 ಹೇಳಿದರು, ಹೋಗೋಣ, ನಮ್ಮ ಜೊತೆ ದೇವರಿದ್ದಾರೆ. ಆಗ ಅವರಿಬ್ಬರು ಆ ಕಾನಾನ್ ದೇಶವನ್ನು ಪ್ರವೇಶಿಸಿದರು. ಅಂದರೆ ನೀವು ವಾಗ್ದಾನವನ್ನು ನಂಬುವುದಾಗಿದ್ದರೆ, ವಾಗ್ದಾನವನ್ನು ನೀವು ಈ ವಾಗ್ದಾನಗಳು ದೇವರು ನೆರವೇರಿಸುತ್ತಾರೆ ಅಂದರೆ ಅದನ್ನು ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ದೇವರು ನಮಗೆ ಸಹಾಯ ಮಾಡುವರಾಗಿರ್ತಾರೆ. ದಾನಿಯೇಲ್ ಆಗಿರ್ಬೋದು, ಯೋಸೆಫ್ ಆಗಿರ್ಬೋದು, ದಾವೀದ ಆಗಿರ್ಬೋದು, ಮೊರ್ದೆಕಾಯಿರವಾಗಿರ್ಬೋದು, ಅವನ ಉನ್ನತಪಡಿಸೋದು ದೇವರೇ. ಆಮೆನ್. ದೇವ್ರ ಚಿತ್ತವಾದರೆ ಅವನು ಬರುವ ದಿನಗಳಲ್ಲಿ ಈ ದೇವರ ರಾಜ್ಯದ ಕುರಿತು ನಾವು ನೋಡೋಣ. ಸಮಯ ಆಯಿತು, ಕಣ್ಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ತಂದೆ ಆ ದೇವರೇ, ದೇವರ ರಾಜ್ಯವನ್ನು ನೀತಿಯನ್ನು ಮೊದಲು ಹುಡುಕಿರಿ, ಇವುಗಳೆಲ್ಲ ಇವುಗಳು ಕೊಡಲ್ಪಡ್ತದೆ ಅಂತ ದೇವರಪ್ಪ. ನನ್ನ ಸಂದೇಶ ಕೇಳುವ ಪ್ರತಿಯೊಬ್ಬರು ದೇವರ ತಮ್ಮ ಸ್ವಂತ ಕಾರ್ಯಗಳನ್ನು ಸ್ವಲ್ಪ ದೇವರಪ್ಪ ಬಿಟ್ಟು ದೇವರ ರಾಜ್ಯವನ್ನು ಹುಡುಕುವಂತೆ ಆ ಮನಸ್ಸನ್ನು ಕೊಡು ದೇವರಪ್ಪ. ಆಶೀರ್ವದಿಸು. ತಿಂಗಳು ದೇವರೇ ಮಹಿಮೆಯಾಗಿ ದೇವರಪ್ಪ, ಮಹಿಮೆಯಾಗಿ ಕೇಳಿದ ಒಬ್ಬೊಬ್ಬರು ಹಾಗೆ ದೇವರಪ್ಪ ನೀನು ಉನ್ನತಪಡಿಸಿ ತೋರಿಸುವಂತೆ ನಾನು ಪ್ರಾರ್ಥಿಸ್ತೇನೆ. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಎಚ್ಚರಿ ಫಲಭರಿತರಾಗಿರಿ ಅಂತ ಹೇಳಿದ ಹಾಗೆ ತಿಂಗಳು ಸಂದೇಶ ಕೇಳುವ ಎಲ್ಲರಿಗೂ ಫಲಭರಿತವಾದ ತಿಂಗಳಾಗಿರಲಿ ಅಂತ ತಂದೆ, ಕುಮಾರ, ಪವಿತ್ರಾತ್ಮನ ನಾಮದಲ್ಲಿ ಅನುಗ್ರಹಿಸಿ ಪ್ರಾರ್ಥಿಸ್ತೇನೆ. ಲೆಟ್ ದಿಸ್ ಮಂತ್ ಆಫ್ ಮೇ ಬಿ ಅ ಮಂತ್ ಆಫ್ ಫ್ರೂಟ್ಫುಲ್ ಆ್ಯಂಡ್ ಇನ್ಕ್ರೀಸ್. ಈಸಾ ಕ್ಷಾಮದಲ್ಲಿ ಹೆಚ್ಚಿದ ಹಾಗೆ ದೇವರ ಮಕ್ಕಳು ಹೆಚ್ಚಲಿ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಒಂದು ವೇಳೆ ಕಾಣಿಕೆ ದಶಮ ಭಾಗ ಕೊಡಬೇಕಂತ ನೀವು ಆಸೆ ಪಡುವುದಾಗಿದ್ದರೆ ಟಿ ವಿಯಲ್ಲಿ ಆ ಫೋನ್ ನಂಬರ್ ಇದೆ, ಅದಕ್ಕೆ ನಿಮ್ಮ ಗೂಗಲ್ ಪೇ ಇಲ್ಲದ್ರೆ ಮೊಬೈಲ್ ಪೇ ಮಾಡುವಂತೆ ನಾನು ಕೇಳಿಕೊಳ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಿದ್ದಾರೆ. ಯು ಆರ್ ಬ್ಲೆಸ್ಸೆಡ್. ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ತಂದೆ ಆ ದೇವರೇ, ಒಂದು ಸಾರಿ ಕೂಡ ದೇವರೇ ಅಪ್ಪ, ಈ ತಿಂಗಳೆಲ್ಲ ಯೆಶಾಯ 41:10 ಪ್ರಕಾರ ಎಲ್ಲರನ್ನ ಬಲಪಡಿಸು, ಸಹಾಯ ಮಾಡು. ಬಲಗೈ ಆಧಾರವಾಗಿರಲಿ, ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳ ಒಂದನ್ನು ಮರೆಯಬೇಡ. ಆಮೇಲೆ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆಯು ಕೂಡಿ ಬಂದ ನಮ್ಮೆಲ್ಲರೊಂದಿಗೆ ಎಂದು ಸದಾ ಕಾಲ ಇರಲಿ. ಆಮೆನ್. ಯು ಆರ್ ಬ್ಲೆಸ್ಸೆಡ್. ದೇವ್ರ ಚಿತ್ತವಾದರೆ ನೆಕ್ಸ್ಟ್ ವೀಕ್ ನಾವು ಮುಖಾಮುಖವಾಗಿ ನೋಡುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಆಮೆನ್.